ನನ್ನ ಆಧ್ಯಾತ್ಮ ಬಂಧುಗಳೇ, ಪ್ರೇತಕಲ್ಪ ಪ್ರಾರಂಭ ಮಾಡಿ 2 ದಿನಗಳಾಯಿತು. ಪ್ರೇತಕಲ್ಪ ವಿಚಾರ ಅಥವಾ ಪ್ರೇತಕಾಂಡದ ವಿಚಾರ ಅಂತ ಹೇಳುವಾಗ ಹಲವಾರು ಅನುಮಾನಗಳು, ಸಂಪ್ರದಾಯದ ವ್ಯತ್ಯಾಸಗಳು ಹೀಗೆಲ್ಲ ಬರ್ತಾ ಇದೆ. ಅದರ ಒಂದು ಸ್ಪಷ್ಟ ನಿರ್ಧಾರವನ್ನ ಗರುಡ ಪುರಾಣದ ವಿಚಾರದಲ್ಲಿ ಹೇಳಬೇಕು ಅಂತಾದರೆ, ಈಗ ಮತಭೇದಗಳು ಅನ್ನುವಂತಹ ಶಬ್ದ ಎಷ್ಟು ವರ್ಷಗಳಾಗಿರಬಹುದು ಈ ಮತಭೇದದ ಕಲ್ಪನೆ ನಮಗೆ ಬಂದು ಅಲ್ವಾ? ಈಗ ನಮಗೊಂದು ಹೇಳುವುದುಂಟು, ಈ ವರ್ಣಾಶ್ರಮ ಪದ್ಧತಿಯಿಂದಾಗಿ ಈ ಲೋಕದಲ್ಲಿ ಭೇದಗಳು ಉತ್ಪತ್ತಿ ಆಯಿತು ಅಂತ. ವರ್ಣಾಶ್ರಮದ ಪದ್ಧತಿಯಿಂದ ಎಲ್ಲೂ ಭೇದಗಳು ಉತ್ಪತ್ತಿ ಆಗಲಿಲ್ಲ. ಯಾಕೆ ಗೊತ್ತಾ? 4 ವರ್ಣಕ್ಕೂ ಕೂಡ ಒಂದೇ ರೀತಿಯಾದಂತಹ ಕ್ರಿಯೆಗಳನ್ನು, ಆಧ್ಯಾತ್ಮಿಕ ಮಾರ್ಗವನ್ನು ನಮ್ಮ ಪುರಾಣಗಳಲ್ಲಿ, ಇತಿಹಾಸಗಳಲ್ಲಿ ಹೇಳಲ್ಪಟ್ಟಿದೆ. ನಂತರದ ಕಾಲದಲ್ಲಲ್ವಾ ಈ ಮತಗಳ ಉತ್ಪತ್ತಿ ಅಲ್ವಾ? ಈ ವರ್ಣಾಶ್ರಮಕ್ಕೆ ನಾವು ಒಂದು ನೋಡುವ, ಬರೀ ಕಲಿಯುಗ ಅಂತ ತೆಗೆದುಕೊಂಡ್ರೆ 5000 ವರ್ಷದ ಹಿಂದಿನ ಒಂದು ಪದ್ಧತಿ ಅಥವಾ ಶಾಸ್ತ್ರಗಳು ನಮ್ಮಲ್ಲುಂಟು. ಈ ಎಲ್ಲಾದರೂ ಕೂಡ ಈ ಭೇದದ ವಿಚಾರವಾಗಿ ಮಾತಾಡಿದ್ದಾರಾ? ಇಲ್ಲ, ಎಲ್ಲೂ ಹೇಳಿಲ್ಲ ಅಂತ. ಈಗ ನಾವು ಮತಭೇದ ಅಂತ ಹೇಳುವಾಗ ಮತಭೇದಕ್ಕೆ ಎಷ್ಟು ವರ್ಷ ಆಗಿರ್ಬೋದು? 500, 600, 1000 ವರ್ಷಗಳ ಒಂದು ಇತಿಹಾಸ ಇರ್ಬೋದಾ? ಹಾಗಾದರೆ ನಮ್ಮ ಪುರಾಣ ಶಾಸ್ತ್ರಗಳಿಂದ ಮತಭೇದ ಬಂದದ್ದಲ್ಲ. ಇತಿಹಾಸವನ್ನು ಸರಿಯಾಗಿ ಅಭ್ಯಾಸ ಮಾಡಿದ್ರೆ ದಾಳಿಗಳಿಂದಾಗಿ ಉತ್ಪತ್ತಿಯಾದಂತಹದ್ದು ಮತದ ಭೇದಗಳು. ದಾಳಿಗಳಿಂದ ನಮ್ಮ ಭಾರತದ ಮೇಲೆ ಏನು ಕಮ್ಮಿ ದಾಳಿಯಾಗಿದೆಯಾ? ಕೊನೆಯದಾಗಿ ಬ್ರಿಟಿಷರಿಂದ ದಾಳಿಗೊಳಗಾದದ್ದು ಅಲ್ವಾ? ಆಗ ಎಷ್ಟೋ ಸಂಸ್ಕೃತಿಗಳಲ್ಲಿ ಬದಲಾವಣೆ, ಶಾಸ್ತ್ರದ ಅರಿವಿಲ್ಲದೆ ನಡೆದಂತಹ ಚಿಂತನೆಗಳು, ಆಯ್ತಾ, ತನ್ನ ಸ್ವಾರ್ಥಕ್ಕಾಗಿ ಅಥವಾ ತನ್ನ ಉಳಿವಿಗಾಗಿ ಬಂದಂತಹ ಮತಗಳು, ಈ ಎಲ್ಲವೂ ಕೂಡ ಬಂದು ಭೇದಗಳ ಪ್ರಾರಂಭ. ಹಾಗಾಗಿ ಈ ಭೇದ ಅನ್ನೋ ಉತ್ಪತ್ತಿಯಾದದ್ದು ಹೇಳಬೇಕು ಅಂದರೆ ಈಗಿನ ಒಂದು ಕಾಲಘಟ್ಟದಲ್ಲಿ ಅಷ್ಟೇ, ಬಿಟ್ಟರೆ ಹಿಂದೆ ಇರಲಿಲ್ಲ ಅಂತ. ಹಾಗಾಗಿ ನಾನೀಗ ಹೇಳುವ ಅಧ್ಯಾಯಗಳಲ್ಲಿ ಅಥವಾ ಹೇಳುವಂತಹ ಕ್ರಿಯೆಗಳಲ್ಲಿ ಬಟ್ರೆ ನಮ್ಮಲ್ಲಿ ಹಾಗಿಲ್ಲ, ನಮ್ಮಲ್ಲಿ ಹೀಗಿಲ್ಲ ಅಂತ ಬೇಸರ ಪಡಿಸ್ಕೊಳ್ಳೋದು ಬೇಡ. ಎಲ್ಲೆಲ್ಲಿ ಅವಕಾಶ ಸಿಗ್ತದೆಯೋ ಅದಕ್ಕೆ ತತ್ಸಂಬಂಧವಾಗಿ ಯಾವ ಕ್ರಿಯೆಗಳನ್ನು ಮಾಡ್ತಾ ಇದ್ರು ಅನ್ನೋ, ನಾನೀಗ ದಹನ ಕ್ರಿಯೆಯಲ್ಲಿ ಒಂದು ವಿಚಾರವನ್ನು ನಿಮಗೆ ನೆನ್ನೆ ಹೇಳುವಾಗ ಹೇಳಿದ್ದೇನೆ. ಆಯಿತು, ನಮ್ಮಲ್ಲಿ ದಹನ ಕ್ರಿಯೆ ಉಂಟು, ನಮ್ಮಲ್ಲಿ ದಹನ ಕ್ರಿಯೆ ಇಲ್ಲ, ಆಯ್ತಾ? ಹಾಗಾದರೆ ದಹನ ಅನ್ನುವಾಗ ಅಗ್ನಿಗೆ ಕೊಡುವಂತಹದ್ದೇ ಮೂಲ ಉದ್ದೇಶ, ಪೂರ್ಣವಾದ ಆಹುತಿ ಮಾಡುವುದೇ ಉದ್ದೇಶ ನಮ್ಮ ದೇಹವನ್ನು. ಹಾಗೆ ಮಣ್ಣಲ್ಲಿ ಹೂತ್ರೆ ಆಗೋದಿಲ್ಲಲ್ಲ ಭಟ್ರೆ, ಮಣ್ಣಲ್ಲಿ ಹೂತಾಗಲೂ ಕೂಡ ಸಂಪ್ರದಾಯದಲ್ಲಿ ನಡೆದಂತಹ ಕ್ರಿಯೆಗಳು. ಇನ್ನಾದರೂ ಕೂಡ ಅದರ ಬಗ್ಗೆ ಸಂಶೋಧನೆ ನಡೀಲಿ, ಅವರಲ್ಲಿ ಇತ್ತ ಅನ್ನೋದ್ರ ಬಗ್ಗೆ ಅವರೇ ಖುದ್ದು ಸಂಶೋಧನೆ ಮಾಡಬೇಕು ಅಂತ. ಈಗ ನಾನು ಹೇಳಿದ ಮೇಲೆ ಒಂದು ಹಿಂಟು, ದಾರಿಯನ್ನು ತೋರಿಸ್ಬೋದು ನಾನಷ್ಟೇ ಅಲ್ವಾ? ಹೀಗೆ ಎಲ್ಲೆಲ್ಲಿ ಅವಕಾಶ ಸಿಗ್ತದೋ ಅಲ್ಲಿ ಹೇಳುವ ಪ್ರಯತ್ನವನ್ನು ನಾನು ಮಾಡ್ತೇನೆ. ನಾನು ಈ ಒಂದು ಕರ್ಮವನ್ನು ನನ್ನ ಪ್ರೇತ ಶಿಲ ಸ್ಥಾಪನೆಯವರೆಗೆ ವಿಷಯವನ್ನು ಪ್ರಸ್ತಾಪ ಮಾಡಿದ್ದೆ, ನೆನಪುಂಟಲ್ಲ? 3 ಶಿಲೆಗಳನ್ನು ಇಡುವುದು, ಆಯ್ತಾ? ಯಾಕೆ ಅಂತ ಕೇಳಿದಾಗ ಗರುಡ ಪುರಾಣ ಹೇಳುವುದು, ಆ ಒಂದು ಯಾತನಾ ಶರೀರ ಅಥವಾ ಪ್ರೇತಕ್ಕೊಂದು ನಾವು ಶರೀರವನ್ನು ಕೊಡಬೇಕು. ಅಲ್ಲಿವರೆಗೆ ವಾಯುಸ್ವರೂಪದಲ್ಲಿರುವಂತಹ ಆ ಒಂದು ಆತ್ಮ ಅಥವಾ ಪ್ರೇತ ಅಂತ ನಾವೇನು ಕರೆಯಲ್ಪಡ್ತೇವೆ, ಪ್ರೇತೆ ಸಂಬೋಧಿತ ಅಂತ, ಪ್ರೇತ ಆಗಿ ಸಂಬೋಧಿತ ಮಾಡಬೇಕು ಅದನ್ನು ಅಂತ ಹೇಳುವಂಥದ್ದು. ಆ ಪ್ರೇತಕ್ಕೊಂದು ದೇಹ ಕೊಡಬೇಕು ಅಂತ. ಆ ದೇಹ ಕೊಡ್ಲಿಕ್ಕಾಗಿ ಆ ಶಿಲೆಯಲ್ಲಿ ನ್ಯಾಸ ಮಾಡಬೇಕು, 3 ಶಿಲೆಗಳನ್ನು ನ್ಯಾಸ ಮಾಡಬೇಕು. ಈಗ ಕೆಲವೊಬ್ಬರು ಹೇಳುವುದುಂಟು 3 ಶಿಲೆ ಅಂತ ಹೇಳುವಾಗ, ನಾನೊಂದು ಕಡೆ ಹೋದಾಗ ನನಗೆ ಆದ ಅನುಭವ,
ಇದು ಬಿಟ್ರೆ ಯಾಕೆ 3 ಕಲ್ಲು ಯಾಕೆ ಇಡೋದು ಅಂದರೆ, ಒಂದು ನಿನ್ನ ಅಪ್ಪಂದು, ಇನ್ನೆರಡು ಯಮಕಿಂಕರದ್ದು ಅಂತ, ನಿನ್ನ ಅಪ್ಪ ಓಡಬಾರದು ಅಂತ 2 ಕಲ್ಲು ಇಡೋದು ಅಂತ. ಅಂದರೆ ನಮ್ಮಲ್ಲೇ ಕಲ್ಪನೆ ಇಲ್ವಾ, ನಮ್ಮಲ್ಲೇ ಕಲ್ಪನೆ ಇಲ್ವಾ ಅಂತ ಹಾಗೆ ಹೇಳಬಾರ್ದು. ಯಾಕೆಂತಂದ್ರೆ 3 ಶಿಲೆಗಳು ಅನ್ನುವಾಗ ವಾಯು ಸ್ವರೂಪದಲ್ಲಿ ಅಥವಾ ವಾಯು ತತ್ವ ನಮ್ಮೊಟ್ಟಿಗಿರುವುದು ಅಂತ ಹೇಳುವಾಗ ಆ ಜೀವದೊಟ್ಟಿಗಿರುವುದು, ಹಾಗಾಗಿ ವಾಯುರೂಪದ ಶರೀರವನ್ನ, ಹಾಗೆ ಅಂಗುಷ್ಟ ಮಾತ್ರ ಸ್ವರೂಪಕ್ಕೊಂದು ಶಿಲೆಯನ್ನ, ಇನ್ನೊಂದು ದೈವಾತ್ಮಕವಾದಂತಹ ಶರೀರವನ್ನ, 3 ಶಿಲೆಗಳನ್ನು ಮಾಡುವುದು ಉದ್ದೇಶ ಅದೇ. ಅದಕ್ಕೆ ಇನ್ನೊಂದು ಅರ್ಥ ಉಂಟು. ಸತ್ವ ರಜೋ ತಮೋ ಗುಣಗಳ ಶಿಲೆಗಳನ್ನು ಸ್ಥಾಪನೆ ಮಾಡಬೇಕು ಅಂತಲೂ ಹೇಳ್ತಾರೆ. ತಪ್ಪಲ್ಲ, ಎರಡೂ ಅರ್ಥ ಒಂದೇ. ಅದು ಎರಡೂ ಅರ್ಥ ಒಂದೇ ಅಂತ ಅಂದರೆ 3 ಗುಣ ಬೇಕಲ್ಲ. ನಾನು ಆಗಲೇ ಹೇಳಿದ್ದೇನೆ, ಒಂದು ದೇಹ ಅಂತ ಹೇಳುವಾಗ 3 ಗುಣ ಬೇಕು. ಸತ್ವಗುಣ, ರಜೋಗುಣ, ತಮೋಗುಣ. ಅದರಲ್ಲಿ 2 ಸತ್ವ 1 ತಮೋ ಆಗ್ಬೋದು, 2 ರಜೋ 1 ತಮೋ ಆಗ್ಬೋದು ಹೇಳಿದ್ದೇನೆ. ಸೈನ್ಸ್ ಕೂಡ ಅದನ್ನೇ ಹೇಳಿ, ನಾನು ಕಲ್ಪಿಸುವುದಿದು. ಸೈನ್ಸಲ್ಲೂ ಕೂಡ ಒಂದು ಸೃಷ್ಟಿ ಆಗಬೇಕು ಅಂದರೆ 3 ಒಂದು ಶಕ್ತಿ ಬೇಕು ಅಂತ ಹೇಳ್ತದೆ. ಏನು ಗೊತ್ತುಂಟಾ? ಪ್ರೋಟಾನ್, ನ್ಯೂಟ್ರಾನ್ ಆ್ಯಂಡ್ ಎಲೆಕ್ಟ್ರಾನ್. ಈ 3 ಇದ್ದರೆ ಮಾತ್ರ ಒಂದು ದೇಹ ನಿರ್ಮಾಣ ಆಗ್ತದೆ ಅಂತ. ಅದು ಹೇಗಿರ್ತದೆ ಅಂತ ಕೇಳಿದ್ರೆ ಅದು ಕಾಣೋದಿಲ್ಲ ಅಂತಾರೆ. ಹಾಗಾದ್ರೆ ಅವ್ರು ಹೇಳಿರೋ ಪ್ರೋಟಾನ್, ನ್ಯೂಟ್ರಾನ್, ಎಲೆಕ್ಟ್ರಾನೇ ಸತ್ವರಜ ತಮೋ ಗುಣಗಳಾಗಿರಬಹುದಾ? ಆ ಸತ್ವರಜ ತಮೋ ಗುಣಗಳ ಅಧಿಕಾರಿಗಳೇ ಬ್ರಹ್ಮ ವಿಷ್ಣು ಮಹೇಶ್ವರರಾಗಿರಬಹುದಾ? ಹಾಗಾದ್ರೆ ಈ ಬ್ರಹ್ಮ ವಿಷ್ಣು ಮಹೇಶ್ವರರಿಂದಲೇ ನಮ್ಮ ದೇಹ ನಿರ್ಮಾಣ ಆದದ್ದು ಸತ್ಯ ಅಲ್ಲ? ಆ ರೀತಿಯಾದಂತಹ ಆತ್ಮಕ್ಕೆ ಶಿಲೆಯನ್ನ ಮಾಡಿ ಆಯಿತು. ಶಿಲೆಯನ್ನ ಮಾಡಿ ಆದಮೇಲೆ ಆ ಶಿಲೆಯಲ್ಲಿ ಜೀವಸ್ವರೂಪ ಮೂಡಬೇಕಲ್ಲ, ಒಂದು ದೇಹ ಬೇಕಲ್ಲ. ನಮಗೆ ಮನುಷ್ಯನಿಗೆ ಹಾಗೆ ನಿರಾಕಾರನಾದಂತಹ ಬ್ರಹ್ಮನನ್ನ ಆರಾಧನೆ ಮಾಡಲಿಕ್ಕೆ ಬರೋದಿಲ್ಲ. ಹಾಗಾಗಿ ದೇವರಿಗೆ ಒಂದು ಕಲ್ಪನೆ ಬೇಕು, ಮೂರ್ತಿ ಬೇಕು. ಹಾಗಾಗಿ ಶಿಲೆಗಳಲ್ಲಿ, ವಿಗ್ರಹಗಳಲ್ಲಿ ನಾವು ಅವನಿಗೊಂದು ದೇಹ ಸ್ವರೂಪದ ಕಲ್ಪನೆ ಮಾಡ್ತೇವೆ. ತಪ್ಪಲ್ಲ ಅಂತ, ತಪ್ಪಲ್ಲ. ನಾನು ಮೊದಲೇ ಹೇಳಿದ್ದೇನೆ, ನಿರಾಕಾರನಾದಂತಹ ಬ್ರಹ್ಮನಿಗೆ ಸಾಕಾರ ರೂಪವನ್ನು ತೆಗೊಳ್ಳುವ ಶಕ್ತಿ ಇದೆ. ಯಾಕೆ ಅಂತಂದ್ರೆ ಸರ್ವಾತ್ಮಕನಾದಂತಹ ಭಗವಂತ, ಸರ್ವಗುಣ ಸಂಪನ್ನವಾದಂತಹ ಭಗವಂತ ಹೇಗೆ ಬೇಕಾದರೂ ಅವನನ್ನು ಕಲ್ಪನೆ ಮಾಡಬಹುದು. ಆಮ್ನಿ ಪ್ರೆಸೆಂಟ್, ಆಮ್ನಿಷಿಯಂಟ್, ಈ ರೀತಿ ನಮ್ಮ ದೇವರಿಗೆ ನಾವು ಕಲ್ಲಲ್ಲ ಅಂತ ನಾನು ಮೊದಲೇ ಹೇಳಿದ್ದೇನೆ. ಹಾಗೆ ಪಿತೃಗಳಿಗೆ ನಾವೊಂದು ಶರೀರವನ್ನು ನಿರ್ಮಾಣ ಮಾಡಬೇಕು. ಹಾಗಾಗಿ ಅಲ್ಲಿ ಶಿಲೆಯನ್ನು ಸ್ಥಾಪನೆ ಮಾಡಿ ಆಯಿತು. ಶಿಲೆ ಸ್ಥಾಪನೆಯನ್ನು ಮಾಡಿದ ನಂತರ ಆ ಪಿತೃಗಣಗಳು ಅಥವಾ ಪಿತೃ ಅನ್ನುವಂಥವ್ರಿಗೆ ನಾವು 3 ರೀತಿಯಾದಂತಹ ಕರ್ಮವನ್ನು ಮಾಡಬೇಕು. ಅಲ್ಲಿಂದ ಪ್ರಾರಂಭ. ಈಗ ಈ ಒಂದು ಕ್ರಿಯೆಗಳನ್ನೆಲ್ಲ ಆತ್ಮ ನೋಡ್ತದ ಅಥವಾ ಪ್ರೇತ ನೋಡಲಿಕ್ಕೆ ಸಾಧ್ಯ ಉಂಟಾ ಅಂತಂದರೆ ಗರುಡ ಪುರಾಣ ನೋಡ್ತದೆ. ಅದು ನೋಡಬೇಕು. ಯಾಕೆ ಗೊತ್ತುಂಟಾ? ಅದಕ್ಕೆ ಈ ಭೂಮಿಯ ಎಲ್ಲ ರೀತಿಯಾದಂತಹ ಮೋಹ ಮಾತ್ಸರ್ಯಗಳು ಕಳಿಬೇಕಲ್ಲ, ಅದನ್ನು ಕಾಣಬೇಕು. ಅದಕ್ಕೆ ನೆನಪು ಮಾಡಬೇಕು. ನೀನು ಎಷ್ಟು ಪುಣ್ಯಗಳನ್ನು ಮಾಡಿದ್ದೆ, ಎಷ್ಟು ಪಾಪಗಳನ್ನು ಮಾಡಿದ್ದೆ, ಎಕ್ಸಾಮ್ ಬರೆದಾಯ್ತು, ಹೊರಗೆ ಬಂದ ಮೇಲೆ ಅಯ್ಯೋ ಈ ಕ್ವಶನ್ನಿಗೆ ಈ ಆನ್ಸರ್ ಆಗಿತ್ತು ಅಂತ ಹೇಳಿದ್ರೆ ಮತ್ತೊಬ್ಬ ಬರೀಲಿಕ್ಕಾಗತ್ತಾ? ಆಗೋದಿಲ್ಲ ಅಲ್ಲ. ಮತ್ತೊಂದು ವರ್ಷ ಕಾದು ಎಕ್ಸಾಮ್ ಬರೀಬೇಕಷ್ಟೇ. ಹಾಗಾಗಿ ಅಲ್ಲಿ ಆ ಪ್ರೇತಕ್ಕೆ ಚಿಂತನೆಗಳನ್ನು ಭಗವಂತ ಕೊಡ್ತಾನೆ. ಅದಕ್ಕೆ ಗರುಡ ಪುರಾಣ ತಕ್ಷಣ ಗರುಡ ಒಂದು ಪ್ರಶ್ನೆಯನ್ನು ಕೇಳೋದು, ಈ ರೀತಿಯಾದಂತಹ ಯಾತನೆಗಳು ಬರಬಾರ್ದು ಅಂತ ಆದರೆ ಏನು ಮಾಡಬೇಕು ಅಂತ. ಅದಕ್ಕೆ ಈಗ ಯೋಚನೆ, ಆ ಪ್ರೇತ ಆದಮೇಲೆ ಯೋಚನೆ ಮಾಡಿದ್ರೆ ಫಲ ಇಲ್ಲ ಪಕ್ಷಿರಾಜ. ನಾರಾಯಣ ಹೇಳೋದು ಪ್ರೇತ ಆದಮೇಲೆ ಚಿಂತನೆ ಮಾಡುವುದಲ್ಲ ಅಂತ. ನಾನು ಹಿಂದಿನಿಂದಲೂ ಕೂಡ ಅದಕ್ಕೆ ಅವಕಾಶ ಕೊಟ್ಟಿದ್ದೇನೆ.
ಅದಕ್ಕೆ ನಮ್ಮಲ್ಲಿ ಷೋಡಶ ಸಂಸ್ಕಾರ ವಿಧಿಗಳು ಅಂತ ಬಂತು. 16 ರೀತಿ ಸಂಸ್ಕಾರ. ಗರ್ಭದಲ್ಲಿರುವಾಗ 4 ಬಿಟ್ಟು ಹೋಗಿದೆ ಬಹಳ ಜನರಲ್ಲಿ, ಎಷ್ಟೋ ಜನ ಗೊತ್ತೇ ಇಲ್ಲ. ಗೊತ್ತುಂಟು ಅದು? ತಾಯಿಯ ಗರ್ಭದಲ್ಲಿರುವಾಗ 4 ಸಂಸ್ಕಾರಗಳನ್ನ ಆ ಮನುಷ್ಯ ಅಥವಾ ದೇಹಕ್ಕೆ, ಆ ಆತ್ಮಕ್ಕೆ ಮಾಡಬೇಕು ಅಂತ. ಗೊತ್ತಿರೋರು ಮಾಡಿರೋಂಥವ್ರಿದ್ರೆ ಗೊತ್ತಿರ್ತದೆ ಅದು. ಹಾ, ಅಲ್ಲ, ಸೀಮಂತ ಅದು ಆ್ಯಕ್ಚುಲ್ ಕೊನೆಗೆ ಹೇಳ್ತೇನೆ ನಾನು ಏನೇನು ಅಂತ. ಮೊದಲು ಪುಂಸವನ ಅಂತ 3ನೇ ತಿಂಗಳಲ್ಲಿ ಮಾಡ್ತಾರೆ. ಪುಂಸವನ ಎಲ್ಲ ಶಬ್ದ ಕೇಳಿರ್ಬೋದು ಅಲ್ವಾ? ಪುಂಸವನವನ್ನು ಮಾಡೋದು. ಪುಂಸವನದ ನಂತರದಲ್ಲಿ, ಪುಂಸವನ ಆದಮೇಲೆ ಸೀಮಂತೋಪನಯನ ಅಂದರೆ ಸೀಮಂತ ಅಂತ. ಹಾಂ, ಸೀಮಂತ ಆದ ತಕ್ಷಣ ವಿಷ್ಣು ಬಲಿ ಅಂತ ಒಂದು ಬರ್ತದೆ. ಎಷ್ಟೋ ಜನ ಕೇಳಿದರೆ ಎಲ್ಲ ಗೊತ್ತಿಲ್ಲ. ವಿಷ್ಣು ಬಲಿ ಅಂತ ಒಂದು ಕರ್ಮ ಇದೆ. ನಾರಾಯಣ ಬಲಿ ಅಲ್ಲ, ಮತ್ತೆ ಅದು ನಾರಾಯಣ ಬಲಿ ಕೊನೆ ಬರೋದು ಅಂತ. ಮೊದಲಿಗೆ ವಿಷ್ಣು ಬಲಿ ಬರ್ತದೆ. ಅದಾದಮೇಲೆ ಜಾತಕರ್ಮ ಅಂತ, ಅಂದರೆ ಜನನ ಆದ ತಕ್ಷಣ ಹೇಳೋದು ಅಂತ. ಈಗ ನಮ್ಮಲ್ಲಿ ಜಾತಕರ್ಮದ ವಿಧಿಯೇ ಬಿಟ್ಟು ಹೋಗಿದೆ, ನಾಮಕರಣವೇ ನೇರವಾಗಿ ಬರುವುದು ಅಲ್ವಾ? ಆದರೆ ಕೆಲವು ಮತದಲ್ಲಿ ಉಂಟು, ಮಕ್ಕಳು ಹುಟ್ಟಿದ ತಕ್ಷಣ ಕಿವಿಯಲ್ಲಿ ಒಂದಿಷ್ಟು ಹೇಳ್ತಾರೆ ಅಲ್ಲ. ನಾನೀಗ ಅದನ್ನೆಲ್ಲ ಹೇಳಿದ ತಕ್ಷಣ ಮತದ ಭೇದ ಹೇಳಿದಾಗ ಆಗ್ತದೆ. ನಮ್ಮಲ್ಲಿ ಬಿಟ್ಟು ಹೋಗಿದೆ ಅಂತ, ಆಯ್ತಾ? ಕೊನೆಗೆ ನಾಮಕರಣ ಆದಮೇಲೆ ಚೌಡಾಕರ್ಮ. ಚೌಳ. ಇಬ್ಬರಿಗೂ ಹೇಳಿದ್ದಾರೆ ಆದರೆ ಗಂಡಿನಷ್ಟು ಹೆಣ್ಣಿಗೆ ಮಾಡುವುದಲ್ಲ ಅಂತ, ಅದಕ್ಕೊಂದು ವಿಧಿಗಳುಂಟು. ಅದಾದ ಮೇಲೆ ಅಕ್ಷರಾಭ್ಯಾಸ ಅಲ್ಲ, ಅಕ್ಷರಾಭ್ಯಾಸ ಷೋಡಶ ಸಂಸ್ಕಾರಗಳಲ್ಲಿ ಬರುವುದಿಲ್ಲ. ನಾ ಹೇಳ್ತೇನೆ. ಚೌಡಾಕರ್ಮ, ಕರ್ಣವೇದನ ಅಂದರೆ ಗೊತ್ತಲ್ಲ, ಕಿವಿಗೆ ಹಾಕೋದು ಅಂತ. ಎಷ್ಟೋ ಜನ ನನಗೆ ಕೇಳಿದ್ದಾರೆ, ಬಟ್ರೆ ನೀವೆಂತ ಕಿವಿಗೆ ಹಾಕಿದ್ದೀರಿ ಅಂತ. ಅಲ್ಲ, ಹಿಂದಿನಿಂದಲೂ ಕೂಡ ಕರ್ಣವೇದನ ಆದದ್ದು ಹಾಗೆ ಉಂಟು. ಅದು ಬರೀ ಹೆಣ್ಮಕ್ಳಿಗೆ ಅಂದ್ಕೊಂಡಿದ್ರಲ್ಲ, ಎಲ್ಲರಿಗೂ ಉಂಟು ಅಂತ. ಗಂಡು ಮಕ್ಳಿಗೆ ಚೂಡಾಕರ್ಮ ಮಾಡ್ತಾರೆ, ಹಂಗಾಗಿ ಇದೊಂದು ಹೇಳೋದುಂಟು ಎಲ್ಲರೂ. ಚೂಡಾಕರ್ಮ ಮಾಡ್ತಾರೆ, ಹಂಗಾಗಿ ಹೆಣ್ಮಕ್ಳಿಗೆ ಕರ್ಣವೇದನ ಮಾಡೋದು, ಗಂಡು ಮಕ್ಳಿಗೆ ಮಾಡೋದಿಲ್ಲ. ಹಂಗಾಗಿ ಒಂದು ಎಕ್ಸ್ಟ್ರಾ ಅಲ್ಲೊಂದು ಮೈನಸ್ ಆಗುತ್ತಲ್ಲ. ಈಗ ಅಕ್ಕ ಹೇಳ್ದಂಗೆ ಒಂದು ಅಕ್ಷರಾಭ್ಯಾಸ ಸೇರಿಸಿಟ್ರು ಅಲ್ಲಿ. ಇಲ್ಲ, ಅಕ್ಷರಾಭ್ಯಾಸ ಅನ್ನೋದು ಅಥವಾ ಆ ಜ್ಞಾನವನ್ನು ಕೊಡುವುದು ಉಪನಯನ ಆದ ಮೇಲೆ ಗುರು ಕೊಡುವಂತಹ ಸಂಸ್ಕಾರ. ಅದು ಗುರು ಕೊಡುವಂತಹ ಸಂಸ್ಕಾರ. ಹಾಗಾಗಿ ಉಪನಯನ ನಂತರ, ಉಪನಯನ ಅಂತಂದ್ರೆ ಶಾಸ್ತ್ರಬದ್ಧವಾಗಿ ಮುಂಜಿ ನಾವು ಹೇಳ್ತೇವಲ್ಲ, ಉಪನಯನ ಮಾಡುವುದು. ಉಪನಯನ ಮಾಡಿ ಮಗುವನ್ನ ಗುರುಗಳ ಕೈಗೆ ಒಪ್ಪಿಸುವುದು. ಈಗೆಲ್ಲ ಒಪ್ಸೋದಿಲ್ಲ, ನಾವು ಒಟ್ಟು ಬರ್ತಾರೆ, ಉಪನಯನ ಮಾಡ್ತಾರೆ, ಒಂದು ಭಿಕ್ಷೆ ಕೇಳಿ ಭಿಕ್ಷೆಯಿಂದ ನಾನು ನಿಮ್ಮ ಭಿಕ್ಷೆ ಬೇಡಿ ನಿಮ್ಮಲ್ಲಿ ಸೇವೆ ಮಾಡ್ಕೊಂಡಿರ್ತೇನೆ ಎಲ್ಲ ಕ್ರಿಯೆ ಮಾಡೋದು. ಆಮೇಲೆ ಭಟ್ರು ಅವ್ರ ಪಾಡಿಗೆ ಅವ್ರ ಮನೆಗೆ ಬರ್ತಾರೆ, ಅವ್ರು ಹೋಗ್ತಾರೆ ಅಂತ. ಇಲ್ಲ, ಹಾಗಲ್ಲ, ಅದು ಅಲ್ಲಿ ಬರುವಂತಹದ್ದು. ನಿಮ್ಮ 14 ವರ್ಷಕ್ಕೆ ಉಪನಯನ ಮಾಡಿದ್ರೆಲ್ಲ ಆಗುವುದಿಲ್ಲ, ಇದೆಲ್ಲ ನಾ ಹೇಳು. ಬಟ್ ಒಂದು ಜನರಲ್ ಟರ್ಮ್ನಲ್ಲಿ ಹೇಳುವಾಗ, ಉಪನಯನ ಅದಾದ ನಂತರ ನಮಗೆ ಗೃಹಸ್ಥಾಶ್ರಮ ಅಂದರೆ ವಿವಾಹಾದಿ ಕರ್ಮಗಳು ಅದೆಲ್ಲ ಆಗುವಾಗ ಮಧ್ಯದಲ್ಲಿ ಈ ವೃದ್ಧಾಪ್ಯದಲ್ಲಿ ಅಥವಾ ವೃದ್ಧಾಪ್ಯಕ್ಕೆ ಬರುವಾಗ 2 ಸಂಸ್ಕಾರಗಳು ಉಂಟು ನಮ್ಮಲ್ಲಿ. 2 ಅಲ್ಲ, ಜಾಸ್ತಿ ಉಂಟು. ಈ ಷಷ್ಠಿ ಪೂರ್ತಿ, ಷಷ್ಠ್ಯಬ್ಧಿ ಶಾಂತಿ 60ನೇ ವರ್ಷದಲ್ಲಿ ಮಾಡೋದು ಗೊತ್ತುಂಟಾ? ಈಗ ಗರುಡ ಪುರಾಣದಲ್ಲಿ ಎಂತ ಚಂದ ಹೇಳ್ತಾನೆ ಗೊತ್ತುಂಟಾ? ನೋಡಪ್ಪ, ಈಗ ಯೋಚನೆ ಮಾಡೋದಲ್ಲ, ಆಗಲೇ ಯೋಚನೆ ಮಾಡಬೇಕಿತ್ತು. 50 ವರ್ಷದವರೆಗೆ ಏನು ಮಾಡಬೇಕು ಎಲ್ಲ ಮಾಡಿ ಆಯಿತು ನಿಂಗೆ. ಮತ್ತು 60 ಕೊಟ್ಟಿದ್ದೆ ನಿಂಗೆ. 60 ಕೊಡುವಾಗ ಅಲ್ಲಾದರೂ ನೀನು ಸ್ವಲ್ಪ ಯೋಚನೆ ಮಾಡಬೇಕಿತ್ತು. ಏನು, ನಾನೆಲ್ಲ 60 ವರ್ಷದ ಶಾಂತಿಯಲ್ಲಿ ಹೇಳೋದುಂಟು. 60ನೇ ವರ್ಷ ಯಾಕೆ ಶಾಂತಿ ಯಾಕೆ ಮಾಡಬೇಕು ಅಂತ ಅಲ್ಲ. ನನಗೆ ಅವಕಾಶ ಸಿಕ್ಕಾಗೆಲ್ಲ ಹೇಳ್ತೇನೆ ನಾನು. 60ನೇ ವರ್ಷ ಅಂದರೆ ಫುಲ್ ರಿಟೈರ್ಡ್. ನಿಮಗೆ ಈಗ ಕೂತ್ಕೊಂಡು ಏನೇನು ತಪ್ಪು ಮಾಡಿದೆ ಯೋಚನೆ ಮಾಡಿ, ಅನುಷ್ಠಾನಗಳನ್ನು ಮಾಡಿ, ದೇವತಾರಾಧನೆಯನ್ನು ಮಾಡಿ ಎಲ್ಲ ಮಾಡಬೇಕು ಅಂತ. ಹೌದು, ಈಗ ಸರ್ಕಾರ 60ನೇ ವರ್ಷಕ್ಕೆ ರಿಟೈರ್ಡ್ ಹೇಳಿದ್ದು ಯಾವಾಗ? ಈಗಲ್ಲ, ನಮಗೆ ಸ್ವತಂತ್ರ ಸಿಕ್ಕ ನಂತರ ಅಲ್ಲ, ನಮ್ಮವ್ರು ಹಿಂದೆ ಹೇಳಿದ್ದಾರೆ ಅಂತ.
ಅಲ್ಲಿಗೆ ಎಲ್ಲ 60ನೇ ವರ್ಷಕ್ಕೆಲ್ಲ ಜವಾಬ್ದಾರಿಗಳನ್ನು ಬಿಟ್ಟು ಆಧ್ಯಾತ್ಮಿಕವಾಗಿ ಜೀವನವನ್ನು ನಡೆಸಬೇಕು. ಆ ನಡೆಸುವಂತಹ ಕ್ರಿಯೆಯಲ್ಲಿ ನನ್ನ ಹಿಂದಿನ ಎಲ್ಲ ಕರ್ಮ, ಮನುಷ್ಯ ಅಲ್ಲ ನಾವು, ಭೂಮಿಯ ತಮೋಗುಣ ರಜೋಗುಣಗಳಲ್ಲಿ ನಾವಿರುವಾಗ ನಮ್ಮಿಂದ ತಪ್ಪಾಗೇ ಆಗ್ತದೆ. ಅದನ್ನು ನೆನೆದು ಪಶ್ಚಾತ್ತಾಪ ಪಟ್ಟು ಅದಕ್ಕೆ ಸತ್ಕರ್ಮಗಳನ್ನು ಮಾಡುವುದು. ಯಾಕೆಂದ್ರೆ 60 ವರ್ಷಕ್ಕೆ ವಯಸ್ಸಾಗುವುದಿಲ್ಲ ವಾಸ್ತವಿಕವಾಗಿ. ಭೀಮ ಯುದ್ಧ ಮಾಡುವಾಗ 65 ವರ್ಷ ಆಗಿತ್ತು ಅವನಿಗೆ, ಮಹಾಭಾರತ ಯುದ್ಧ ಮಾಡುವಾಗ ಅವನಿಗೆ. ಹಾಗಾಗಿ 60ಕ್ಕೆ ವಯಸ್ಸಾಗಿದೆ ಅಂತಲ್ಲ, ಆಗಿನ್ನೂ ಶಕ್ತಿ ಇರ್ತದೆ. ಹಿಂದಿನ ಎಲ್ಲ ತಪ್ಪುಗಳನ್ನು ಮನ್ನಿಸುವ ಕ್ರಿಯೆಯನ್ನು ಮಾಡಬೇಕು ಅಂತ. ಆಯ್ತು, 60ರಿಂದ 70 ವರ್ಷ, ಮತ್ತೆ 10 ವರ್ಷ ಕೊಟ್ಟಿದ್ದೇನೆ ಪ್ರಾಯಶ್ಚಿತ್ತ ಮಾಡ್ಕೊ ಅಂತ. 70 ಆದ್ಮೇಲೆ ಭೀಮರಥ. ಏನದು ಭೀಮರಥ? ಜ್ಞಾನವನ್ನ ಗಳಿಸಿ ಪುಣ್ಯವನ್ನ ಶೇಖರಿಸಕ್ಕೆ 10 ವರ್ಷ ಸಾಕ? 50 ವರ್ಷದ ಪಾಪ ಅಥವಾ 50 ವರ್ಷದ ತಪ್ಪು, ಹಿಂದಿನ ಕರ್ಮಫಲ ಎಲ್ಲವನ್ನು ಕಳೀಲಿಕ್ಕೆ 10 ವರ್ಷ ಸಾಕಂತ? ಸಾಕಾಗುವುದಿಲ್ಲಲ್ಲ ಅಂತ. ಆಗ ಮತ್ತೊಂದು 10 ವರ್ಷ ಉಂಟು. ಸರಿಯಾದ ಜ್ಞಾನವನ್ನು ಗಳಿಸಿ ಇನ್ನು ಹೆಚ್ಚು ಆ ಜ್ಞಾನ ಗಳಿಸುವುದಷ್ಟೇ ವಿಷಯ ಅಲ್ಲ. ಜ್ಞಾನ ಗಳಿಸುವ ವಿಧಾನದಲ್ಲಿ ನಾ ಹೇಳೋದುಂಟು, ಅಲ್ಲಿವರೆಗೆ ನೀವು ಏನೇನು ಕಲ್ತಿದ್ರೆ ಅದಷ್ಟು ಲೋಕಕ್ಕೆ ಕೊಡಿ ಅಂತ. ಜ್ಞಾನ ಗಳಿಸುವುದು ಒಂದು ವಿಚಾರ ಆದರೆ ಆ ಜ್ಞಾನವನ್ನು ಹೆಚ್ಚು ಮಾಡ್ಕೊಳ್ಬೇಕು. ಹೆಚ್ಚು ಮಾಡೋದು ಹೇಗೆ ಅಂದರೆ 4 ಜನಕ್ಕೆ ಹಂಚಬೇಕು ಅಂತ ಅಲ್ಲ. ತಪ್ಪು ಜ್ಞಾನ ನಿಮ್ಮಲ್ಲಿದ್ರೆ ಹಂಚಬೇಡಿ ಮತ್ತೆ. ಅಲ್ಲ, ಈಗ ಆದದ್ದೇ ಅಂತ, ಕೆಲವು ಬಹಳಷ್ಟು ಸಲ ಆದದ್ದೇ. ಹಾಗೆ ಜ್ಞಾನ ಹಂಚುವ ಕೆಲಸವನ್ನು ಈಗೆಲ್ಲ ಮಾಡ್ದೇನೆ, ಆ ಸಂದರ್ಭಗಳಲ್ಲೆಲ್ಲ ಮಾಡ್ದೇನೆ, ಈಗ ಯೋಚನೆ ಮಾಡಿ ಪ್ರಯೋಜನ ಇಲ್ಲ. ಆದರೆ ತೋರಿಸೋದು ಸಾಕ್ಷಿ ಬೇಕಲ್ಲ. ಈಗ ನಮಗೆ ಕೋರ್ಟಲ್ಲಿ ಸಾಕ್ಷಿ ಹೇಳಬೇಕಲ್ಲ, ಹಾಗೆ ಯಮನ ಹತ್ರ ಎಲ್ಲ ಬಂದು ಸಾಕ್ಷಿ ಹೇಳ್ತಾರೆ. 14 ಜನ ಸಾಕ್ಷಿ ಹೇಳ್ತಾರಂತೆ. ಶ್ರವಣರು, ಶ್ರವಣೀಯರು, ಸೂರ್ಯಚಂದ್ರರು, ಯಮನೇ ಇನ್ನೊಂದು ಸಾಕ್ಷಿ, ಸಾಕ್ಷಾತ್ ಯಮಧರ್ಮರಾಜನೇ ಒಂದು ಸಾಕ್ಷಿ. ಈಗ 14 ಜನ ಸಾಕ್ಷಿ ಹೇಳ್ತಾರೆ. ಈಗ ಹೀಗೆಲ್ಲ ಮಾಡಿಕೊಂಡಂತಹ ಆತ್ಮಕ್ಕೆ ಶ್ರವಣರಿಗೆ ಒಂದು ಆದೇಶ, ಅನುಗ್ರಹ, ಶಾಪ ಏನಾರು ಅಂದೀನಿ ಒಂದುಂಟು. ಅವರು ಸುಳ್ಳು ಹೇಳೋದಿಲ್ಲ, ಯಾರ ವಿಚಾರದಲ್ಲೂ ಸುಳ್ಳು ಹೇಳೋದಿಲ್ಲ. ಶ್ರೀಶಂಕರ ಅಂದ್ರೆ ಮಹಾಶಿವ ಶಂಕರನಾಗಿ ಬಂದು ಮತ್ತೆ ಮೋಕ್ಷಕ್ಕೆ ಹೋಗುವಾಗ ಒಂದ್ಸಲ ಯಮದ್ವಾರಕ್ಕೆ ಹೋಗಬೇಕು. ಯಾರಾದರೂ ಅಷ್ಟೇ, ಕೃಷ್ಣ ಆದರೂ ಅಷ್ಟೇ, ಯಾರಾದರೂ ಅಷ್ಟೇ. ಹೋಗುವಾಗ ಅಲ್ಲಿ ಶ್ರವಣರು ಅವ್ರ ವಿಚಾರದಲ್ಲೂ ಸುಳ್ಳು ಹೇಳೋದಿಲ್ಲ. ಯೋ ದೇವರಪ್ಪ ಅಂತ ಹೆದರ್ಕೊಂಡು ಸುಳ್ಳು ಹೇಳೋದಿಲ್ಲ ಅಂತವ್ರು. ಆದರೆ ಒಂದು ಶ್ರವಣರಿಂದ ನಾವು ಬದಲಾವಣೆ ಮಾಡಿಸ್ಬೋದು. ಹೇಗೆ ಗೊತ್ತಾ? ಪುಣ್ಯಗಳನ್ನ ಮಾಡಿಕೊಂಡಿದ್ದರೆ, ಪುಣ್ಯದ ಫಲವಿದ್ದರೆ, ಅಲ್ಲಿ ಶ್ರವಣದೊಂದು ಲೆಕ್ಕಾಚಾರ ಇದೆ. ಹೇಗೆ ಗೊತ್ತುಂಟು? ನಾವು ಅನ್ಕೊಳ್ಳೋದುಂಟು, 100 ಪಾಪಗಳನ್ನು ಮಾಡಿದ್ದೇನೆ, 100 ರೀತಿಯಾದ ಪಾಪಗಳು, 1 ಪುಣ್ಯ ಮಾಡಿದ್ದೇನೆ. ಆಗ ಶ್ರವಣರು ಕನ್ಸಿಡರ್ ಮಾಡೋದಿಲ್ಲ. 100 ಪಾಪಕ್ಕೆ ಈಗ ಅದರಲ್ಲಿ 1 ಪುಣ್ಯ ಇದೆ, ಮೈನಸ್ ಮಾಡು, ಒಂದು 99ಕ್ಕೆ ಶಿಕ್ಷೆ ಇಲ್ಲ, 100ಕ್ಕೆ 100 ಶಿಕ್ಷೆ. ಆ 1 ಪುಣ್ಯ ಫಲ ಉಂಟಲ್ಲ, ಅದಕ್ಕೊಂದು ಸುಖ ಅನುಭವಿಸು ಅಂತ, ಅದಕ್ಕೊಂದು ಸುಖ ಅನುಭವಿಸು ಅಷ್ಟೇ. ಈಗ 100 ಪುಣ್ಯ ಫಲಗಳುಂಟು, 1 ಪಾಪದ ಕರ್ಮ ಉಂಟು. ಆಗ ಅದಕ್ಕೆ ತಕ್ಕಂಗೆ ಇದ್ರಲ್ಲಿ ಮೈನಸ್ ಮಾಡಿ ಇನ್ನು 99ರ ಸುಖ ಅನುಭವಿಸು. ಹಾಗಾಗಿ ಮತ್ತೆ ಈ ಪುಣ್ಯ ಜೀವಿಗಳು ಒಂದಿಷ್ಟಾದರೂ ಪುಣ್ಯ ಮಾಡಿಕೊಂಡು ಹೋಗಿದ್ದರೆ, ಆ ಶ್ರವಣರು ಅಥವಾ ಶ್ರವಣೀಯರು, ಹೆಣ್ಣುಮಕ್ಕಳ ಒಂದು ಏನೋ ನಾವು ಪ್ರೇತ ಅಥವಾ ಆತ್ಮ ಅಂತ ಕರಿತೇವೆ, ಅವರು ಹೋದಾಗ ಶ್ರವಣೀಯರು ಹೇಳ್ತಾರಂತೆ, ಗಂಡು ಮಕ್ಕಳು ಹೋದಾಗ ಶ್ರವಣರು ಹೇಳೋದು ಅಂತ. ಶಕ್ತಿ ಒಂದೇ ಅದು, ಅವರು ಗಂಡ ಹೆಂಡತಿ ಅಂತ ಕರೆಯುವುದು. ನಮಗೆ ಅರ್ಥ ಆಗಬೇಕಲ್ಲ, ನಮಗೆ ಆಡು ಭಾಷೆಯಲ್ಲಿ ಹೇಳಲಿಲ್ಲ ಅಂದ್ರೆ ಗೊತ್ತಾಗುವುದಿಲ್ಲ. ಆ ರೀತಿಯಾದಂತಹ ಶ್ರವಣೀಯರಲ್ಲಿ ಒಂದು ಸಣ್ಣ ಬದಲಾವಣೆ ಮಾಡಿಸ್ಬೋದು. ಸಣ್ಣದು, ಅವ್ರು ಸತ್ಯವನ್ನೇ ಹೇಳೋದು, ಹೇಳುವ ಧ್ವನಿ ಬೇರೆ ಅಂತ, ಹೇಳುವ ಧ್ವನಿಯಲ್ಲಿ ವ್ಯತ್ಯಾಸ ಮಾಡ್ತಾರಂತೆ. ಈಗ ಯಾರಾದರೂ ಈಗ ಅಮ್ಮನ ಹತ್ರ ಬಂದು ಮಕ್ಕಳು ಜಗಳ ಆಡೋಗಳು, ಇಬ್ಬರು ಜಗಳ ಆಡ್ತಾರಲ್ಲ, ಜಗಳ ಆಡುವಾಗ ಅಲ್ಲೊಂದು ಅಕ್ಕ ಇರ್ತಾಳೆ, 2 ಜನ ಮಕ್ಕಳು ಗಲಾಟೆ ಮಾಡೋದು, ಅಕ್ಕ ಅಲ್ಲಿ ನಿಂತಿರ್ತಾಳೆ. ಆಗ ಅಮ್ಮನ ಹತ್ರ ಬಂದು ಅಕ್ಕ ಹೇಳು ಏನಂತ, ಅಮ್ಮ ಅವರಿಬ್ರು ಜಗಳ ಆಡ್ತಾ ಇದ್ರು, ಎಂತ ಇಲ್ಲ ಮಾದು ಎಂತ ಆಗಿತ್ತು ಅಂದರೆ ಇದು ಹಿಂಗಾಗಿತ್ತು, ಇದು ಹಿಂಗಾಗಿತ್ತು, ಹಂಗಾಗಿ ಅವರು ಅಮ್ಮನಿಗೇನೋ ದೊಡ್ಡ ವಿಚಾರ ಅಂತ ಅನ್ಸೋದಿಲ್ಲ ಅಲ್ವಾ.
ಸತ್ಯನೇ ಹೇಳೋದು. ಅವನಿಗೆ ಹೊಡೆದ, ಇವನಿಗೆ ಹೊಡೆದ, ಅದಾದ ವಿಚಾರಗಳು ಆಯ್ತಾ. ಎಂತ ಆಗಲಿಲ್ಲ, ಆದರೆ ಹೊಡೆದಾಟ ಮಾಡಿದ್ರು. ನನಗೇನು ದೊಡ್ಡ ವಿಚಾರ ಅನಿಸ್ತಿಲ್ಲ. ಹೊಡೆದೇ ಒಂದ್ಸಲ ಬೈತಾಳೆ, ಮುಗೀತಲ್ಲಿ. ಮತ್ತೆ ಹೇಳುವಟ್ಟವನ್ನಲ್ಲಿ ಒಂದು, ಅಮ್ಮ ಅವರಿಬ್ರು ನೋಡಿ ಹೆಂಗೆ ಸರಿ ಜಗಳ ಹೊಡಿತಾ ಇದ್ದಾರೆ, ಹೊಡೆದಾಡ್ತಾ ಇದ್ದಾರೆ, ನೀನು ಬಂದು ನೋಡ್ಬೇಕಿತ್ತು ಅದು. ಅಮ್ಮಂಗೆ ಸಿಟ್ಟು ಬರ್ತದೆ. ಆಗ ಅಮ್ಮ ಮಾಡೋದು ಎಂಥದ್ದು, ಇಬ್ಬರನ್ನು ಕರೆದು ಮತ್ತೆ ಅವಳನ್ನು ಬಿಟ್ಟು ಕೊಡ್ತಾಳೆ ಅಲ್ವಾ. ಹೇಳಿದ್ದು ಎರಡೂ ಸತ್ಯ ತಾನೆ, ಜಗಳ ಆಡಿದ್ದಾರೆ ಅಂತ ಹೇಳುವ ಟೋನ್ ಚೇಂಜ್ ಆಯ್ತು ಅಷ್ಟೇ. ಹೇಳುವ ಟೋನ್ ಚೇಂಜ್ ಆಯ್ತು. ಪುಣ್ಯಜೀವಿಗಳಿಗೆ ಹಾಗೆ ಮಾಡ್ತಾರಂತೆ ಶ್ರವಣ. ಪಾರ್ಶಾಲಿಟಿ ಅಲ್ಲ ಅದು. ಅವರು ಒಂದಿಷ್ಟು ಪುಣ್ಯ ಮಾಡಿದ್ದಾರಲ್ಲ, ಅದಕ್ಕೆ ಸಿಕ್ಕ ಪ್ರತಿಫಲಗಳು. ಹಾಗಾದ್ರೆ ಈ ಒಂದಿಷ್ಟು ಪುಣ್ಯಗಳನ್ನು ಗಳಿಸುವುದು ಅಂತ ಹೇಳುವ ಬಿಟ್ರೆ ನಮ್ಮಲ್ಲಿ ಉಂಟು ಒಂದು, ಏನು ಮಾಡಬೇಕು, ದೇವತಾ ಕರ್ಮಗಳನ್ನು ಮಾಡುವುದರಿಂದಾಗಿ ಪುಣ್ಯ ಕರ್ಮಗಳು ನಮಗೆ ಲಭಿಸ್ತದೆ. ನಾವು ನಡೆಸಿದ ಪಾಪಕ್ಕೊಂದಿಷ್ಟು ಪ್ರಾಯಶ್ಚಿತ್ತಗಳು ಆಗ್ತದೆ. ನಾರಾಯಣ ಎನ್ನುವ ಶಬ್ದ ಇರುವಾಗ ಇನ್ನೇನು ಬೇಕು? ಇದನ್ನೆಲ್ಲ ಹೇಳಿದ್ರು ಬಿಟ್ರೆ ನಾನು ಪ್ರತಿನಿತ್ಯ ಮನೆಯಲ್ಲಿ ಪೂಜೆ ಮಾಡೋದು, ಪುನಸ್ಕಾರ ಮಾಡೋದು, ಹಬ್ಬ ಹರಿದಿನ ಎಲ್ಲ ಕರ್ಮ ಮಾಡ್ತೇನೆ ಆಯ್ತಾ, ಶ್ರದ್ಧೆಯಿಂದ ಮಾಡ್ತೇನೆ, ಅದು ಬೇಕು. ಶ್ರದ್ಧಾನ್ ಕಾಮಸ್ಯ ಮಾತರಂ. ಶ್ರದ್ಧೆ ಇಲ್ಲ ಅಂದ್ರೆ ಆಗೋದಿಲ್ಲ ಅಂತ ಮಾಡುವಾಗ. ಈಗ ಅದರಲ್ಲಿ ಒಂದು ಉದಾಹರಣೆ ಕೊಡುವ. ಈಗಿನ ಕಾಲದಲ್ಲಿ ಯುಗಾದಿ ಹಬ್ಬ ಆಚರಿಸ್ತೇವೆ, ನಾವೆಲ್ಲರೂ ಮನೆಯಲ್ಲ ಆಚರಿಸ್ತೇವಲ್ಲ. ಯುಗಾದಿ ಹಬ್ಬದಲ್ಲಿ ಹೇಳಿದ್ದಾರೆ, ಎಳ್ಳು ಬೆಲ್ಲ ತಿನ್ನಬೇಕು, ಬೇವು ಬೆಲ್ಲ ತಿನ್ನಬೇಕು, ಆಮೇಲೆ ಹೋಳಿಗೆ ಊಟ ಅಲ್ವಾ, ಆಯ್ತು ಎಲ್ಲ ಮಾಡಬೇಕು. ಅಂಗಡಿಗೆ ಹೋಗುದು ಎಲ್ಲ ರೆಡಿಮೇಡ್ ಸಿಗ್ತದಲ್ಲ, ಬೇವು ಬೆಲ್ಲ ತರುವುದು, ಹೋಳಿಗೆ ನಮ್ಮ ಮನೆಗೆ 100 ಹೋಳಿಗೆ ಆರ್ಡರ್ ಕೊಟ್ಟು ಬರೋದು, ಎಲ್ಲ ತಂದು ದೇವ್ರ ಮುಂದಿಡೋದು. ನೀವು ಹೆಂಗೆ ಮಾಡಿದ್ದಾನೋ, ಏನು ಮಾಡಿದ್ದಾನೋ, ಯಾಕೆ ಮಾಡಿ, ಎಂತ ಉಂಟು, ನೀವು ಎಂತಕ್ಕೆ ಮಾಡೋದೆಂತಕ್ಕೆ ಅಂತ ಮಾಡೋದೆಂತಕ್ಕೆ ಆಯ್ತಾ. ಶ್ರದ್ಧೆ ಅಂತ ಹೇಳುವಾಗ ಈಗ ಒಂದಿಷ್ಟು ನಮ್ಮ ಕೈಯಿಂದ ದೇಹದಂಡನೆ ಆಗಲಿಲ್ಲ, ನಮ್ಮ ಶ್ರಮ ಏನೂ ಇಲ್ಲ, ಆ ಮಾಡುವಾಗ ನಮ್ಮಲ್ಲಿ ಯಾವ ಭಾವನೆ ಉತ್ಪತ್ತಿ ಆಗಲಿಲ್ಲ, ಭಗವಂತನ ಧ್ಯಾನ ಇರಲಿ, ಏನಿಲ್ಲ, ಅಂಗಡಿ ಹೋದ್ವಿ, ದುಡ್ಡು ಕೊಟ್ವಿ, ತನ್ನಿ, ಬೇಸರ ಇಲ್ಲ, ಆರೋಗ್ಯದ ಸಮಸ್ಯೆ ಉಂಟು ನಮಗೆ, ಬಟ್ರೆ ಮಾಡ್ಲಿಕ್ಕೆ ಆಗುದಿಲ್ಲ, ತಂದು ತಿನ್ನಿ, ದೇವ್ರಿಗೆ ಕೊಡಬೇಡಿ ಅಂತ ಅಲ್ಲ, ದೇವ್ರು ಕೇಳಲಿಲ್ಲ ಅಂತ. ನೀವು ಹೋಳಿಗೆ ಕೊಟ್ಟಿಲ್ಲ ಅಂತಂದ್ರೂ ಶ್ರದ್ಧೆಯಿಂದ ಭಗವಂತ ಅಂತ ಒಂದು ತುಳಸಿ ಹಾಕ್ತಿರಲ್ಲ, ಭಗವಂತ ತೃಪ್ತ ಆಗ್ತಾರೆ. ಇಂಥದ್ದು ಯುಗಾದಿ ಹಬ್ಬ ಹೋಳಿಗೆ ಊಟ ಮಾಡಿ, ಖಂಡಿತ ಮಾಡಿ, ಬೇವು ಬೆಲ್ಲ ತಿನ್ಬೇಕು, ತಿನ್ನಿ, ಏನೂ ಬೇಸರ ಇಲ್ಲ. ಅಂದ್ರೆ ಹಾಗೆ ಮಾಡಿ ದೇವರಿಗೆ ನೈವೇದ್ಯ ಮಾಡಿದ್ರೆ ಶ್ರೇಷ್ಠವಾ? ಇಲ್ಲ, ಅಲ್ಲೇ ಮುಗೀತು, ನೀವು ಮಾಡಿದ್ದ ಎಲ್ಲ ಕರ್ಮ ಮುಗೀತು. ಅಲ್ಲ, ಅಂಗಡಿಯಲ್ಲಿ ಶುದ್ಧವಾಗಿ ಮಾಡಿದ್ದಾರೆ ಬಿಟ್ರೆ ಇರಬಹುದು, ಆದರೆ ಶ್ರಮ ಅನ್ನೋದು ಅಲ್ವಾ. ಅದಕ್ಕೆ ಹೀಗೆ ಹೇಳುವಾಗ ನಮ್ಮ ವೈದಿಕರೊಬ್ಬರು ಒಂದು ಆಧಾರ ಕೊಟ್ಟದ್ದುಂಟು ನನಗೆ. ಕೆಲವೊಮ್ಮೆ ನೋಡಿ ಹೇಗಾಗ್ತದೆ ಅಂತಂದ್ರೆ, ಈಗ ನಾನು ಹೇಳ್ದೆ ನೀವು ಒಪ್ಕೊಂಡ್ಬಿಟ್ರಿ, ಹೌದಲ್ಲ, ಎಷ್ಟು ತಪ್ಪಲ್ಲ, ನಮ್ಮ ಕೈಲಿ ಆಗಲಿ, ಒಂದು ತುಳಸಿ ಇಟ್ಟು ಪೂಜೆ ಮಾಡುವ, ಶ್ರೇಷ್ಠ ಅಂತ ಹೇಳಿದ್ದಾನೆ. ನಮ್ಮಲ್ಲಿ ಒಂದು ಕಲ್ಪನೆ ಉಂಟು, ಈಶ್ವರನಿಗೆ ತುಳಸಿ ಇಡಬಾರ್ದು, ಬೇಲ್ಪತ್ರ ಇಡಬೇಕು. ಅದು ವಿಸ್ಮಯ. ಇದೆಲ್ಲ ಕಲ್ಪನೆ ಕೊಟ್ಟವ್ರು ಯಾರು ಅಂತಾನೆ ಗೊತ್ತಿಲ್ಲ. ಇರಲಿ, ಪರವಾಗಿಲ್ಲ, ಅದು ಆ ಟಾಪಿಕ್ ಬೇರೆ ಇರಲಿ. ಆದರೆ ಇಷ್ಟು ಸದೃಶವಾಗಿ ಭಗವಂತ ನಮಗೆ ಅನುಕೂಲ ಕೊಟ್ಟಾಗ ನಾವು ಈ ಕೆಲಸಗಳನ್ನು ಮಾಡಬಾರ್ದು. ನಾನು ಹೇಳಿದೆ, ನೀವು ಹೌದು ಅಂತ, ಸತ್ಯ ಅಂತ ಅನ್ನಿಸ್ತು ನಿಮಗೆ, ಆಯ್ತಾ, ನಿಮಗೆ ಗೊತ್ತಿರಲಿಲ್ಲ, ಒಪ್ಪಿಕೊಂಡ್ರಿ. ಆದರೆ ಕೆಲವೊಮ್ಮೆ ನನ್ನ ಹತ್ರ ಚರ್ಚೆಗೆ ಬರೋದುಂಟು, ಬಟ್ರೆ ಧರ್ಮಶಾಸ್ತ್ರದಲ್ಲಿ ಒಂದು ಮಾತಿದೆ, ನನಗಿದು ಬಂತು ವಾದ. ಏನಂತ ಇದೆ, ಈಗ ನಾನೊಬ್ಬ ಬ್ರಾಹ್ಮಣ, ಪರಾನ್ನವನ್ನು ತಿನ್ನಬಾರ್ದು, ಶಾಸ್ತ್ರದಲ್ಲಿ ಬರೆದಿದೆ, ಪರಾನ್ನ ತಿನ್ನಬಾರ್ದು ನಾನು, ಅಲ್ವಾ. ನಾನು ಇಲ್ಲಿಂದ ಪ್ರಯಾಣ ಬೆಳೆಸಿ ಹೋಗ್ತೇನೆ, ಒಂದು ದಿನಕ್ಕೆ ಬುತ್ತಿ ತೆಗೆದುಕೊಂಡು ಹೋಗ್ತೇನೆ, ಮಧ್ಯದಲ್ಲಿ ತಿಂತೇನೆ, ಆಯಿತು, ಪರಾನ್ನ ತಿನ್ನಬಾರ್ದು, ತಿಂತೇನೆ. 2ನೇ ದಿನ ಆಗುವಾಗ ಬುತ್ತಿ ಉಳಿತದಾ? ಉಳಿಯುವುದಿಲ್ಲ.
ಮೂರನೇ ದಿನ ಆಗುವಾಗ ಉಳಿಯುವುದಿಲ್ಲ. ಆಯ್ತಾ? ಅನಿವಾರ್ಯ. ಭಗವಂತ ಕೊಟ್ಟ ದೇಹ ಕಾಪಾಡಲೇಬೇಕು. ಕಾಪಾಡಬೇಕು ಅಂತಂದ್ರೆ ಅನ್ನ ಪರಬ್ರಹ್ಮ ಹೋಗಬೇಕು, ಹೊರಗಡೆ ಊಟ ಮಾಡಬಾರ್ದು. ಆದರೆ ದೇಹ ಉಳಿಸಬೇಕು ಅಂದ್ರೆ ಅನ್ನ ಒಳಗೆ ಹೋಗಬೇಕು. ಹಾಗೆಂತ ಮಾಡೋದು? ಆಗ ಅನಿವಾರ್ಯ ಹೋಗಿ ಹೋಟ್ಲಿಗೋ ಅದು ಛತ್ರಕ್ಕೋ ಎಲ್ಲ ಹೋಗಿ ದುಡ್ಡು ಕೊಟ್ಟು ತೆಗೆದುಕೊಂಡು, ಬ್ರಾಹ್ಮಣ ಅಲ್ಲ ನಾನು, ಗಾಯತ್ರಿ ಹೇಳಿ ಒಂದು ಪ್ರೋಕ್ಷಣೆ ಮಾಡಿ ಊಟ ಮಾಡ್ತೇನೆ. ಇದು ಧರ್ಮಶಾಸ್ತ್ರದಲ್ಲಿ ಒಪ್ಪಿದ್ದಾನಲ್ಲ. ಅದಕ್ಕೆ ಆಧಾರ ಏನು ಗೊತ್ತುಂಟಾ? ಸರಿ ಅಂತ ಹೇಳಲಿಕ್ಕೆ ಆಧಾರ ಏನು ಗೊತ್ತು? ಅದಕ್ಕೆ ಹೇಳಿದ್ದಾರೆ ಕಂಡೀಷನ್ನು, ಜೀವ ಉಳಿಸ್ಲಿಕ್ಕಾಗಿ ಮಾತ್ರ ನಿನಗೆ ಈ ಅವಕಾಶ, ಸುಮ್ಮನೆ ಚಟಕ್ಕೆ ತಿನ್ನೋದಲ್ಲ ಅಂತ. ಚಟಕ್ಕೆ ಹೋಗಿ ತಿನ್ನೋದಲ್ಲ. ಅನ್ನ ತಿನ್ನೋದು ಚಟಕ್ಕಲ್ವೇ ಅಲ್ಲ. ದತ್ತಾತ್ರೇಯ ಯೋಗದಲ್ಲಿ ಹೇಳ್ತಾನೆ ಅದನ್ನ. ಪ್ರೋಕ್ಷಣೆ ಮಾಡಿ ತಿಂತೇನೆ. ಅದಕ್ಕೆ ಒಂದು ಆಧಾರ ಹೇಳೋದೇನು ಗೊತ್ತಾ? ಯಾವುದೇ ವಸ್ತುವನ್ನ ನೀ ಸಂಪಾದಿಸಿಕೊಂಡರೆ ಅದು ನಿನ್ನದು ಅಂತ ಅಲ್ವಾ? ಈಗ ನಾವು ಒಂದು ದುಡ್ಡು ಕೊಟ್ಟು ಗಾಡಿ ತರ್ತೇವೆ. ನನ್ನ ಗಾಡಿ ಅಂತ ಹೇಳ್ತೇವೋ, ಈಗ ಹೇಳುವಾಗ ಅಕ್ಷಯ್ ಭಟ್ರ ಹತ್ರ ಒಂದು ಕಾರ್ ಇದೆ, ಆಯ್ತಾ? ಅಕ್ಷಯ್ ಭಟ್ರು ಆ ಕಾರ್ನಲ್ಲಿ ಬರ್ತಾರೆ, ಹೀಗೆಲ್ಲ ಹೇಳೋದು ಅಲ್ವಾ? ಅದು ಮಾರುತಿ ಕಾರ್ನಲ್ಲಿ ಬರ್ತಾರೆ, ಮಾರುತಿ ಕಂಪ್ನಿ ಕಾರಲ್ಲಿ ಬರ್ತಾರೆ, ಹೀಗೆ ಯಾರು ಹೇಳೋದಿಲ್ಲ ಅಲ್ಲ. ಯಾಕೆ? ದುಡ್ಡು ಕೊಟ್ಟು ತಗೊಂಡಿದ್ದಾರೆ ಅವರು ಭಟ್ರು. ಒಂದು ವಸ್ತುವನ್ನು ಕೊಟ್ಟು ನಾನು ತಗೊಂಡೆ ಅಂತ ಆದ್ಮೇಲೆ ಆ ವಸ್ತುವಿನ ಒಳಿತು ಕೆಡಕು ನನಗೆ ಸಂಬಂಧ, ಅದು ನನ್ನದು, ನನ್ನ ಸಂಪಾದನೆ ವಸ್ತು ಅಲ್ವಾ? ಹಾಗೆ ಅನ್ನಕ್ಕೆ ದುಡ್ಡು ಕೊಟ್ಟು ನೀವು ತಗೊಂಡ ಮೇಲೆ ಆ ಅನ್ನ ನಿನ್ನದು, ಪರ ಅನ್ನ ಅಲ್ಲ. ಹೋಟ್ಲಲ್ಲಿ ದುಡ್ಡು ಕೊಟ್ಟೆ ತಗೊಳ್ಳೋದಲ್ಲ, ಈಗೆಲ್ಲ ಹೋಟ್ಲು, ಹಿಂದೆಲ್ಲ ಛತ್ರ ಅಂತ ಹೇಳ್ತೀವಿ. ಹಾಗೆ ದುಡ್ಡು ಕೊಟ್ಟು ನೀನು ತಗೊಂಡ ಮೇಲೆ ಆ ಅನ್ನ ನಿನ್ನದು, ಪರ ಅನ್ನ ಅಲ್ಲ. ಅದಕ್ಕೆ ನೀನು ಮಾಮೂಲಿ ಅಂತ ಗಾಯತ್ರಿಯಿಂದ ಪ್ರೋಕ್ಷಣೆಯನ್ನು ಮಾಡಿ ಆಹಾರ ಸ್ವೀಕರಣೆ ಮಾಡು. ಆ ಥರ ಉಂಟಲ್ಲ ಬಿಟ್ರೆ. ಹಾಗಾಗಿ ಈಗ ದೇವರಿಗೂ ಹಾಗೆ ಮಾಡ್ಬೋದಲ್ಲ ಅಲ್ಲ? ದೇವರಿಗೂ ಹಾಗೆ ಮಾಡ್ಬೋದಲ್ಲ. ಎಲ್ಲ ಆರ್ಡ್ರ್ ಕೊಟ್ಟು ತಂದು ಹೋಳಿಗೆ ಎಲ್ಲ ಜೋಡಿಸಿ ಹೀಗೆ ಅಂಗಡಿಯಿಂದ ಜೋಡಿಸಿಟ್ಟು ಮಾಡೋದು ಅಂತ. ಅದಕ್ಕೂ ಒಂದು ಪ್ರೋಕ್ಷಣೆ ಮಾಡಿ, ಅರೆ ಪ್ರೋಕ್ಷಣೆ ಮಾಡಿದ್ರೆ ನೀನು ಸಂಪಾದಿಸಿದ್ರಿಂದ ನಿನ್ನದಾಯ್ತು, ನಿನ್ನದಿಂದ ದೇವರಿಗೆ ಹೋಗ್ಬೇಕಲ್ಲ. ಹಾಗಾದ್ರೆ ದೇವ್ರು ಬಂದು ಪ್ರೋಕ್ಷಣೆ ಮಾಡಿ ಅವ್ನು ನಿನಗೆ ದುಡ್ಡು ಕೊಟ್ಟು ತಗೊಳ್ಬೇಕು. ವಾದ ಮಾಡ್ಲಿಕ್ಕೆ ಹೋದ್ರೆ ಈಗ ಸಂಪಾದಿಸಿದ್ದು ನೀನು ದುಡ್ಡು ಕೊಟ್ಟು ತಗೊಂಡೆ, ಅದು ನಿನ್ನ ವಸ್ತು ಆಯ್ತು. ಈಗ ದೇವ್ರದ್ದಾಗಬೇಕು ಆ ವಸ್ತು ಅಂತ ಆದರೆ, ಆಯ್ತಾ? ದೇವರದಾಗಬೇಕು ಅಂದ್ರೆ ದೇವರು ನಿನಗೆ ದುಡ್ಡು ಕೊಟ್ಟು ತಗೊಳ್ಬೇಕು, ನಿನ್ನಿಂದ ದೇವರು ತಗೊಳ್ಬೇಕು. ಆಗ ಅದು ದೇವರಿಗೆ ಸಂಬಂಧ. ಅವನು ಪ್ರೋಕ್ಷಣೆ ಮಾಡಿ ಆಮೇಲೆ ಅವನ ನೈವೇದ್ಯ ತಗೊಳ್ಳೋದು ಅದು ಸಾಧ್ಯ ಇಲ್ಲಲ್ಲ. ಆದ್ರೆ ಮನೇಲಿ ಮಾಡಿದ್ದು ದೇವರು ಕೊಟ್ಟ ಇಂದ್ರಿಯಗಳಿಂದಲೇ ನಾವು ಮಾಡುವುದಲ್ವಾ? ದೇವರೇ ಮಾಡಿಸೋದು ಕೆಲಸವನ್ನ. ನಾನು ಅದನ್ನು ಹೇಳಿದ್ದೇನೆ, ಇಂದ್ರಿಯಗಳು ನಮಗಿರುವುದು ಹೌದು. ಕಣ್ಣಿದೆ, ಕಣ್ಣಿಗೆ ನೋಡುವ ಶಕ್ತಿ ಕೊಟ್ಟವನು ಯಾರು ಅಂತ. ಕೈ ಇದೆ, ಸಂದರ್ಭಕ್ಕೆ ಸರಿಯಾಗಿ ಕೈ ಅಲ್ಲಾಡಿಸುವಂತ ಹೇಳಿದವನು ಯಾರು? ಆ ಕೈ ಅಲ್ಲಾಡಿಸುವಂತ ಈ ಮೈಂಡಿಗೆ ಹೇಳಿದವನು ಯಾರು? ಹಾಗೆ ಈಗ ನಾವು ಮನೆಯಲ್ಲಿ ಹೋಳಿಗೆ ಮಾಡುವುದು ಅಂತ ಹೇಳಿದೆವು. ಹೋಳಿಗೆ ಮಾಡುವುದು ಅಂತ, ಹೀಗೆ ಕಲಸು, ಹೀಗೆ ಮಾಡು, ಇದೆಲ್ಲ ಕೆಲಸ ದೇಹದಿಂದ ಮಾಡುವಾಗ ಆ ಕೆಲಸ ಮಾಡಿಸಿದಂಥವನು ಓನರಿಗೆ ಸಂಬಂಧ. ಆ ಓನರ್ ಭಗವಂತ, ಅವನಿಗೆ ಹಿಡಿಯೋದಲ್ಲ. ಆಮೇಲೆ ಅವನು ಕೊಡ್ತಾನೆ, ನಾವು ತಿಂತೇವೆ ಅಷ್ಟೇ ಅಲ್ಲ. ಯಾವುದು ದೇವರು ತಿನ್ನುವುದಿಲ್ಲ ಅಂತ. ಹಾಗಾದರೆ ನೀವು ಹಬ್ಬ ಹರಿದಿನಗಳಲ್ಲಿ ಮಾಡ್ಲಿಕ್ಕಾಗಲಿಲ್ಲ, ತಂದು ನೀವು ತಿನ್ನಿ, ಏನೂ ಸಮಸ್ಯೆ ಇಲ್ಲ. ನಿಮ್ಮ ಕೈಯಲ್ಲಾದದ್ದನ್ನು ನೈವೇದ್ಯ ಮಾಡಿ. ಭಗವಂತನಿಗೆ ನನಗೆ ಆಗೋದು ಇಲ್ಲ, ಆದರೆ ಲೋಕ ಏನು ಹೇಳ್ತದೆಯೋ ಏನೋ ಮಾಡಬೇಡಿ ಅಂತ ದೇವ್ರು ನಿಮ್ಮ ಹತ್ರ ಕೇಳಲಿಲ್ಲ. ಹಾಗೆ ಮಾಡಿದರೆ ನಿಮಗೆ ಅದರ ಫಲ ಇಲ್ಲ, ನಿಷ್ಫಲವಾದಂತಹ ಕೆಲಸ ಆಗ್ತದೆ ಅಂತ ಹೇಳಿ. ಈಗ ನಮ್ಮಲ್ಲಿ ಹೀಗೆ ವಾದಗಳನ್ನು ಮಾಡ್ತಾ ಹೋದರೆ ಬೇಕಾದಷ್ಟು ವಾದ ಮಾಡ್ಬೋದು. ಅದಕ್ಕೆ ನಾನು ಹೇಳಿದ್ದೇನೆ, ಲಾಜಿಕ್ನಿಂದ ಏನನ್ನು ಪ್ರೂವ್ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಅಲ್ವಾ? ಮದುವೆಗಳಲ್ಲಿ ನಿಬಂಧನೆ ಹೇಳಲಿಲ್ಲ ಭಟ್ರೆ. ಮದುವೆಗಳಲ್ಲಿ ಹೆಚ್ಚು ಮೈಲಿಗೆಯ ಸಂಬಂಧಗಳೆಲ್ಲ ಹೆಚ್ಚಿಲ್ಲ. ಮದುವೆ ವಿಚಾರದಲ್ಲಿ ಅಲ್ಲಿ ಸಂತೋಷ ಮತ್ತು ಆ ಕ್ರಿಯೆಗೆ ಮಾತ್ರ ಪ್ರಾಮುಖ್ಯತೆ. ಅಲ್ಲಿ ಕ್ಯಾಟ್ರಿಂಗ್ ತಂದಿದ್ದೇವೆ, ಈರುಳ್ಳಿ ಹಾಕ್ಸಿದ್ದೇವೆ, ಬೆಳ್ಳುಳ್ಳಿ ಹಾಕ್ಸಿದ್ದೇವೆ, ಏನು ಬೇಕಲ್ಲ.
ಅಲ್ಲಿ ನಿಮ್ಮ ದೇಹ ಮತ್ತು ಮನಸ್ಸು ಎರಡೂ ಕೂಡ ಸಂತೋಷವಾಗಿ ಸಮ್ಮಿಲನವಾಗುವುದಕ್ಕೆ ವಿವಾಹ ಸಂಸ್ಕಾರದಲ್ಲಿ ಪ್ರಾಮುಖ್ಯತೆ. ಈ ಆಧ್ಯಾತ್ಮಿಕ ಕ್ರಿಯೆಗಳೆಲ್ಲ ಗಂಡು ಹೆಣ್ಣಿಗೆ ಮಾತ್ರ ಅಂತ ಅಲ್ವಾ? ಹಾಗಾಗಿ ಎಲ್ಲವೂ ಕೂಡ ಒಂದೇ ತಕ್ಕಡಿಯಲ್ಲಿ ಹಾಕಿ ನಾವು ತೂಗ್ಲಿಕ್ಕೆ ಬರುವುದಿಲ್ಲ. ಈ ಕರ್ಮಗಳನ್ನು ಮಾಡುವಾಗಲೂ ಕೂಡ ತಪ್ಪಾದರೆ, ನಾನು ಎಷ್ಟೋ ಪ್ರಾಯಶ್ಚಿತ್ತ ಮಾಡಿದ್ದೀನಿ ಭಟ್ರೆ, ಎಷ್ಟೋ ಹೋಮ ಹವನಗಳನ್ನು ಮಾಡಿಸಿದ್ದೀನಿ ಭಟ್ರೆ, ಹಾಗೆ ಹೇಳಬೇಡಿ ಅಂತ. ದೇವರ ಲೆಕ್ಕಾಚಾರ ಬೇರೆ ಉಂಟು, ದೇವರು ನೋಡೋದು ಬೇರೆ ಉಂಟು ಅಂತ. ಹಾಗಾಗಿ ನಮಗಿನ್ನತ್ತು ವರ್ಷ ಜ್ಞಾನ ಗಳಿಕೆಗೆ ಭಗವಂತ ಕೊಡುವುದು. ಸರಿ ಯಾವುದು, ತಪ್ಪು ಯಾವುದು ತಿಳ್ಕೊಳ್ಬೇಕು, ತಿಳಿದು ಮಾಡುವ ಪ್ರಯತ್ನ ಮಾಡಬೇಕು. ಆಗ್ಲೂ ಮಾಡಲಿಲ್ಲ, ತಾಮಸ ಪ್ರಕೃತಿ, ನಮಗೊಂದು ಅಹಂಕಾರ ಉಂಟಲ್ಲ, ನಾನು ಮಾಡುವುದೇ ಸರಿ. ಈಗ ಹೀಗೆ ಹೇಳುವಾಗ ನನಗೆ ತುಂಬ ಜ್ಞಾನವಂತರು, ಆಯ್ತಾ, ಎಲ್ಲ ವಿಚಾರದಲ್ಲೂ ಜ್ಞಾನ ಉಂಟು, ಅವರಿಗೊಂದು ಸಣ್ಣ ಅಹಂಕಾರ ಬರ್ತದೆ. ನನಗೆ ಎಲ್ಲ ತಿಳಿದುಂಟು, ನನಗೆಲ್ಲ ತಿಳಿದಿದೆ, ನಾನೇ ಎಲ್ಲ ಮಾಡೋದು, ನಾನಿರಲಿಲ್ಲ ಅಂತಾದರೆ ಇದು ಯಾವುದೋ ಆಗ್ತಾನೇ ಇರಲಿಲ್ಲ. ಇದೆಲ್ಲ ಒಂದು ಸಣ್ಣ ಅಹಂಕಾರ ಬರ್ತದಲ್ಲ, ಅವನು ಮಾಡಿದ್ದೆಲ್ಲ ನಿಷ್ಫಲ ಅಲ್ಲ. ಅಂಥವ್ರಿಗೆ ಹೇಳ್ತಾನೆ, ದಯವಿಟ್ಟು ಆ ಸ್ಥಾನದಲ್ಲಿ ನಿಂತು ಮಾಡುವಾಗ ಒಂದು ಕ್ಷಣದಲ್ಲಾದರೂ ಆ ಜ್ಞಾನವಂತ ಶಿವನನ್ನು ಆರಾಧನೆ ಮಾಡಲಿಕ್ಕೆ ಶುರು ಮಾಡಬೇಕಂತೆ. ಯಾಕೆ ಗೊತ್ತುಂಟಾ? ತಾಮಸ ಅಂಥವರಿಗೆ ಬೇಗ ಹೋಗ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಹಾಗಾಗಿ ತಾಮಸ ಶಕ್ತಿ ಅಧಿಕಾರಿಯಾದಂತಹ ಶಿವ ಪರಮೇಶ್ವರನನ್ನು ಆರಾಧನೆ ಮಾಡಿದ್ರೆ ಆ ಅಹಂಕಾರ ತತ್ವವನ್ನು ಅವನು ಕಳೆದುಕೊಡ್ತಾನೆ. ಯಾಕೆಂದರೆ ಅವನ ಕಂಟ್ರೋಲಲ್ಲಿ ಉಂಟಲ್ಲ ಅದು. ಕರ್ಮ ಹೇಳದ್ದು ಅದಕ್ಕೆ ಅಂತ. ಹಾಗೆ ಈಗ ಶಿಲಾನ್ಯಾಸ ಮಾಡಿ ಆಯಿತು. ಶಿಲಾನ್ಯಾಸವನ್ನು ಮಾಡಿ ಆ ಒಂದು ಜೀವ ಯೋಚನೆ ಮಾಡ್ತದೆ, ನಾನು ಏನು ಮಾಡಲೇ ಇಲ್ಲಲ್ಲಪ್ಪ, ಯಾವ ಸಂಸ್ಕಾರಗಳನ್ನು ಕೂಡ ನಾನು ಸರಿಯಾಗಿ ನಡೆಸಲಿಲ್ಲ, ಆ ಪುಣ್ಯ ಫಲಗಳನ್ನು ನಾನು ಹೆಚ್ಚು ಮಾಡಲಿಲ್ಲ, ಅಥವಾ ಒಂದಿಷ್ಟು ಪುಣ್ಯ ಮಾಡಿದ್ದೇನೆ, ಒಂದಿಷ್ಟು ತಪ್ಪು ಮಾಡಿದ್ದೇನೆ. ಮನುಷ್ಯ ತಪ್ಪು ಮಾಡೇ ಮಾಡ್ತಾನೆ. ಎಷ್ಟು ಹೇಳ್ತದೆ ಗೊತ್ತುಂಟಾ? ಗರುಡ ಪುರಾಣದ, ನಾನು ಅದಕ್ಕೆ ನಿಮಗೆ ಏನೇನು ತಪ್ಪು ಮಾಡಿದ್ರೆ ಏನು ಶಿಕ್ಷೆ ಎಲ್ಲ ಹೇಳಲಿಲ್ಲ, ಮಧ್ಯದಲ್ಲಿ ಅದರಲ್ಲಿ ನಿಮಗೆ ಇಂಪಾರ್ಟೆಂಟ್ ಆಗಿ ನನಗೆ ಅನಿಸೋದು ನಿಮಗೆ ತಿಳಿಸ್ಬೇಕು ಅಂತ. ಮನೆಯಲ್ಲಿ ಹೆಂಡತಿಗೆ ಬೈದರೆ ಆ ದಿನ ಅವನು ಗಳಿಸಿದ ಪುಣ್ಯ ಹೋಯ್ತಂತೆ ಅಲ್ಲ. ಈಗ ನಾನು ಹೋಮ ಹವನ ಪೂಜೆ ಎಲ್ಲ ಮಾಡಿ ಯಾರಿಗೆ ಪ್ರಾಯಶ್ಚಿತ್ತಕ್ಕೆ ಮಾಡಿಸಿದ ಫಲದಿಂದ ನನಗೊಂದಿಷ್ಟು ಬರ್ತದಲ್ಲ ಪುಣ್ಯ ಫಲ. ನಾನು ಮನೆಗೆ ಹೋಗಿ ಆಯ್ತಾ ಸುಸ್ತಾಗಿ ಬಂದಿದ್ದೇನೆ, ಬಂದ ತಕ್ಷಣ ನಿಮ್ಗೆ ಟೀ ಕೊಡಬೇಕು ಅಂತ ಗೊತ್ತಾಗಲಿಲ್ಲ, ಕಾಫಿ ಒಂದು ಬೈಯು, ಸಿಟ್ಟು ಮಾಡೋದು, ಹೋಯ್ತು ಅಂತ, ನಾ ಗಳಿಸಿದ್ದೆಲ್ಲ ಹೋಯ್ತು ಎಂತ ಇಲ್ಲ ಅಲ್ಲ. ಗರುಡ ಪುರಾಣ ಹಾಗೆ ಹೆಂಡತಿಯು ನಡ್ಕೊಳ್ಬೇಕು. ಅಲ್ಲ, ಈಗ ಹೆಣ್ಮಕ್ಳು ನಾಳೆ ಹೋಗ್ಬಿಟ್ಟು ಗಂಡನ ಹತ್ರ ಹೇಳ್ಬೇಡಿ, ಬೈದ್ರ ಹೋಯ್ತು ಅಂತ ಹೇಳಬೇಡಿ ಅಂತ. ಹೆಣ್ಮಕ್ಕಳು ಹಾಗೆ ನಡಿಬೇಕು. ಯಾಕೆಂತ ಹೇಳ್ತಾರೆ, ಗಂಡನ ಮನಸ್ಸಿಗೆ ತಕ್ಕಂತೆ ನಡಿಬೇಕು ಅಂತ. ಗಳಿಸಿದ್ದು ಹೋಯ್ತು ಅಂತ ಅಲ್ವಾ, ಗಂಡನ ಮನಸ್ಸಿಗೆ ತಕ್ಕಂತೆ ನಡಿಬೇಕು, ಗಂಡ ಹೇಳ್ದಾಗೆ ನಡಿಬೇಕು ಅಂತ. ಹೇಳ್ದಾಗೆ ನಡಿಬೇಕು ಅಂತಂದ್ರೆ ಅರ್ಥ ಏನು ಗೊತ್ತುಂಟಾ? ಮತ್ತಲ್ಲೊಂದು ತಪ್ಪರ್ಥ ಉಂಟು ಅಂತ. ಗಂಡ ಏನು ಹೇಳಿದ್ರು ಕಣ್ಣು ಮುಚ್ಕೊಂಡು ನಡೆಯೋದು ಅಂತಲ್ಲ. ಗಂಡ ಹೇಳುವ ವಿಚಾರಗಳನ್ನ ಇವಳು ಮನನ ಮಾಡ್ಬೇಕಂತೆ. ಮೊದಲು ಮನನ ಮಾಡಿ ಅದು ನಮ್ಮ ಕುಟುಂಬಕ್ಕೆ, ಸಂಸಾರಕ್ಕೆ ಒಳಿತನ್ನ ತರ್ತದೆ. ಅಷ್ಟೇ ಅಲ್ಲ, ಇದು ನಮ್ಮ ಕುಟುಂಬಕ್ಕಷ್ಟೇ ಸ್ವಾರ್ಥವಾಗಿ ಉಳಿಬಾರ್ದು, ಸಾಮಾಜಿಕವಾಗೂ ಕೂಡ ಇದು ಸರಿ ಇರಬೇಕು ಅಂತ ಯೋಚನೆ ಮಾಡ್ಬೇಕಂತ. ಆಗ್ಲಿಲ್ವಾ? ಗಂಡ ತಪ್ಪು ಹೇಳಿದ್ದಾನಪ್ಪ, ಅದು ತಪ್ಪು ಅಂತ ಇವನಿಗೆ ಗೊತ್ತಾಗ್ತದೆ, ಜಗಳ ಮಾಡೋದಾ ಅಲ್ಲ ಅಂತ ಹೇಳ್ಬೇಕಂತೆ. ಗಂಡನ ಮನಸ್ಸಿಗೆ ನೋವು ಆಗದಿರೋಂಗೆ ಹೇಳ್ಬೇಕಂತೆ. ನಾವು ಪ್ರತಿನಿತ್ಯ ಎತ್ತು ತಾರಾ ಮಂಡೋದರಿ ತತ ಅಂತೆಲ್ಲ ಹೇಳ್ತೀವಲ್ಲ. ಮಂಡೋದರಿ ಯಾರು? ಹೆಂಡತಿ ಅಲ್ವಾ? ಅಯ್ಯೋ ರಾಮ, ಒಬ್ಬ ರಾಕ್ಷಸನ ಹೆಂಡತಿ ಅಲ್ವಾ? ಅವಳು ನೆನಪು ಮಾಡುವುದಾ? ಯಾರಿಗಾರು ಪ್ರಶ್ನೆ ಬಂತ ಇದು? ಯಾಕೆ ಅವಳು ಅಷ್ಟು ಮಹಾತ್ಮ್ಯ? ಯಾಕೆ ಗೊತ್ತಾ? ರಾವಣನಿಗೆ ಹೇಳಿದ್ಲು. ಹಾಗಂತೇಳಿ ಅವನ ಮನಸ್ಸಿಗೆ ನೋವು ಆಗುವಾಗೆ ಒಂದು ದಿನವೂ ನಡ್ಕೊಳ್ಳಿಲ್ಲ.
ಪತಿವ್ರತ ಧರ್ಮ ಅಂತೇಳಿ ವಿರೋಧ ಮಾಡಲಿಲ್ಲ, ಆದರೆ ಹೇಳಿದ್ಲು. ಯಾವ ದಿನ ಸೀತೆ ಕಾಡಿಗೆ ಬಂದ್ಲು ಆ ದಿನ ಮಂಡೋದರಿ ರಾವಣನಲ್ಲಿ ಹೇಳಿದ್ಲು, ಬೇಡ ಬೇಡ, ಲಂಕೆಯ ಲಕ್ಷ್ಮಿ ಹೊರಟು ಹೋಗ್ತಾಳೆ, ಬೇಡ ಅಂತ ಹೇಳಿದ್ಲು. ರಾವಣ ಕೇಳಬೇಕಲ್ಲ, ಅಹಂಕಾರ ಮೇಲುಂಟಲ್ಲ, ಕೇಳಲಿಲ್ಲ ಅಂತ. ಹಾಗಾಗಿ ಅಲ್ಲಿ ಎರಡೂ ಉಂಟು, ಹಾಗೆ ಮಾಡಬಾರ್ದು ಅಂತ. ಹಾಗಾಗಿ ಜ್ಞಾನದಿಂದ ಕರ್ಮ ಮಾಡಬೇಕು, ಧರ್ಮದಿಂದ ಕರ್ಮ ಮಾಡಬೇಕು. ಹಾಗೆ ಮನೆಯಲ್ಲಿ ಅದೆಲ್ಲ ಮಾಡಿಲ್ಲೇ ಇಲ್ಲ ನಾನು, ಆದರೆ ಒಂದು ಸ್ವಲ್ಪ ಆದರೂ ಪುಣ್ಯ ಫಲ ಉಂಟು, ಆ ಪುಣ್ಯಶೇಷದ ಫಲ ಉಂಟು. ಆಗ ಒಳ್ಳೆ ಮಗನನ್ನು ಹೆತ್ತಿರಬೇಕು. ಕೊನೆಯ ಪಕ್ಷ ನಾನಾಗಲೇ ಹೇಳಿದ್ನಲ್ಲ, ಕೊನೆಯ ಪಕ್ಷ ದೈವ ಭಕ್ತನಾದಂತಹ ಮಗ ಹುಟ್ಟಿದ್ರೆ ಹೇಳಿದ್ನಲ್ಲ, ಪಿತೃಗಣ ತೊಡೆ ತಡ್ತಾರೆ ಅಂತ. ಆ ಥರದ ಮಗನನ್ನ ಹೇರೋದು, ಸಂತಾನ ಪಡೆಯುವುದು ಅಂತಂದರೆ ಮಗ ಅಥವಾ ಮಗಳು ವಾಟೆವರ್, ನನ್ನಲ್ಲಿ ಮತ್ತೆ ಮಗ ಅಂತ ಹೇಳುವುದಲ್ಲ, ಒಟ್ಟು ಸಂತಾನ ಏನಿರ್ಬೇಕಂತೆ ಗೊತ್ತಾ, ಅವ್ರಿಗೆ ಎರಡು ಗುಣವನ್ನು ಸಂಪತ್ತಾಗಿ ತಂದೆ ಕೊಡಬೇಕಂತೆ. ಏನು? ಒಂದು ದೇಶದ ಮೇಲಿನ ವ್ಯಾಮೋಹ, ಇನ್ನೊಂದು ದೇವರ ಮೇಲಿರೋ ವ್ಯಾಮೋಹ. ತಂದೆಯ ಆಸ್ತಿಯ ವ್ಯಾಮೋಹ ಅವನಿಗೆ ಹುಟ್ಟಿಸ್ಬಾರ್ದು ಅಂತ. ಸಂತಾನಕ್ಕೆ ತಂದೆಯಿಂದ ನೀಡಬೇಕಾದ ಕೊಡುಗೆ ಅದು. ದೇಶಭಕ್ತನಾದ, ಯಾಕೆಂದ್ರೆ ಮದುವೆಯಲ್ಲಿ ಹೇಳಿದ್ದೇ ಅದು, ಹೆಣ್ಣಿಗೆ ಅಂದ್ರೆ ತನ್ನ ಹೆಂಡತಿಗೆ ಅವನು ಅದನ್ನೇ ಹೇಳಿರೋದು ಮದುವೆ ಆಗ್ಬೇಕಾದ್ರೆ. ಎಷ್ಟೋ ಜನ ಮದುವೆ ಆಗ್ಬೇಕಾದ್ರೆ ಅರ್ಥ ಕೇಳಲಿಲ್ಲ, ಬಟ್ ಆಮೇಲೆ ಆದ್ರೂ ಕೇಳ್ಕೊಳ್ಳಿ ಅಂತ. ಇನ್ನು ಅವನು ಸಂಕಲ್ಪ ಮಾಡೋದು ಅದನ್ನೇ, ನಾನು ನಿನ್ನನ್ನು ವಿವಾಹ ಆಗ್ತಾ ಇರೋದು ಯಾಕೆ ಅಂತ ಕೇಳಿದ್ರೆ ಧರ್ಮ ಕರ್ಮಗಳನ್ನು ನಡೆಸಲಿಕ್ಕೆ, ಅದರೊಟ್ಟಿಗೆ ದೇಶಕ್ಕೆ ಸಂತಾನವನ್ನು ಕೊಡ್ಲಿಕ್ಕೆ, ನನಗೆ ಅಂತ ಹೇಳಲೇ ಇಲ್ಲ. ಹಾಗಾಗಿ ತಂದೆ ದೇಶಭಕ್ತನಾದಂತಹ, ಅಂದ್ರೆ ದೇಶ ಅಂದ್ರೆ ನಾವು ಇರುವ ದೇಶ ತಾಯಿ ಅಂತ, ಮತ್ತು ದೈವಭಕ್ತನಾದಂತಹ ಅಥವಾ ಆಧ್ಯಾತ್ಮಿಕ, ನಾನೀಗ ದೈವಭಕ್ತ ಅಂತ ಅಥವಾ ಆಧ್ಯಾತ್ಮಿಕ ಚಿಂತನೆ, ಧರ್ಮದ ಮಗನನ್ನ ಅಥವಾ ಸಂತಾನವನ್ನ ಅಂತ ಹೇಳುವಾಗ ಧರ್ಮ ಅನ್ನೋದು ಪರಿಕಲ್ಪನೆ ಕೊಟ್ಟಿದ್ದೆ ನಿಮಗೆ, ದೊಡ್ಡ ವಿಸ್ತಾರ ಮಾಡದೆ ಇದ್ರೆ ಒಂದು ಕಲ್ಪನೆ ಕೊಡಿ. ಆ ಥರದ ಸಂತಾನ ಕೊಡ್ಲಿಲ್ಲ ಅಂದ್ರೆ ಯಮಧರ್ಮ ಅಥವಾ ಈ ಯಮಕಿಂಕರರು ಚಿಚ್ಚುತ್ತಾರೆ, ಎಂತ ಮಗನ ಹೆತ್ತಿದ್ಯಾ ನೀನು ಅಂತ ಆತ್ಮಕ್ಕೆ. ಹಾಗಾಗಿ ಸ್ವಲ್ಪ ಆದ್ರೂ ಪುಣ್ಯ ಮಾಡಿದ್ರೆ ಇದಾದ್ಮೇಲೆ ಅವನಿಗೆ ಎಲ್ಲ ಸಂಸ್ಕಾರಗಳು ಆಗ್ತವೆ. ಈಗ ನಮ್ಮಲ್ಲಿ 3 ರೀತಿಯಾದಂತಹ ಷೋಡಶ ಸಂಸ್ಕಾರಗಳನ್ನ, ಷೋಡಶಿಯನ್ನ ಒಂದು ಮೃತನ ಜೀವಕ್ಕೆ ಹೇಳಿದ್ದಾರೆ. ಎಷ್ಟು ಜನ ಮಾಡ್ತೇವೆ ನಾವು? ಎಷ್ಟು ಜನ ಮಾಡ್ತೇವೆ? ಮೊದಲನೆಯದು ಮೈಲಿಗೆಯಲ್ಲಿ ಮಾಡುವ ಷೋಡಶಿ. 10 ದಿನಗಳವರೆಗೆ ನಾವು ನಿತ್ಯ ವಿಧಿ ಅಂತ ಒಂದು ಮಾತುಂಟು ಅಲ್ವಾ, ನಿತ್ಯ ವಿಧಿಗಳನ್ನು ಮಾಡಬೇಕು ಅಂತ, ನಿತ್ಯ ಪಿಂಡ ಪ್ರದಾನಗಳನ್ನು ಮಾಡಬೇಕು. ಒಟ್ಟು 10 ದಿನ ಆಗುವಾಗ ಅಲ್ಲಿ 16 ಷೋಡಶಿ ಶ್ರಾದ್ದವನ್ನು ಮಾಡಿದ್ರು. ಹಾಗೆ ಆಗ್ತದೆ, ಅದಿದೆ. ಮೊದಲನೇ ದಿನ 1, ಆಮೇಲೆ 2, ಹೀಗೆಲ್ಲ ಉಂಟು ಪದ್ಧತಿ. ಆ 10 ದಿನಗಳಲ್ಲಿ ಮೈಲಿಗೆಯಲ್ಲಿ ಮಾಡುವಂತಹದ್ದು ಅಥವಾ ಅಶೋಚ ಸೂತಕ ಅಂತ ನಾವೇನು ಹೇಳ್ತೇವೆ, ಆಗ ಒಂದು ಷೋಡಶಿ ಶ್ರಾದ್ದಗಳಿದೆ, ಅದನ್ನು ಮಾಡಬೇಕು. ಅದನ್ನು ಮಾಡಲಿಲ್ಲ ಅಂತ ಆದರೆ ಅಂಗುಷ್ಟ ಸ್ವರೂಪದಲ್ಲಿರುವಂತಹ ಪ್ರೇತಕ್ಕೆ ಹಸ್ತಸ್ವರೂಪದ ದೇಹ ಬರುವುದಿಲ್ಲ. ಹಸ್ತಸ್ವರೂಪದ ದೇಹ ಬರಲಿಲ್ಲ ಅಂತಾದರೆ ಆಮೇಲೆ ನೀವು ಎಷ್ಟೇ ತರ್ಪಣವಿಡಿ, ಎಷ್ಟೇ ಪಿಂಡ ಇಡಿ, ಅದಕ್ಕೆ ಪ್ರೇತತ್ವ ಹೋಗುವುದಿಲ್ಲ, ತಲುಪುವುದಿಲ್ಲ. ಯಾಕೆ ಗೊತ್ತುಂಟಾ? 10 ದಿನಗಳವರೆಗೆ ಪ್ರೇತ ಅಂತ ಕರೆದಂತಹ ಆ ಒಂದು ಆತ್ಮಕ್ಕೆ 11ನೇ ದಿನ ಪ್ರೇತ ಅಂತ ಕರೀಲಿಕ್ಕಿಲ್ಲ. ಪಿತೃಗಣ ಅಂತ ಹೇಳು ಅಥವಾ ಪಿತೃದೇವರು ಅಂತ ಹೇಳು ಅಂತ. ಅಲ್ಲಿ ಈ ಪಿತೃಗಣಗಳಲ್ಲಿ ನಿನಗೆ ದೇವಸ್ವರೂಪವಾಗಿ ಕಾಣುವುದು ನಿನ್ನ ತಂದೆ ಅಥವಾ ಆ ಜೀವ. 11ನೇ ದಿನ ಶ್ರಾದ್ದ ಮಾಡುವಾಗ ಭಟ್ರು ಪ್ರೇತ ಅಂತ ಶಬ್ದ ಬಳಸುವುದಿಲ್ಲ ಅಂತ. 10 ದಿನದವರೆಗೆ ಪಿಂಡ ಪ್ರದಾನ ಮಾಡಿಸುವಾಗ ಭಟ್ರು ಪ್ರೇತ ಶಬ್ದೇತಿ ಅಂತ ಹೇಳಿ ಪ್ರೇತದ ಹೆಸರಿನಲ್ಲಿ ಕರೆದು ಅದಕ್ಕೆ ಪಿಂಡವನ್ನಿಡುವುದು, ತರ್ಪಣ ಕೊಡಿಸೋದು ಎಲ್ಲ ಮಾಡ್ತಾರೆ. ಎಷ್ಟು ಜನ ಮಾಡ್ತಾ ಇದ್ದೀವಿ ನಾವು? ಆಮೇಲೆ ಹೇಳೋದು ನನ್ನ ತಂದೆ ಮೋಕ್ಷ ಸಿಗ್ತಾ ಬಿಟ್ರೆ, ಮುಕ್ತಿ ಸಿಗ್ತಾ ಬಿಟ್ರೆ, ಭಟ್ರ ಹತ್ರ ಹೋದರೆ ಪ್ರೇತ ದೋಷ ಇದೆ. ಎಷ್ಟು ಜನ ಮಾಡ್ತಾರೆ?
ಅಲ್ಲ, ಇಷ್ಟು ಸುಲಭವಾಗಿ ಒಂದು ಮಗನಿಗೆ ಅಶ್ವಮೇಧ ಯಾಗ ಮಾಡು ಯೋಗ ಕೊಟ್ಟಾಗ ಯಾಕೆ ಮಾಡಬಾರ್ದು ಈ ರೀತಿಯಾಗಿ? ಆಯಿತು, ನಿತ್ಯ ವಿಧಿಗಳನ್ನು ಮಾಡಿ 10ನೇ ದಿನ ಧರ್ಮದ ಉದಕವನ್ನು, ಈಗ ಪಿಂಡ ಇಡುವುದು ಅಂತಂದರೆ, ಈಗ ಅದರಲ್ಲಿ ಒಂದು ಮಾತುಂಟು, ಏನು ಗೊತ್ತುಂಟಾ? ಈಗ ನಾವು ಯಾಕೆ ಪಿಂಡಗಳನ್ನು ಇಡಬೇಕು, ಪಿಂಡಗಳನ್ನಿಟ್ಟರೆ ಏನೇನು ಅಂತ ಹೇಳುವಾಗ ಅದರಲ್ಲಿ ಮೊದಲನೇ ದಿನ ಮಾಡುವಾಗ ಏನು ಆಗ್ತದೆ ಏನು ಅಂತೆಲ್ಲ ನೋಡುವಾಗ ನಮಗೆ ಒಂದು ವಿಚಾರ ಗೊತ್ತಾಗ್ತದೆ. ಏನು ಗೊತ್ತುಂಟಾ? ಖಗೇಶ ಇತಿ. ಹಾಂ, ಅದಾದ ಮೇಲೆ ಪಕ್ಷ ಉತ್ತಮ. ಈ ಆತ್ಮ ಅಥವಾ ಪ್ರೇತತ್ವ ಅಂತ ನಾವೇನು ಹೇಳ್ತೇವಲ್ಲ, ಆ ಪ್ರೇತ 10ನೇ ದಿನ ಆದಮೇಲೆ 11ನೇ ದಿನ ಏಕೋದಿಷ್ಟ ಅಥವಾ ಏಕಾದಶ, ಅಲ್ಲಿ 2ನೇ ಒಂದು ಶ್ರಾದ್ದ ಮಾಡ್ತೇವಲ್ಲ, ಆಗ ಅದಕ್ಕೆ ಆಹಾರ ಸಿಕ್ತು. ಮೊದಲನೇ ಶ್ರಾದ್ದ ಕರ್ಮ ಯಾವತ್ತು ಅಂದರೆ 11ನೇ ದಿನ. ಅಲ್ಲಿ 16 ರೀತಿಯಾದಂತಹ ಶ್ರಾದ್ದವನ್ನು ನಾವು ಮಾಡ್ತೇವೆ. ಅದನ್ನು ಮಧ್ಯಮ ಷೋಡಶಿ ಅಂತ ಹೇಳಲ್ಪಟ್ಟಿದೆ. ಮಧ್ಯಮ ಷೋಡಶಿ ಅಂತ. ಈ 16 ಅಂದರೆ ಮಧ್ಯಮ ಷೋಡಶಿಯಲ್ಲಿ ಮರಣದಿಂದ ಕೂಡಿ ಮೊದಲಿಗೆ 12 ಶ್ರಾದ್ದ ಕ್ರಿಯೆಗಳನ್ನು ಮಾಡ್ತಾರೆ. ಆಮೇಲೆ ಮತ್ತೆ 4 ಶ್ರಾದ್ದ ಕ್ರಿಯೆಗಳನ್ನು ಮಧ್ಯಮ, ಅಂದರೆ ಮಧ್ಯಮ ಶ್ರಾದ್ದ ಅಂತ ಯಾಕೆ ಹೇಳೋದು? ಅದಕ್ಕೆ 10ನೇ ದಿನಕ್ಕೆ ಹಾಗೆ 10ನೇ ದಿನ ಮುಗಿಯುವಾಗ ಉಳಿದವರೆಲ್ಲ ಶುದ್ಧಿ ಆಗ್ತಾರೆ. ಇದು ಗೊತ್ತುಂಟಲ್ಲ ನಿಮಗೆ? ಮಗ ಶುದ್ಧಿ ಆಗುವುದಿಲ್ಲ ಅಥವಾ ಕರ್ಮ ಮಾಡುವನು ಶುದ್ಧಿ ಆಗುವುದಿಲ್ಲ. ಹಾಂ, 11ನೇ ದಿನ ಮಾಡುವಾಗ ಆ ಕಡೆ ಅವನು ಶುದ್ಧಿಯೂ ಅಲ್ಲ, ಮೈಲಿಗೆಯೂ ಅಲ್ಲದ ಸ್ಥಿತಿಯಲ್ಲಿ ಅವನಿರ್ತಾನೆ. ಹಾಗಾಗಿ ಅದನ್ನು ಮಧ್ಯಮ ಷೋಡಶಿ ಅಂತ ಹೇಳಿದ್ದಾರೆ. ಹೀಗೆ ಆ ಶರೀರಕ್ಕೆ ಸ್ವರೂಪಗಳನ್ನು ಕೊಟ್ಟು, ಅಂಗುಷ್ಟ ಮಾತ್ರದಲ್ಲಿ ಸ್ವರೂಪವನ್ನು ಕೊಟ್ಟು ಮೊದಲನೇ ಶ್ರಾದ್ದವನ್ನು ನಾವು ಆ ದಿನ ಮಾಡ್ತೇವೆ. ಆ ರೀತಿ ಶ್ರಾದ್ದ ಮಾಡಿದಾಗ, ಶ್ರಾದ್ದ ಮಾಡ್ತೇವೆ ನಾವು 16 ಷೋಡಶಿ ಅಂತ ಮಾಡ್ತೇವೆ, ಆಯಿತಾ? ಆ ಒಂದು ಶ್ರಾದ್ದ ಮಾಡಿದಾಗ ನಮಗೆ ಅದರಲ್ಲಿ ಪಾಲುಂಟು. ಯಾರ್ಯಾರಿಗೆ ಪಾಲುಂಟು? ನಾವೀಗ ಪಿಂಡ ಪ್ರದಾನ ಮಾಡ್ತೇವೆ, ಎಲ್ಲದೂ ಕೂಡ ನಮ್ಮ ತಂದೆಗೆ ಹೋಗೋದಾ? ಇಲ್ಲ ಅಲ್ವಾ? ಹಾಗಾಗೋದಿಲ್ಲ. ಪಿಂಡದಾನ ಮಾಡಿದಾಗ 16 ಷೋಡಶಿಗಳಲ್ಲಿ, ಆಯಿತಾ, 2 ಭಾಗಗಳಾಗಿ, ಒಂದು ಅತಿವಾಹಿಕ ಶರೀರಗಳಿಗೆ, ಅಂದರೆ ಪ್ರೇತ ಶರೀರ ಅಂತ ನಾವು ಹೇಳ್ತೀವಲ್ಲ, ಅಂಗುಷ್ಟ ಮಾತ್ರಕ್ಕೆ ಒಂದು, ಅದಕ್ಕೆ ಒಂದು ಭಾಗ, ಅಂದರೆ ಒಂದು ಭಾಗದಲ್ಲಿ 100 ಅಂತ ಇಟ್ಟುಕೊಂಡ್ರೆ 2 ಭಾಗ ಅಂದರೆ ಎಷ್ಟು? 50%. ಆಯಿತಾ? 50% ಮಾತ್ರ ಪಿಂಡ ಪ್ರದಾನದ್ದು ಆ ಒಂದು ಶರೀರಕ್ಕೆ ಹೋಗ್ತದೆ. ಆಯಿತಾ? ಉಳಿದಂತಹ ಭಾಗದ 3 ಭಾಗದಲ್ಲಿ ಯಮದೂತರಿಗೆ ಹೋಗ್ತದೆ. ಆಯಿತಾ? ಇನ್ನು ಉಳಿಯುವುದು ಕೊನೆಯ 4 ಭಾಗ ಅಂತ. ಇನ್ನು ಉಳಿದ ಅಮೌಂಟಿನ ಕೊನೆಯ 4 ಭಾಗಗಳು ಕೂಡ ಅಮೃತಕನು ಸ್ವಯಂ ತೃಪ್ತನಾಗ್ತಾನೆ ಅಂತ. ಅಮೃತಕ ಅಂದರೆ ಶ್ರೀಮನ್ನಾರಾಯಣ ತೃಪ್ತನಾಗಿ ಪಿತೃದೇವತೆಯಾಗಿ ಈ ಕರ್ತೃ ಮಗನೋ ಯಾರೋ ಕರ್ಮವನ್ನು ಮಾಡ್ತಾ ಇರ್ತಾನೆ, ಅವನಿಗೆ ಫಲವನ್ನು ಕೊಟ್ಟು ಹೋಗ್ತಾನೆ. ಹಾಗಾಗಿ ನೀವು ಪಿಂಡ ಪ್ರದಾನ ಮಾಡಿದ್ದು ಎಲ್ಲವೂ ಅಪ್ಪನಿಗೆ ಹೋಯ್ತು, ಅಮ್ಮನಿಗೆ ಹೋಯ್ತು, ಎಷ್ಟೋ ಅನ್ನದ ಉಂಡೆ ಮಾಡಿಬಿಡುತ್ತು ಭಟ್ರೆ, ಹೇಳೋದುಂಟು. ಆಮೇಲೆ ಇದನ್ನೊಂದು ಅಬ್ಸರ್ವ್ ಮಾಡಿದ್ದೆ ನಾನು, ಹೇಳಬೇಕು. ಈ ಮಾಡುವಾಗ ಶ್ರದ್ಧೆ ಆಯಿತು, ಭಕ್ತಿ ಆಯಿತು, ಕರ್ತೃ ಹೇಗಿರಬೇಕು ಎಲ್ಲ ಹೇಳಿದ್ದೇನೆ. ಭಕ್ತಿ ಲೋಭಗಳನ್ನೆಲ್ಲ ಬಿಡಬೇಕು. ಮತ್ತು ದಾನ ಪ್ರಕ್ರಿಯೆಲ್ಲ ನಾನು ನಾಳೆ ಹೇಳ್ತೇನೆ, ಯಾಕೆ ದಾನವನ್ನು ಮಾಡಬೇಕು ಅಂತೆಲ್ಲ. ಮಾಡುವಾಗ ಈ ಸಂಬಂಧಿಕರು ಏನು ಮಾಡಬೇಕು? ಸಂಬಂಧಿಕರು ಇಲ್ಲಿ ಕರ್ತೃ ಅಂತ ಹೇಳುವ ಕರ್ತೃ ಗಂಡ ಹೆಂಡತಿ ಅಂತ, ಇಲ್ಲಿ ಒಬ್ಬನೇ ಮಾಡುವ ಯಾವ ಕ್ರಿಯೆ ಇಲ್ಲ. ಅದು ದೇವರ ಕೆಲಸ ಆಗಿರಬಹುದು ಅಥವಾ ಪಿತೃ ಕೆಲಸಗಳಾಗಿರ್ಬೋದು.
ಒಬ್ಬನೇ ಮಾಡೋದಿಲ್ಲ, ಗಂಡ ಹೆಂಡತಿ ಇಬ್ರು ಸೇರೇ ಮಾಡೋದು ಅಂತ. ಆಯ್ತಾ? ಅದು ವಿಚಾರವನ್ನು ಹೇಳ್ತೇನೆ ನಿಮಗೆ. ಅದಕ್ಕಿಂತ ಮುಂಚೆ ಈ ಪಿಂಡ ಪ್ರದಾನ ಇವೆಲ್ಲ ಮಾಡ್ತೇವಲ್ಲ ನಾವು, ಕೇವಲ ಈಗ ಸತ್ತಾಗ ಆಯ್ತಲ್ಲ, ಅದಾದ್ಮೇಲೆ ವಾರ್ಷಿಕ ಶ್ರಾದ್ದ, ಮಾಸಿಕಗಳು, ಆಮೇಲೆ ಈ ತೀರ್ಥಕ್ಷೇತ್ರಕ್ಕೆ ಹೋದಾಗ ಪಿಂಡ ಪ್ರದಾನಗಳು, ಕಾಶಿ, ಗಯಾ, ಬದ್ರಿ ಎಲ್ಲ ಹೋಗಿ ಮಾಡ್ತೇವಲ್ಲ. ಈಗ ಒಂದು ಹೊಸದೊಂದು ಅಪ್ಡೇಟೆಡ್ ವರ್ಷನ್ ಶುರುವಾಗಿ ಫೋಟೋ ತೆಗೆದು ಸ್ಟೇಟಸ್ಸಿಗೆ ಮಾಡ್ತಾರೆ, ನೋಡಿದ್ದೀರಾ? ವಾಟ್ಸಪ್ ಕಳಿಸೋದು, ವಿಡಿಯೋ ಕಾಲ್ ಮಾಡಿ ತೋರಿಸೋದು. ಸರಿಯಾ? ಸರಿನಾ? ಏನ ನಿಮಗೆ ವಾಯು ಸ್ವರೂಪದಲ್ಲಿರುವಂತಹ ಶರೀರ ಕಾಣಿಸ್ತದ? ಕಾಣಿಸೋದಿಲ್ಲ. ಕರ್ಮ ಯಾರಿಗೆ ಗೊತ್ತಾಗ್ಬೇಕು? ಆಗ್ಲಿಲ್ಲ ಅಲ್ಲ. ಅದಕ್ಕೆ ಏನ್ ಹೇಳಿದೆ ಗೊತ್ತಾ? ಧರ್ಮಶಾಸ್ತ್ರ ಏನ್ ಹೇಳಿದೆ ಗೊತ್ತಾ? ಹೋಗ್ಲಿಕ್ಕೆ ಆಗ್ಲಿಲ್ಲ, ಆಯ್ತಾ? ಕಣ್ಮುಚ್ಚಿ, ಅಪ್ಪನೋ ಅಣ್ಣನೋ ತಮ್ಮನೋ ಏನೋ ಕಣ್ಮುಚ್ಚಿ ಅವರ ಧ್ಯಾನ ಮಾಡಿ 2 ಕಣ್ಣೀರು ಹಾಕಿದ್ರೆ ಸಾಕು. ಈ ಥರದ ಅನಿಷ್ಟ ಕ್ರಿಯೆಗಳನ್ನು ಮಾಡಬೇಡಿ. ಈಗ ಮೊನ್ನೆ ನನ್ನ ಅಜ್ಜನದಾಯಿತು, ಆಯ್ತಾ? ನನ್ನ ತಂದೆ ಅಕ್ಕ, ನನ್ನ ಅತ್ತೆ ಬರ್ಲಿಕ್ಕೆ ಆಗಲಿಲ್ಲ, ಅವ್ರ ಮಗ ಮಾತ್ರ ಬಂದಿದ್ದ. ಮಗ ಮಾಡ್ಬೋದಿತ್ತು, ವಿಡಿಯೋ ಕಾಲ್ ಮಾಡಲಿಲ್ಲ. ಎಲ್ಲ ಮುಗಿದ ನಂತರ ನನ್ನ ತಂದೆಯೇ ಫೋನ್ ಮಾಡಿ, ಅಕ್ಕ ಎಲ್ಲ ಮುಗೀತು, ಊಟ ಮಾಡು ಅಂತಂತ ಅಷ್ಟೇ. ನನ್ನ ಅತ್ತೆಯಲ್ಲಿ 1-2 ಕಣ್ಣೀರು ಹಾಕಿ ಅಜ್ಜನನ್ನು ನೆನಪು ಮಾಡಿದ್ಲು, ಮುಗೀತು. ತಪ್ಪು ಅಂತ. ನಾವು ಈ ಪಿಂಡ ಪ್ರದಾನಾದಿಗಳನ್ನೆಲ್ಲ ಮಾಡುವುದು ಭಗವಂತ ತೃಪ್ತನಾಗಬೇಕು, ನಮ್ಮ ಪಿತೃಗಳು ತೃಪ್ತನಾಗಬೇಕು ಅಂತ ಹೊರತು ವಿಡಿಯೋ ಮಾಡೋದು, ಸ್ಕ್ಯಾನ್ ಮಾಡೋದು, ಫೋಟೋ ತೆಗೆಯೋದು, ಸ್ಟೇಟಸ್ಸಿಗೆ ಹಾಕುವುದು, ವಿಡಿಯೋ ಕಾಲಲ್ಲಿ ನೋಡ್ತೀನಿ ಅನ್ನೋದು. ನೀವು ವಿಡಿಯೋ ಕಾಲಲ್ಲಿ ನೋಡಿದ್ರು ನಿಮಗೆ ಕಾಣೋದು 4 ಪಿಂಡವೇ. ಕಂಡು ಹೇಳಕ್ಕೆ ನಿಮಗೆ ಧ್ಯಾನ ಬರುವುದಿಲ್ಲ. ನಿಮ್ಮ ತಂದೆ ಚಿತ್ರ ಬರ್ತದಾ? ಬರುವುದಿಲ್ಲ ಅಲ್ವಾ? ಆದರೆ ಈ ಥರದ ಕೆಲಸಗಳನ್ನು ಮಾಡುವುದರಿಂದ ಅಲ್ಲಿ ಉತ್ಪತ್ತಿಯಾಗುವ ಧನಾತ್ಮಕ ಶಕ್ತಿಗೆ ತೊಂದರೆ ಆಗೋದಿಲ್ವಾ? ತೊಂದರೆ ಆಗ್ತದೋ ಇಲ್ಲೋ? ನಮಗೆ ಈ ಮೊಬೈಲ್ ರೇಸ್ಗಳು ನಮಗೆ ನಮ್ಗೆ ಗೊತ್ತುಂಟು, ಅದು ತಪ್ಪೊಂದು ಗೊತ್ತುಂಟು. ನನ್ನ ಹತ್ರ ಉಂಟು ಮೊಬೈಲ್ ಈಗ, ಆಯ್ತಾ? ಕೇವಲ ನಮ್ಮ ಕಣ್ಣಿಗೆ ಕಾಣದೇ ಇರೋ ರೇಸಿಂದ ಪಕ್ಷಿಗಳು ಸಾಯ್ತದೆ, ಆಯ್ತಾ? ಎಲ್ಲ ಆಗ್ತದೆ ಅಂತ ಆಗುವಾಗ ನಾವಲ್ಲಿ ಭಟ್ರು ಮಂತ್ರಗಳನ್ನು ಹೇಳಿ, ಮಂತ್ರದ ಬೇಸ್ ಅಲ್ಲ ಅದು, ಅದನ್ನೆಲ್ಲ ಮಾಡಿ ಪಿಂಡ ಪ್ರದಾನ ಫೋಟೋ ತೆಗೆದು ಕಳಿಸು, ವಿಡಿಯೋ ಕಾಲಲ್ಲಿ ತೋರಿಸು. ತಪ್ಪು ಅಂತ ಭಾವನೆ ಇದ್ರೆ ಮಾಡಿ, ನಂದು ಅಬ್ಜೆಕ್ಷನ್ ಅಲ್ಲ. ಮಾಡ್ತೇವೆ ಮಾಡಿ, ಅದು ಸರಿ ತಪ್ಪು ವಾದ ನಾನು ಮಾಡೋದಿಲ್ಲ. ಹೇಳಿದ್ದೇನೆ, ಯಾವ ವಿಚಾರಕ್ಕೂ ನನ್ನ ವಾದ ಇಲ್ಲ. ನಿಮಗೆ ನೀವೇ ವಾದ ಮಾಡ್ಕೊಳ್ಳಿ ಅಥವಾ ಚಿಂತನೆ ಮಾಡಿ ಅಂತ ನಿಮಗೆ ತಲೆಗೆ ಹಾಕಿ ಬಿಡ್ತಾ ಇದ್ದೇನೆ ಅಷ್ಟೇ. ಅದು ನೀವು ನನ್ನನ್ನೇ ಕೇಳಿದ್ರೆ ನನ್ನ ಅಭಿಪ್ರಾಯದಲ್ಲಿ ತಪ್ಪದು ಅಲ್ವಾ? ಆತ್ಮದ ಫೋಟೋ ತೆಗಿಲಿಕ್ಕೆ ಕ್ಯಾಮ್ರಾ ಅಲ್ಲ ಅಂತ. ಹಾಗಾಗಿ ಈ ಥರದ ಒಂದಿಷ್ಟು ಅನಿಷ್ಟಗಳನ್ನು ಮಾಡಬಾರ್ದು. ಕರ್ಮನಾಶ ಆಗೋದಲ್ಲ ಯಾಕೆ ಭಟ್ರೆ ಅಂತ ಕೇಳ್ತಿರಲ್ಲ. ಒಳ್ಳೆ ಪುರೋಹಿತರಿದ್ರೂ ಕೂಡ ನಮಗೆ ಯಾಕೆ ಕರ್ಮನಾಶ ಆಗೋದು? ಈ ಥರದ ಕ್ರಿಯೆಗಳು ಭಟ್ರೆಲ್ಲ ಮಾಡಿಸೋದು ಹೌದು, ಮಧ್ಯದಲ್ಲಿ ಏನೋ ಒಂದು ತೋರಿಸು. ಆ ಫೋಟೋ ತೆಗೆದ್ರೆ ಏನಾಗ್ತದೆ ಭಟ್ರೆ? ರೇಸ್ ಎಲ್ಲ ಏನು ಸಮಸ್ಯೆ ಕೊಡ್ತದ? ಸರಿ, ನಾಳೆಯಿಂದ ಸ್ಕ್ಯಾನಿಂಗ್ ರೂಮಿಗೆ ಮೊಬೈಲ್ ತಗೊಂಡೋಗಿ ಬಿಡ್ತಾರ ನೋಡಿ ಡಾಕ್ಟ್ರು. ಅಲ್ಲಡ್ಡಿಲ್ಲ ಅಂತ ಅಲ್ವಾ? ಅಲ್ಲ, ಈ ಥರ ತುಂಬ ಉಂಟು. ನಾವು ದೇವಸ್ಥಾನಕ್ಕೆ ಅಥವಾ ಕೆಲವು ಕ್ಷೇತ್ರಗಳಿಗೆ ಅಥವಾ ಕೆಲವೊಂದು ಜಾಗಗಳಿಗೆ, ಆಯಿತಾ, ಡ್ರೆಸ್ ಕೋಡ್ ಮಾಡಿದ್ದು ವಿರೋಧಗಳೆಲ್ಲ ಬಂತು. ತಪ್ಪೇನಿದೆ? ಅಲ್ಲ, ಈಗ ನಾವು ಅದನ್ನು ಹೇಳಬೇಕಾ ಜನರಿಗೆ? ಅದು ಪರಿಸ್ಥಿತಿ. ಅದನ್ನು ಹೇಳಬೇಕಾ? ಕ್ಲಬ್ಬಿಗೋ ಬಾರಿಗೋ ಹೋಗ್ಬೇಕಾದ್ರೆ ಪಂಚ ಉಟ್ಕೊಂಡು ಹೋಗಿ ಅಂತ ನಾವು ಹೇಳಿದೀವ? ಹೇಳಿಲ್ಲಲ್ಲ. ಯಾಕೆ ಹೋಗಬಾರ್ದು? ಏನು ತಪ್ಪಿದೆ ಅದರಲ್ಲಿ? ಸ್ಟೇಟಸ್ ಅಲ್ಲ, ಆ ಜಾಗಕ್ಕೆ ಆ ಡ್ರೆಸ್ ಅಲ್ಲ, ಹಾಗಾದ್ರೆ ಈ ಜಾಗಕ್ಕೆ ಈ ಡ್ರೆಸ್ ಅಲ್ಲ ಅಂತ ಇಷ್ಟೇ. ಮನೆಯಲ್ಲಿ ಒಂದು ಆಧ್ಯಾತ್ಮಿಕ ನಡೆ ಇರಬೇಕು, ಶಾಂತವಾಗಿರಬೇಕು, ಅತಿಥಿ ಅಭ್ಯಾಗತರು ಬರುವಂತಿರಬೇಕು. ಮನೆಯಲ್ಲಾಗುವಾಗ ಹೇಗೆ ಬೇಕಾದರೂ ಇರಿ. ನೀವು ನಿಮ್ಮ ಮನೆಯಲ್ಲಿ ಗಂಡನೊಟ್ಟಿಗೆ ಹೇಗೆ ಬೇಕಾದರೂ ಇರಿ, ಆಯಿತಾ?
ಆದರೆ ಒಂದಿಷ್ಟು ಜನ ಬರುವಾಗಾದರೂ ಒಂದು ಸ್ವಲ್ಪ ಬೇಕಲ್ಲ. ಈಗ ದೊಡ್ಡ ಬೆಟ್ಟ ಇದೆ, ಪ್ರಕೃತಿಯ ಸೌಂದರ್ಯ ಇದೆ, ಆಯ್ತಾ, ಕಣ್ಣಿಗೆ ಕಾಣಿಸ್ತಾ ಉಂಟು, ಕಂಡಾಗ ಎಂತ ಚಂದ ಇದೆ ಅಂತ ಉದ್ಗಾರ ಬರ್ತದೆ. ಹಾಗೆ ಹೇಳಬಾರ್ದು, ಕಣ್ಣು ಮುಚ್ಚು ಅಂತಂದ್ರೆ. ಬೆಟ್ಟ ಇರಬಾರ್ದಿತ್ತು ಹಾಗಾದ್ರೆ, ಬೆಟ್ಟ ಇದೆ ಅಂತಾದ್ರೆ ನೋಡ್ತಾರೆ ಅಂತ. ಹಾಗೆ ಅಶ್ಲೀಲ ರೀತಿಯಾಗಿ ವಸ್ತ್ರಗಳನ್ನು, ಅದು ಹುಡುಗ ಆಗಿರ್ಲಿ ಹುಡುಗಿ ಆಗಿರ್ಲಿ, ಈ ಹುಡುಗರು ಚಡ್ಡಿ ಬನಿಯನ್ನು ಹಾಕೊಂಡು ತಿರುಗಾಡೋದಿಲ್ವ ರಸ್ತೆ ಮೇಲೆ ಅಲ್ವಾ? ಈಗ ನಾನು ಕೂಡ ಬರೀ ಶಾಲನ್ನ ಹೊದ್ಕೊಂಡು ಓಡಾಡ್ತಾ ಇದ್ದೇನೆ, ಏನಾದ್ರು ಕೆಟ್ಟ ಭಾವನೆ ಬರ್ತಾ ಇಲ್ವಾ? ಬರೋದಿಲ್ಲ ಅಂತ ನನಗೂ ಹೇಳ್ಬೋದು, ಬಟ್ ನೀವು ಅರ್ಧ ಬಟ್ಟೆಯಲ್ಲಿ ಇದ್ದೀರಲ್ಲ ಅಂತ. ಆದರೆ ವಸ್ತ್ರ ಅಲ್ಲ ನಮಗೆ ಭಾವನೆ ಕೊಡುವುದು, ಅಂದರೆ ವಸ್ತ್ರದಲ್ಲಿಲ್ಲ, ಆ ವಸ್ತ್ರ ಹೇಗೆ ಬಿಂಬಿಸ್ತದೆ ಅನ್ನೋದ್ರ ಮೇಲೆ ಅಲ್ವ ಭಾವನೆ. ಹಾಕಿ ನಿಮ್ಮ ಸ್ವತಂತ್ರ ಹಕ್ಕದು, ಯಾರೂ ಅಬ್ಜೆಕ್ಷನ್ ಮಾಡೋದಿಲ್ಲ. ನಿಮಗೆ ಹೇಗೆ ವಸ್ತ್ರ ಹಾಕುವಂತಹ ಅಧಿಕಾರ ಉಂಟು, ಎದುರುಗಡೆ ಬರುವ ವ್ಯಕ್ತಿಗೆ ನೀನು ಸರಿ ಇರಬೇಕು, ನಿನ್ನ ಕಣ್ಣು ದೃಷ್ಟಿ ಸರಿ ಇರಬೇಕು ಅಂತ ನೀ ಹೇಳೋ ಅಧಿಕಾರ ಇಲ್ಲ ಅಂತ. ಇದು ನಿಮ್ಮ ಇಷ್ಟ ಆದರೆ ಅದು ಅವನ ಇಷ್ಟ ಅಂತ ವಾದ ಮಾಡ್ತಾನೆ ಅಲ್ವಾ? ನೀ ತಪ್ಪಾಗಿ ನೋಡಬಾರ್ದು ಅಂತ. ಈಗ ಕೆಲವೊಬ್ರು ಹೇಳೋದುಂಟು, ಅವ್ರ ಅಮ್ಮಂದ್ರು ಸಂಸ್ಕಾರವೇ ಕಲಿಸ್ಲಿಲ್ಲ ಅಂತ. ನಿಮ್ಮಮ್ಮಂದ್ರೆ ಎಂತ ಮಾಡಿದ್ದು ಹಾಗಾದ್ರೆ? ಮರು ಪ್ರಶ್ನೆಗಳು ಹೇಳಬಾರದು. ಹಾಗಾಗಿ ಈ ಎಲ್ಲ ರೀತಿಯಾದಂಥದ್ದು ಕ್ರಿಯೆಗಳ ನಾಶ ಆಗೋದಿಲ್ಲ ಅಂದರೆ ಈ ಥರದ ವಿಚಾರಗಳಲ್ಲಿ ಅಂತ. ಈಗ ಮೊನ್ನೆ ಆದ ಘಟನೆ ಉದಾಹರಣೆಗೆ ಹೇಳಬೇಕು ಅಂದರೆ, ತಾಯಿ ಕರ್ಮಾಂಗಕ್ಕೆ ಸೀರೆ ಉಟ್ಟು ಬರಬೇಕು, ಬಟ್ರೆ ನಾನು ಮಾಡಲು, ನನ್ನ ಹತ್ರ ಸೀರೆನೇ ಇಲ್ಲ ಅಂತಾರೆ ಹುಡುಗಿ. ಎಂತ ಹೇಳೋದು ಗುರುಗಳು ಸೀದಾ ಹೋದ್ರು, ಆಯ್ತಾ, ದೇವಿಗೆ ಸೀರೆಗಳ ದಾರ ಬಂದಿತ್ತಲ್ಲ ತಂದು ಕೊಟ್ಟರು, ತಗೊಂಡೋಗು ತಾಯಿ, ಮೊದಲು ಉಟ್ಕೊಂಬ ನೀನು ನಾಳೆಗೆ ಅಂತ, ಆಮೇಲೆ ಪೂಜೆ ಮಾಡಿಸ್ತೇನೆ ಅಂತ. ಉಡ್ಲಿಕ್ಕೆ ಬರ್ತದೆ, ಎಲ್ಲದೂ ಬರ್ತದೆ. ಅಂದರೆ ಪರಿಸ್ಥಿತಿ ಹೇಗಾಗಿದೆ ಅಂತ. ಹಾಗಾಗಿ ಈ ಸಂಸ್ಕಾರಗಳನ್ನು ಮಾಡುವಾಗ ನಾವು ನಡೆಯಲ್ಲಿರಬೇಕು. ಆಮೇಲೆ ಈ ಶ್ರಾದ್ದ, ಈ ಏಕೋದಿಷ್ಟ ಶ್ರಾದ್ದಗಳು ಇವೆಲ್ಲ ಉಂಟಲ್ಲ 15 ದಿನಗಳಲ್ಲಿ, ಇದೆಲ್ಲ ನಾವು ಮಾಡ್ತೇವೆ. 12ನೇ ದಿನಕ್ಕೆ ನಾವು ಶ್ರಾದ್ದಗಳನ್ನು ಮಾಡೋದು, ನಂತರ ವೈಕುಂಠವನ್ನು ಮಾಡೋದು. ಇಷ್ಟನ್ನೆಲ್ಲ ಮಾಡಿ ಆ ಆತ್ಮವನ್ನು ಕರ್ಕೊಂಡು ಹೋಗ್ಲಿಕ್ಕೆ ಶುರು ಮಾಡ್ತಾರೆ ಭಗವಂತ, ಅಥವಾ ಯಮಕಿಂಕರರು ಕರ್ಕೊಂಡು ಹೋಗ್ತಾರೆ. ಹೀಗೆ ಕರ್ಕೊಂಡು ಹೋಗುವಾಗ 16 ಪಟ್ಟಣಗಳುಂಟು. 16 ಪಟ್ಟಣಗಳುಂಟು. ಅಲ್ಲೆಲ್ಲ ಸ್ಟಾಪ್ಸ್ ಉಂಟು ಅವರಿಗೆ. ಎಲ್ಲರಿಗೂ ಸ್ಟಾಪ್ಸ್ ಉಂಟಾ? ಇಲ್ಲ, ಎಲ್ಲರಿಗೂ ಇಲ್ಲ. ಪುಣ್ಯಜೀವಿಗಳಿಗಿಲ್ಲ. ನೇರವಾಗಿ ವಿಷ್ಣು ಬರ್ತಾನೆ, ಡೈರೆಕ್ಟ್ ಫ್ಲೈಟ್ ಕರ್ಕೊಂಡು ಹೋಗ್ತಾ ಇರ್ತಾರೆ. ಹಾಗಾಗಿ ಹೇಳಿದ್ದು ಮೋಕ್ಷ ನೀವು ಕೊಡೋದಲ್ಲ ಅಂತ, ಮೋಕ್ಷದ ಹಾದಿಯನ್ನು ಸುಲಭ ಮಾಡಿಕೊಡ್ಬೋದು ಅಷ್ಟೇ ಸಂತಾನಗಳು. ಈ 16 ಪಟ್ಟಣಗಳು ಅದ್ರ ಹೆಸರೆಲ್ಲ, ಈಗ ಸೌಮ್ಯಪುರ ಅಂತ ಉಂಟು, ಜಂಗಮಪುರ ಅಂತ ಉಂಟು, ಆಯ್ತಾ, ವೈತರಣಿ ನದಿ ಎಲ್ಲ ಕೇಳಿದ್ದೀರಲ್ಲ ಹೆಸರುಗಳೆಲ್ಲ. ಅದನ್ನೆಲ್ಲ ಸಾಮಾನ್ಯ ಎಲ್ಲ ಭಟ್ರುಗಳು ಹೇಳಿರ್ತಾರೆ, ಆಯ್ತಾ, ಯಾಕೆಂದ್ರೆ ದಾನ ಪ್ರಕ್ರಿಯೆಗಳೆಲ್ಲ ಅದೆಲ್ಲ ಬರ್ತದಲ್ಲ, ಹಾಗಾಗಿ ಹೇಳಿರ್ತಾರೆ. ಆದರೆ ಯಾಕೆ ಆ ಟೈಮ್ನಲ್ಲಿ ನಾವೀಗ ಮಾಸಿಕ ಅಥವಾ 16 ಶ್ರಾದ್ದ ಉತ್ತಮ ಷೋಡಶಿ ಅಂತ ಹೆಸರು ಅದಕ್ಕೆ, ಯಾಕದು ಉತ್ತಮ ಷೋಡಶಿ ಗೊತ್ತುಂಟಾ? ಅಲ್ಲಿ 16 ಪಟ್ಟಣಕ್ಕೆ ಹೋಗುವಾಗ ಅಲ್ಲೊಂದು ವ್ಯವಸ್ಥೆ, ನಿಮಗೆ ಒಂದು ಆಧುನಿಕದಲ್ಲಿ ಒಂದು ಅರ್ಥ ಮಾಡಿಸುವ. ಅಲ್ಲಿ ಹೋದಾಗ, ಮೊದಲು ಸೌಮ್ಯಪುರಕ್ಕೆ ಹೋದಾಗ, ಮೊದಲನೇ ತಿಂಗಳು 27ನೇ ದಿನಕ್ಕೆ 84,000 ಯೋಜನೆಗಳಷ್ಟು ದೂರ ಯಮಲೋಕ ಅಥವಾ ನರಕ ಉಂಟು ಅಂತ, ನರಕ ದರ್ಶನ ಅಂತ. 84,000 ಯೋಜನೆಗಳು. ಒಂದು ದಿನಕ್ಕೆ 250 ಚಿಲ್ಲರೆ ಯೋಜನೆಗಳ ಅಷ್ಟು ದೂರ ಯಮಕಿಂಕರರು ಎಳೆದುಕೊಂಡು ಹೋಗ್ತಾನೆ. ನಡಿಲಿಕ್ಕೆಲ್ಲ ಆಗೋದಿಲ್ಲ, ಹಾಗೆ ನಾವೇ ಹೋಗ್ತೀವಿ ಅಂದ್ರೆಲ್ಲ ಆಗೋದು. ಎಳೆದುಕೊಂಡು ಹೋಗೋದು, ನಮ್ಮಲ್ಲೂ ಆಡು ಭಾಷೆಯಲ್ಲಿ ಉಂಟಲ್ಲ, ಪೊಲೀಸರು ಬರ್ತಾರೆ ಎಳ್ಕೊಂಡು ಹೋಗ್ತಾರೆ ಅಂತ, ಹಾಗೆ ಎಳೆದು ಕರೆದುಕೊಂಡು ಹೋಗೋದು. ಈಗ ಹೋಗುವಾಗ ಮೊದಲನೇ ಸ್ಟಾಪ್ 27ನೇ ದಿನಕ್ಕೆ ಮೊದಲನೇ ಸ್ಟಾಪ್ ಸಿಗ್ತದೆ ಸೌಮ್ಯಪುರದಲ್ಲಿ. ಅಲ್ಲಿ ಹೋದಾಗ ಅತಿಯಾದ ಬಾಯಾರಿಕೆ, ಹಸಿವು ಎಲ್ಲ ಕಾಡ್ತದೆ. ಯಮಕಿಂಕರ್ನಲ್ಲಿ ಕೇಳ್ತದೆ ಅಂತೆ ಆತ್ಮ, ನಮಗೆ ಹೊಟ್ಟೆ ಹಸಿತಾ ಉಂಟು, ಬಾಯಾರಿಕೆ ಆಗ್ತಾ ಉಂಟು, ಏನಾದರೂ ಕೊಡಿ, ತಿನ್ಲಿಕ್ಕೆ ಕೊಡಿ. ಅಲ್ಲ ದುಡ್ಡು ತಂದಿದ್ದೀಯಾ ಅಂತ ಕೇಳ್ತಾವಂತೆ. ಯಾವ ದುಡ್ಡು?
ಈಗ ಅಲ್ಲಿ ಯಾವ ದೊಡ್ಡಪ್ಪ ಕೆಲಸ ಮಾಡೋದು? ಹಾ, ಅಥವಾ ಬೈಯುವುದುಂಟಂತವು. ಸಣ್ಣ ಮಕ್ಕಳಿಗೆ ಗೊತ್ತುಂಟು ಬುತ್ತಿ ತರಬೇಕು ಹೊರಗೆ ಹೋಗುವಾಗ ಅಂತ, ನೀ ಬುತ್ತಿ ತರಲಿಲ್ವಾ ಅಂತ. ಸಣ್ಣ ಈಗ ನಾವು ಶಾಲೆಗೆ ಹೋಗುವ ಮಕ್ಕಳೆಲ್ಲ ಟಿಫನ್ ಬಾಕ್ಸ್ ಇಟ್ಕೊಂಡು ಹೋಗ್ತಾರಲ್ಲ ಹಾಗೆ. ಸರಿ, ದುಡ್ಡು ಕೊಡು ಆಹಾರ ಕೊಡ್ತೀವಿ ಅಂತ. ಆಗ ನಮ್ಮಲ್ಲಿ ಪುಣ್ಯ ಇದ್ರೆ ತಗೊಳಪ್ಪ ಅಂತ ಕೊಟ್ಟು ಏನಾದ್ರು ತಗೊಳ್ಬೋದು. ಮಗ ಮಾಡದೇ ಇದ್ರು ಇಲ್ಲಿ ನಡೀತದೆ ಅಂತ. ಇಲ್ಲ ಅಂತ ಆದರೆ ತಕ್ಷಣ ಹೇಳಿದ, ನೀನು ಮಕ್ಕಳೇನಾದ್ರು ಸಂತಾನಗಳು ಕೊಟ್ಟರೆ ತಗೋ, ಇಲ್ಲ ಅಂದರೆ ಇಲ್ಲ. ಆ ದಿನ ಕೊಟ್ಟರೆ ಅವನಿಗೆ ಸ್ವಲ್ಪ ಬಾಯಾರಿಕೆಗೆ ಎಳ್ಳು ನೀರು ಪಿಂಡದಿಂದ ಸ್ವಲ್ಪ ಮಟ್ಟಿಗೆ ಸಂತೃಪ್ತನಾಗ್ತಾನೆ, ಆ ಆಯಾಸಗಳು ತಣಿತದೆ, ಮತ್ತೆ ಮುಂದೆ ಕರ್ಕೊಂಡು ಹೊರಡ್ತಾನೆ. ಅಲ್ಲಿ ಆಗುವಾಗ 1.5 ತಿಂಗಳು ಮಧ್ಯದಲ್ಲಿ ಬರುವಂತಹದ್ದು. ನಮ್ಮಲ್ಲಿ 16 ಶ್ರಾದ್ದಗಳು ಅಂತ, ಉತ್ತಮ ಷೋಡಶಿ ಅಂದರೆ 16. ತಿಂಗಳು ಎಷ್ಟಿರೋದು? 12 ಅಲ್ಲ. ಈ 16 ಹೆಂಗೆ ಬಂತು ಅಂತ ಮಧ್ಯದಲ್ಲಿ, ಅದಕ್ಕೆ ಭಟ್ರು ಏಕೋದಿಷ್ಟ ಹಾಗೆಲ್ಲ ಹೇಳ್ತಾರಲ್ಲ, ನಿಮ್ಗೆ ಅರ್ಥ ಮಾಡಿ. 27ನೇ ದಿನ ಅದಾದ ಮೇಲೆ ಮತ್ತೆ ಸತ್ತ ನಕ್ಷತ್ರ ಅಥವಾ ಮಿತಿ ಬರುವಂತಹ ದಿನಗಳಿಗೆ 2ನೇ ಶ್ರಾದ್ದ ಆಯ್ತಾ. ಆಮೇಲೆ 1.5 ತಿಂಗಳಿಗೆ ಒಂದು ಶ್ರಾದ್ದ, ಮಧ್ಯದಲ್ಲಿ 12 ತಿಂಗಳಿಗೆ 12 ಮಿತಿಗಳಿಗೆ 12 ಶ್ರಾದ್ದ ಆಯ್ತಲ್ಲ. ಅದಾದ ಮೇಲೆ ನಮಗೆ 1.5 ತಿಂಗಳಿಗೆ ಒಂದು ಶ್ರಾದ್ದ, 45ನೇ ದಿನ ಅಂತ ಹೇಳೋದು. 27, 45, 165 ಅಥವಾ 170. ಈ 65ರಿಂದ 70 ಅದು ಒಂದೊಂದು ಪ್ರಾಂತ್ಯದಲ್ಲಿ ಒಂದೊಂದು ರೀತಿಯಾಗಿ ನಿರ್ಧಾರ ಮಾಡ್ತಾರೆ, ತಪ್ಪಲ್ಲ ಅದು. ಅದು ಕೆಲವೊಂದು ಏನಾಗ್ತದೆ ಅಂತ ಕೇಳಿದ್ರೆ, ನೀವು 165ರಿಂದ 170 ಯಾಕೆ ಅಂತ ಕೇಳಿದ್ರೆ, ಕೆಲವೊಂದು ಮಿತಿಗಳು ಬಂದರೆ, ನಕ್ಷತ್ರಗಳು ಬಂದರೆ ಆ ದಿನ ಮಾಡ್ಲಿಕ್ಕೆ ಆಗುವುದಿಲ್ಲ. ಹಾಗಾಗಿ ಮಧ್ಯದಲ್ಲಿ ಅಮಾವಾಸ್ಯೆ ಇದ್ರೆ ಮಾಡ್ಲಿಕ್ಕೆ ಆಗುವುದಿಲ್ಲ, ಹೀಗೆಲ್ಲ ಇರ್ತದೆ. ಹಾಗಾಗಿ ಈ 165ರಿಂದ 170ನೇ ದಿನಕ್ಕೆ 3ನೇದು 12 ಮಿತಿಗಳು ಬಿಟ್ಟು ಆಯ್ತಾ. ಆಮೇಲೆ 364ನೇ ದಿನಕ್ಕೆ 4, ಅಲ್ಲಿಗೆ 12 + 4 16 ಶ್ರಾದ್ದಗಳು. ಹಾಗೆ ಈ 16 ಪಟ್ಟಣಗಳು, ಕೊನೆಯ ಪಟ್ಟಣ ಯಮಪುರಿ, ಸೌಮ್ಯಪುರ, ಜಂಗಮಪುರ, ವೈತರಣಿ ನದಿ ಹೀಗೆಲ್ಲ ಹೋಗುವಾಗ ಈ ಎಲ್ಲ ಕಾಲದಲ್ಲೂ ಕೂಡ ಅದಕ್ಕೆ ಇದನ್ನು ದಾಟುವಾಗ ನಾನ್ ಸ್ಟಾಪ್, ತುಂಬ ರೆಸ್ಟ್ ಎಲ್ಲ ಕೊಡೋದಿಲ್ಲ, ಹೀಗೆ ನಿಲ್ಲಿಸುವುದು. ಆ ದಿನಕ್ಕೆ ಕೊಡ್ತಾ ತಗೋ, ಇಲ್ವಾ ನಡಿ, ಮುಂದೆ ನಡಿ, ಎಳೆದು ಹೋಗುವುದು. ಹೀಗೆ ಸಾಗಿಸಿಕೊಂಡು ಹೋಗುವುದು. ವೈತರಣಿ ನದಿ ಹತ್ರ ಹೋಗುವಾಗ ಅಲ್ಲಿ ಈ ದೋಣಿ ದಾಟಿಸ್ಲಿಕ್ಕೆ ಅಂಬಿಗರು ಇರ್ತಾರಂತೆ. ಅಲ್ಲಿ ಯಮಕಿಂಕರರು ಕೇಳೋದಿಲ್ಲ, ಅಲ್ಲಿ ಅಂಬಿಗರು ಅಂತ ಅವರಿಗೆ ಅಂಬಿಗರು ಕೇಳ್ತಾರಂತೆ, ಗೋದಾನ ಕೊಡು ನನಗೆ, ಎಷ್ಟು ಗೋದಾನ ಮಾಡಿದ್ದೆ, ಪುಣ್ಯ ಇದೆ, ಆ ಪುಣ್ಯ ನನಗೆ ಕೊಡು, ವೈತರಣಿ ನದಿ ದಾಟಿಸ್ತೇನೆ. ಮಾಡಲಿಲ್ಲ ಅಲ್ಲ, ನಾನು ಮಾಡಲಿಲ್ಲ, ನನ್ನ ಮಗನೂ ಮಾಡಲಿಲ್ಲ, ನಾವೇನು ಮಾಡಲಿಕ್ಕಾಗೋದಿಲ್ಲ. ಏನು ದುಡ್ಡು ಕೊಡಲಿಲ್ಲ, ನಾವು ಬರೋದಿಲ್ಲ. ವೈತರಣಿ ನದಿ ಕಲ್ಪನೆ ಹೇಗುಂಟು ಗೊತ್ತುಂಟ? ರಕ್ತ ಮಾಂಸ, ನಾವೀಗ ಪಸ್ ಅಂತ ಹೇಳ್ತೀವಲ್ಲ, ಮಲ ಮೂತ್ರಗಳು ಇದೆಲ್ಲ ಆಗಿ ಕೊತ 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 ಕುದಿತಾ ಉಂಟು ಆಯ್ತಾ. ಆಗ ಯಮಕಿಂಕರರು ಆ ವೈತರಣಿ ನದಿಯನ್ನು ದಾಟಿಸ್ಲಿಕ್ಕೆ, ಒಂದೋ ಇವನು ಪುಣ್ಯ ಇದ್ರೆ ಅಲ್ಲಿ ಕೊಟ್ಟು ದಾಟಬೇಕು, ಪುಣ್ಯಾತ್ಮನಾದರೆ. ಇಲ್ವಾ ಈ ಎಮ್ಮೆ ಹಸುಗಳಿಗೆಲ್ಲ ನಾವು ಮೂಗುದಾಣ ಹಾಕ್ತೀವಲ್ಲ, ಹಾಗೆ ಹಾಕಿ ಈ ಯಮಕಿಂಕರರು ಆಕಾಶದಲ್ಲಿ ಹಾರೋದಂತೆ, ಅವ್ರನ್ನ ಎಳೆಯೋದು ವೈತರಣಿ ನದಿ. ಅವನು ದಬ 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 ಕೆಳಗೆ ಹೋಗೋದು, ಮೇಲೆ ಬರುವುದು ಆಗ್ತದೆ. ಆ ಎಲ್ಲ ಆ ರಕ್ತ ಮಾಂಸ ಬಸ್ಗಳನ್ನೆಲ್ಲ ನುಂಗಿ ಹೊರಗಾಕಿ ಎಲ್ಲ ಮಾಡಿ ವೈತರಣಿ ನದಿಯಿಂದ ಹೊರಗೆ ಬೀಳ್ತಾರೆ. ಒಂದು ಗೋದಾನ ಮಾಡಿದರೆ ತಪ್ಪಿಸ್ಕೋಬೋದಿತ್ತಲ್ಲ ಭಟ್ರೆ. ಅಲ್ಲ, ನಾವೀಗ ಅನ್ಕೊಳ್ಳೋದು ಅದಕ್ಕೆ ಆ ಗೋದಾನಕ್ಕೆ ಒಂದಿಷ್ಟು ವಿಶ್ಲೇಷಣೆ. ಕಪ್ಪು ಹಸು ಎಷ್ಟರ ಮಟ್ಟಿಗೆ ಕಪ್ಪಿರ್ಬೇಕಂತೆ ಗೊತ್ತಾ? ಕೆಚ್ಚಲು ಕೂಡ ಕಪ್ಪಿರ್ಬೇಕಂತೆ. ಅಲ್ಲ, ಈಗ ಸಿಗೋದು ಕಷ್ಟ, ಆದರೆ ಹೇಳ್ತಾನೆ ಕೊನೆ ಪಕ್ಷ ಗೋದಾನವನ್ನಾದರೂ ಮಾಡಬೇಕು ಅಂತ. ಗೋದಾನ ಅಂತ ಹೇಳುವಾಗ ಗೋದಾನದಲ್ಲಿ ನಾವೊಂದಿಷ್ಟು ತಪ್ಪು ಮಾಡ್ತೇವೆ. ಈಗ ನಾನು 10 ಗೋದಾನ ಮಾಡಿದ್ದೇನೆ ಬಿಟ್ರೆ ನನ್ನ ಪುಣ್ಯ ಸಿಗ್ತದೋ ಇಲ್ಲವೋ ಅಂತ ಕೆಲವೊಂದಿಷ್ಟು ಪ್ರಶ್ನೆ, ಅದು ನಾನು ನಿರ್ಧಾರ ಮಾಡ್ಲಿಕ್ಕೆ ಆಗೋದಿಲ್ಲ, ಭಗವಂತ ನೋಡ್ತಾನೆ ಅಂತ ಹೇಳ್ತೇನೆ ನಾನು. ಸಂತೆಗೆ ಹೋಗಿ ಯಾವುದು ಕಮ್ಮಿ ಉಂಟು ನೋಡುವ ಹಸು ತರೋದು,
ಅದಕ್ಕೆ ಲಕ್ಷಣಗಳನ್ನು ಹೇಳ್ತಾನೆ. ಗೋದಾನ ಮಾಡುವಾಗ ಈಗ ಗೋವಿನ ಜೊತೆ ಕರುವನ್ನು, ಆ ಕರು ಆಗ್ತದೆ ಅಂದರೆ ಹೊರಗೆ ಬಂದಿರೋದು ಅಥವಾ ಗರ್ಭಾವಸ್ಥೆಯಲ್ಲಿರುವಂತಹ ಹಸುಗಳು ಏನಾದರೂ ಸರಿ, ಹೇಗೆ ತಂದಂಥದ್ದು ಸೌಮ್ಯವಾಗಿರಬೇಕು. ಪುಣ್ಯ ಬರುವುದು ಹೇಗೆ? ಸೌಮ್ಯವಾಗಿರ್ಬೇಕಂತೆ. ಎರಡನೆಯದು, ಅದಕ್ಕೆ ಎಲ್ಲ ಹೇಳ್ತಾನೆ, ಅದಕ್ಕೆ ತಿನ್ನಲಿಕ್ಕೆ ಆಹಾರಕ್ಕೆ ಬೇಕಾದಂತಹ ಕೊಡಪಾನ, ನೀರು ಕುಡಿಲಿಕ್ಕೆ ಬೇಕಾದಂತಹ ಘಟಗಳು, ಇದನ್ನೆಲ್ಲ ಕೊಡಬೇಕು. ಮತ್ತು 1 ವರ್ಷಗಳ ಕಾಲ ಆ ಗೋವು ಬದುಕಲಿಕ್ಕೆ ಬೇಕಾದಷ್ಟು ದ್ರವ್ಯಗಳನ್ನು ಕೊಡಬೇಕು. ಅದರ ಸೇವೆಯನ್ನು ಮಾಡಲಿಕ್ಕೆ ದಾನ ತಗೊಂಡವನಿಗೆ ದಕ್ಷಿಣಾಮಾನಗಳನ್ನೆಲ್ಲ, ಅವನು 1 ವರ್ಷ ಅದರ ಸೇವೆ ಮಾಡಲಿಕ್ಕೆ ಕೂಲಿ, ಆಡು ಭಾಷೆಯಲ್ಲಿ ಹೇಳುವುದಾದ್ರೆ ಎಲ್ಲ ಕೊಡಬೇಕು ಅಂತೈತೆ. ನಾವೆಲ್ಲಿ ಕೊಡ್ತೇವೆ ಅಷ್ಟೇ, ಬಾಲ ಹಿಡಿಯುವುದು, 1 ಕಾಯಿನ್ ಇಟ್ಟು ಕೊಡುವುದು ಅಂತ. ಅಲ್ಲ, ಈಗ ಬಂಗಾರದ ಕಾಯಿನ್ ಕೊಟ್ಟರೆ ಬಟ್ರೆ ಖುಷಿಯಿಂದ ತಗೊಂಡೋಗ್ತಾರೆ ಗೋದಾನ, ಇರಲಿ ತೊಂದರೆ ಇಲ್ಲ. ಆದರೆ ನಾನು ಮಾಡಲಿಲ್ಲ, ನನ್ನ ಮಗನೂ ಮಾಡಲಿಲ್ಲ. ವೈತರಣಿ ನದಿ ದಾಟುದು ಹೇಗೆ? ಆ ವೈತರಣಿ ನದಿ ದಾಟಿದಾಗ ನಮಗೆ ಸಿಕ್ಕಾಪಟ್ಟೆ ತ್ರಾಸಾಗ್ತದೆ. ಹಾಗಾಗಿ ಭಟ್ರು 6ನೇ ತಿಂಗಳಲ್ಲಿ ಒಂದು ಗೋದಾನ ಮಾಡಿ ಅಂತ ಹೇಳ್ತಾರೆ, ಗೊತ್ತುಂಟ? 6ನೇ ತಿಂಗಳು ವೈತರಣಿ ನದಿಯಲ್ಲಿ ಇರ್ತಾರೆ. ಈಗ ನಾವು ಮುಂಚೆ ಮಾಡಿದ್ರೆ ಅಡ್ಡಿಲ್ಲ, ಅಥವಾ ಕೊನೆಗೆ ಅಲ್ಲಾದರೂ ಮಾಡಿ ಅಂತ. ಈ ಕೆಲವೊಂದು ಸಲ ಕ್ಷೇತ್ರಕ್ಕೆ ಹೋಗಿ ಗೋದಾನ ಮಾಡೋದು, ಯಾಕಾದ್ರೂ ಸರಿ, ಒಟ್ಟು ಆ ಗೋದಾನದ ಪುಣ್ಯ ಬೇಕು. ಹೀಗೆ ಪುಣ್ಯಾತ್ಮರಿಗೆ ಇದು ಯಾವುದೂ ಸಮಸ್ಯೆ ಇಲ್ಲ. ಮಗ ಮಾಡಲಿಲ್ಲ ಅಂತ ತಲೆಬಿಸಿಲ್ಲ, ಮಾಡಲಿಲ್ಲ ಅಂದರೆ ಅವನಿಗೆ ಲಾಸ್ ಬಿಟ್ಟರೆ ಅವರಿಗೆ ಪುಣ್ಯ ಜೀವಕ್ಕೇನೂ ತೊಂದರೆ ಇಲ್ಲ ಅಂತ. ಹಾಗಾಗಿ ಪುಣ್ಯ ಜೀವ ಏನು ಗೊತ್ತುಂಟ, ನಾ ಹೇಳಿದ್ನಲ್ಲ, ಸ್ಟಾಕ್ ಇಟ್ಕೊಂಡು ಹೋಗಿದ್ದಾರೆ ದುಡ್ಡು. ಈಗ ನಾವು ಕ್ಷೇತ್ರಕ್ಕೆ ಹೋಗ್ತೇವಲ್ಲ, ಮಗನಿಗೇನು ಫೋನ್ ಮಾಡಿ, ಮಗ ಇದೊಂದು ಬೇಕಿತ್ತು ಫೋನ್ ಪೇ ಮಾಡು ಅಂತ ಹೇಳೋದಿಲ್ಲ ಅಂತ. ಈಗ ಜೋಬಿಂದ ತೆಗೆಯೋದು, ಕೊಡೋದು. ಕೇಳ್ತೇವಾ? ಕೇಳೋದಿಲ್ಲ. ಏನು ಸಂಪಾದನೆ ಮಾಡ್ಕೊಂಡು ಹೋಗ್ಬೇಕಾಗಾದ್ರೆ ಪುಣ್ಯವನ್ನ. ಇದನ್ನು ಹಾಗೆ ವೈತರಣಿ ನದಿ ಎಲ್ಲ ದಾಟಿ ಹೋಗುವಾಗ ಕೊನೆಯ ಶ್ರಾದ್ದ ಮಾಡಿಸ್ತೇವಲ್ಲ, ಕೊನೆಗೆ 364ನೇ ದಿನ ಶ್ರಾದ್ದ ಮಾಡುವಾಗ ಯಮಪುರಿಯ ದ್ವಾರದಲ್ಲಿ ಇರ್ತಾನೆ. ಯಮಪುರಿಯ ದ್ವಾರ 40 ಯೋಜನಗಳ ದೂರದಲ್ಲಿ ಇರ್ತಾನಂತ ಅವಾಗ. 40 ಯೋಜನಗಳು. ಆ ದೂರದಿಂದ ಶ್ರಾದ್ದ ಆದ ತಕ್ಷಣ 20 ಯೋಜನ ಮುಂದೆ ಹೋಗ್ತಾನೆ. ಅಲ್ಲಿಗೆ ಮುಗೀತು. ಅಲ್ಲಿಗೆ ಪುತ್ರನ ಕರ್ತವ್ಯ ಮುಗೀತು. ಆ 20 ಯೋಜನೆಗಳಲ್ಲಿ ಚಿತ್ರಗುಪ್ತ ಸಿಗ್ತಾನೆ. ಅಂದರೆ ಚಿತ್ರಗುಪ್ತನ ಪುರಿ ಅಲ್ಲಿ ಸಿಗ್ತದೆ. ಅಲ್ಲಿ ಹೋಗುವಾಗ ಮುಗೀತು. ಅವನಿಗೆ ಭಯ ಪ್ರಾರಂಭ. ಯಾಕೆ ಗೊತ್ತಾ? ಅಷ್ಟು ದೂರದಿಂದ ನರಕದಲ್ಲಿ ಈ ಪಾಪಿಗಳು ಕೂಗುವುದು, ಕಿರ್ಚುವುದು, ಅರ್ಚುವುದು, ಆ ಶಿಕ್ಷೆಯ ಒಂದು ಪರಿಮಾರ್ಜನೆ ಶಬ್ದ ಕೇಳಿ ಭಯ ಬಿದ್ದು ಬಿಡ್ತಾನೆ. ಇವನು ಕೂಗ್ಲಿಕ್ಕೆ ಪ್ರಾರಂಭ. ಇನ್ನು ಶಿಕ್ಷೆ ಪ್ರಾರಂಭ, ಜಡ್ಜ್ಮೆಂಟ್ ಏನೂ ಆಗಲಿಲ್ಲ, ಆಗಲೇ ಪ್ರಾರಂಭ ಆಗೋಯ್ತು ಅವನಿಗೆ ಭಯ. ಆಗ ಇವನು ಯೋಚನೆ ಮಾಡಬೇಕು, ನಾನು ಪಾಪ ಮಾಡಿಕೊಂಡಿದ್ದೇನೆ ಅಂತ ಅಲ್ಲೇ ಗೊತ್ತಾಗ್ಬಿಡ್ತದೆ ಅವನಿಗೆ. ಆಗ ಭಯ ಪ್ರಾರಂಭ ಆಯ್ತು. ಪುಣ್ಯಾತ್ಮರಿಗೆ, ಪುಣ್ಯಜೀವಿಗಳು ದಕ್ಷಿಣ ಬಾಗಿಲಿಗೆ ಹೋಗೋದೇ ಇಲ್ಲ. ಚಿತ್ರಗುಪ್ತನಪುರದ ದಕ್ಷಿಣ ದ್ವಾರಕ್ಕೆ ಬರುವುದೇ ಇಲ್ಲ ಅವರು. ಅವರವರು ಒಂದಿಷ್ಟು ಪುಣ್ಯ ಏನುಂಟಲ್ಲ, ಉತ್ತರ ದ್ವಾರಕ್ಕೆ ಹೋದರೆ ಸೀದಾ ವೈಕುಂಠ, ಮೋಕ್ಷ ಆಯ್ತಾ. ತಕ್ಷಣ ಓಪನ್ ಆಗೋದಿಲ್ಲ ಅದು, ಪೂರ್ವವೋ ಪಶ್ಚಿಮವೋ ಹೀಗೆ ಬರ್ತಾರೆ. ಒಂದಿಷ್ಟು ಪುಣ್ಯಗಳು ಹೇಳ್ತದೆ ಅದು. ಆ ರೀತಿ ಪುಣ್ಯಾತ್ಮರು ಭಯ ಬಿದ್ದ ದಕ್ಷಿಣಕ್ಕೆ ಬಂದವನು. ಆಗ ಅಲ್ಲಿ ಚಿತ್ರಗುಪ್ತ ನೆಲೆಸ್ತಾನೆ. ದ್ವಾರಪಾಲಕರು ಚಿತ್ರಗುಪ್ತ ದ್ವಾರಪಾಲಕ ಇಲ್ಲೇ ನೆಲೆಸಿರೋವನ್ನ ಅಂತ ಹೇಳ್ತಾನೆ. ಯಾಕೆಂದ್ರೆ ಹಿಂದ 3 ಗಂಟೆ ನಾನು ಹೇಳಿದ್ದಲ್ಲ, ಮುಹೂರ್ತದಲ್ಲಿ ಬಂದು ಹೋದಾಗ ಇದು ಯಾವುದೋ ಅನುಭವ ಇಲ್ಲ ಅವನಿಗೆ. ಸ್ವಯನೇ ಬಂದ, ಸ್ವಯನೇ ಹೋದ. ಅವನಿಗೆ ಆಗ ಕಂಡದ್ದು ಒಂದು ಮಾತ್ರ, ಸೂರ್ಯನ ಆ ಕಿರಣ, ಬಿಸಿ ಮರಳು, ಈ ಶ್ವಾನಗಳು, ಇದು ಮಾತ್ರ. ಈಗ ಏನು ಈ ದಾರಿಗಳಲ್ಲಿ ಕಾಡು ಪ್ರಾಣಿಗಳೇನು, ನಾಯಿಗಳೇನು, ರಣಹದ್ದುಗಳೇನು, ಹುಲಿ ಸಿಂಹಗಳೇನು, ಎಲ್ಲದೂ ಕಚ್ಚುವುದೇ, ಎಲ್ಲದೂ ಬಂದು ಬರ್ಕೋದೆ, ಕಾಗೆಗಳು ತಿನ್ನೋದು ಎಲ್ಲ ದಾಟಿ ಬಂದಾಯ್ತು, ಯಮಪುರಿಗೆ ಬಂದಾಯ್ತು. ದ್ವಾರಕ್ಕೆ ಹೋಗುವ ಅಲ್ಲಿ ನೆಲೆಸ್ತಾನ ಅವನು. ಇವನು ಕೂಗ್ತಾ ಇದ್ದಾನೆ ಭಯದಲ್ಲಿ, ಇವನಿಗೇನು ಗೊತ್ತಿಲ್ಲ. ಆಗ ಚಿತ್ರಗುಪ್ತ ಶ್ರವಣರನ್ನ ಕರೆದು ಕೇಳು, ಇವನು ಏನೇನು ವಿಚಾರ ಉಂಟು ಎಲ್ಲ ಹೇಳು ಅಂತ. ಆಗ ಎಲ್ಲ ಹೇಳ್ತಾನೆ. ಚಿತ್ರಗುಪ್ತನಿಗೆ ಶ್ರವಣರು ಹೇಳೋದು, ಚಿತ್ರಗುಪ್ತ ಯಮಧರ್ಮನಿಗೆ ಹೇಳು. ಯಮಧರ್ಮ ಮತ್ತೆ ಕೇಳ್ತಾನೆ, ಸಾಕ್ಷಿ ಏನು ಅಂತ.
ಸೂರ್ಯಶ್ಚಂದ್ರಶ್ಚ ಭೂಮಿಶ್ಚ ಅಂದರೆ ಸೂರ್ಯ ಚಂದ್ರರು, ಭೂಮಿ, ಯಮಧರ್ಮ, ಮತ್ತೊಂದು ಸಾಕ್ಷಿ ಉಂಟು. ಅದೇ ಆ ಸಾಕ್ಷಿ ಹೇಳಿಬಿಟ್ರೆ ಯಮಧರ್ಮ ಮತ್ತೆ ಕೇಳುವುದೇ ಇಲ್ಲ. ನಾವು ಪದೇ ಪದೇ ಹೇಳ್ತೀವಲ್ಲ, ನಿನ್ನ ಆತ್ಮಸಾಕ್ಷಿಗೆ ತಕ್ಕಂತೆ ನಡಿ ಅಂತ ಹೇಳಿ. ಭಗವಂತ ಸಾಕ್ಷಾತ್ ಮಹಾವಿಷ್ಣು ಅಥವಾ ಶಿವ, ದೇವಿ ಏನಾದರೂ ಹೇಳಿ, ಕೊನೆಗೆ ಬಂದು ಅದನ್ನಿಂತ ಹೇಳುತ್ತದೆ ಸಾಕ್ಷಿ. ಹೌದು, ಇವನು ಪಾಪಿಷ್ಟ, ಇವನು ಇಲ್ಲ, ಇವನು ಪಾಪ ಮಾಡಲಿಲ್ಲ, ಸಾಕ್ಷಿ ಹೇಳ್ತಾರಂತ. ಹಾಗಾಗಿ ಅದಕ್ಕೆ ಆತ್ಮಸಾಕ್ಷಿ ಅಂತ ಹೆಸರು. ಆತ್ಮಸಾಕ್ಷಿಗೆ ಮೊದಲೇ ಕೆಲಸ ಕೊಟ್ಟು ನಾವು ಪ್ರಾಯಶ್ಚಿತ್ತ ಮಾಡ್ಕೊಂಡಿದ್ರೆ ಆ ದಕ್ಷಿಣ ದ್ವಾರ ಇರ್ತಿರ್ಲಿಲ್ಲಲ್ಲ. ಪುಣ್ಯಾತ್ಮರಿಗೆ ಇದೆಲ್ಲ ಇಲ್ಲ. ಪುಣ್ಯವನ್ನು ಕೊಟ್ಟರು, ತಟ 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 ಹೋದ್ರು, ಆಯ್ತಾ, ಸೀದಾ ಯಮದ್ವಾರಕ್ಕೆ ಹೋದ್ರು. ಅಲ್ಲಿ ಅಮ್ಮ ಎಲ್ಲ, ಇಲ್ಲಪ್ಪ ಇದೆಷ್ಟು ಪುಣ್ಯ, ಇದೆಷ್ಟು ಪಾಪ, ಎಷ್ಟು ನಾಶ ಐತೆ, ಒಂದು ಕೆಲಸ ಮಾಡಪ್ಪ, ನಿನಗೆ ನರಕ ಸದೃಶ್ಯದ ಶಿಕ್ಷೆ ಇಲ್ಲ, ಒಂದಿಷ್ಟು ಪಾಪಗಳುಂಟು, ಮತ್ತೆ ಜನ್ಮವನ್ನು ತೆಗೆದುಕೋ, ನಿನಗೆ ಈ ಥರದ ಜನ್ಮ, ಹೋಗು, ಮುಗೀತು, ನೇರ ತಳ್ಳೆ ಆಯ್ತು, ಮುಗಿದೋಯ್ತು. ಪಾಪಿಗಳಿಗೆ ಹಾಗಲ್ಲ, ಇಲ್ಲ ಅನುಭವಿಸ್ಬೇಕು. ಹಾಗೆ 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 ಅಧೋಪಾತಕ್ಕೆ, ಯಾರಾದರೂ ಅಧೋಪಾತ ನರಕಕ್ಕೆ ಹೋದ್ರ ಈ ಶಿಕ್ಷೆಯಿಂದ ಮುಗೀತು, ಅವನು ಮತ್ತೆ ಮೇಲೆ ಬರುವುದೇ ಇಲ್ಲ. ಒಂದು ಪುಣ್ಯ ಏನು ಅಂತಂದ್ರೆ, ಅಧೋಪಾತಕ್ಕೆ ಹೋದವರು ಪುನರ್ಜನ್ಮಕ್ಕೆ ಬರೋದೇ ಇಲ್ಲ ಅಂತ ಅಲ್ಲೇ ಮುಗಿದು ಆಯ್ತು, ಸಿಕ್ಕ ಹಾಕೊಂಡಾಯ್ತು. ಹಾಗೇಳಿ ಇದಕ್ಕೆ ಅದನ್ನು ಹೇಳಿದ, ಯಾರು ಈ ಅಧೋಪಾತಕ್ಕೆ ಹೋಗ್ತಾರೆ ನರಕ, ಆಯ್ತು, ಇನ್ನು ಮಗ ಎಲ್ಲ ಮಾಡಿದ್ನಲ್ಲ, ಯಮಪುರಿಗೆ ತಲುಪಿಸಿ ಆಯ್ತು, ಆಯ್ತಾ, ಅಧೋಪಾತಕ್ಕೆ ಹೋಗೋದು ಯಾರು ಅನ್ನುವಂಥದ್ದು ಒಂದು ಸಣ್ಣ ವಿಶ್ಲೇಷಣೆಯನ್ನು ಕೊಟ್ಟು ಇದನ್ನು ಭಾಗ ಮುಗಿಸ್ತೇನೆ. ಅಧೋಪಾತಕ್ಕೆ ಯಾರು ಹೋಗ್ತಾರೆ ಅಂತ ಗೊತ್ತಾ? ಈ ಕರ್ಮ ಅನ್ನೋದು ಒಂಥರ ಬಲೆ ಇದ್ದ ಹಾಗೆ, ಬಲೆ ಇದ್ದ ಹಾಗೆ, ಒಂದನ್ನು ಬಿಡಿಸುವಾಗ ಇನ್ನೊಂದರಲ್ಲಿ ಸಿಕ್ಕಾಕೊಳ್ತದೆ. ಜೇಡರು ಬಲೆ ಕಟ್ಟೋದು ನೋಡಿದಿರಾ? ಹುಳ ಹಾಗೇನೆ, ಇದು ಬಿಡ್ತು ಅಂತ ಹೇಳಿ ಹಿಂಗೆ ತಿರುಗುವಾಗ ಇಲ್ಲಿ ಅಂಟುಕೊಳ್ತದೆ, ಹೀಗೆ ಬಿಡ್ತು ಅನ್ನೋ ಇದು. ಅದು ಹಾಗಾಗಿ ಒಂದು ಪಾಪವನ್ನು ಕಳಿಲಿಕ್ಕೆ ಇನ್ನೊಂದು ಪಾಪ, ಆ ಪಾಪವನ್ನು ಕಳಿಲಿಕ್ಕೆ ಮತ್ತೊಂದು ಪಾಪ, ಮತ್ತೊಂದು ಪಾಪ, ಮತ್ತೊಂದು, ಇದು ಬಲೆ ಬೆಳೆಸ್ಕೊಳ್ತಾನೆ ಹೋಗೋದು ಅಂತ. ಅದಾಗೋದಿಲ್ಲ, ಮತ್ತೆ 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 ಪಾಪ ಮಾಡೋದು. ಯಾರು ನಾಸ್ತಿಕನಾಗಿರ್ತಾನೆ, ಈ ನಾಸ್ತಿಕ 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 ಅಂತ ಹೇಳ್ತಿರಲ್ಲ ಭಟ್ರೆ, ಆಸ್ತಿಕರು ಯಾರು, ನಾಸ್ತಿಕರು ಯಾರು, ಈ ಡಿಫ್ರೆನ್ಸ್ ನಮಗೆ ಮೊದಲು ಗೊತ್ತಿರಬೇಕು ಅಂತ. ಆಸ್ತಿಕ ಮತ್ತು ನಾಸ್ತಿಕನಲ್ಲಿ ವ್ಯತ್ಯಾಸ. ಈ ಆಸ್ತಿಕ ಅಂತಂದ್ರೆ ಈಗ ಸಾಮಾನ್ಯವಾಗಿ ಹೇಳುವಾಗ ದೇವರನ್ನ ನಂಬುವವನು ಆಸ್ತಿಕ, ದೇವರನ್ನ ನಂಬದೇ ಇರೋನು ನಾಸ್ತಿಕ. ದೇವರನ್ನು ಯಾಕೆ ನಂಬುವುದಿಲ್ಲ ಅಂತ ಕೇಳಿದ್ರೆ, ದೇವರನ್ನು ನಾನು ನೋಡ್ಲಿಲ್ಲ. ಅಲ್ಲಪ್ಪ, ವೇದ ಪುರಾಣಗಳಲ್ಲಿ ದೇವರ ಬಗ್ಗೆ ಹೇಳಿದ್ದಾನಲ್ಲ, ನಂಬುವುದಲ್ಲ. ವೇದ ಪುರಾಣಗಳಲ್ಲಿ ಹೇಳದ್ದು ಸುಳ್ಳು. ಈಗ ಆಸ್ತಿಕನಿಗೆ ದೇವರು ಇದ್ದಾನೋ ಇಲ್ಲೋ ಗೊತ್ತಿಲ್ಲ, ಆದರೆ ಅವನಿಗೊಂದು ಕನಿಷ್ಠ ಜ್ಞಾನ ಉಂಟು. ನನಗೆ ಗೊತ್ತಿಲ್ಲದೆ ಇರುವುದು, ನಾನು ಕಾಣದೇ ಇರುವುದು ಬಹಳಷ್ಟು ಪ್ರಪಂಚದಲ್ಲಿ ಇದೆ ಅನ್ನುವಂಥ ಅರಿವಾದರೂ ಅವನಿಗುಂಟು ಅಂತ, ಅದೊಂದು ಕ್ವಾಲಿಟಿ ಉಂಟು. ಹಾಗಾಗಿ ಅವನು ದೈವ ಭಕ್ತ ಆಸ್ತಿಕನಾಗಿರ್ತಾನೆ. ಇನ್ನು ಜ್ಞಾನ ಗಳಿಸಿ ಅದನ್ನು ಅನುಭವಕ್ಕೆ ತೆಗೆದುಕೊಂಡು ಎಲ್ಲ ಮಾಡೋದು ಸರಿ. ನಾಸ್ತಿಕನಿಗೆ ಇರುವುದು ಒಂದೇ ಕ್ವಾಲಿಟಿ, ಏನು ಗೊತ್ತುಂಟಾ? ಮೂಢತ್ವ. ಮೂಢತ್ವ ಅಂತ ತನ್ನ ಅನುಭವಕ್ಕೆ ಬರದೇ ಇರೋದು, ನನ್ನ ಕಣ್ಣಿಗೆ ಕಾಣಿಸ್ತಿರೋದೆಲ್ಲ ಅಸತ್ಯ ಅಂತ ಹೇಳೋದು. ಆಯ್ತು, ತುಂಬ ಜನ ಉದಾಹರಣೆ ಕೊಟ್ಟಾಯ್ತು. ಗಾಳಿ ಕಾಣಿಸೋದಿಲ್ಲ, ಅಸತ್ಯವಾ? ಇಲ್ಲ, ಅನುಭವಕ್ಕೆ ಬರ್ತದಲ್ಲ, ಹೌದಾ? ಈಗ ನಾನು ಹೇಳ್ತೇನೆ ಮುಂದೆ, ಹೌದಾ? ಹಾಗಾದ್ರೆ ಮೊದಲು ವೇದ ಪುರಾಣಗಳನ್ನು ಓದು. ನೀ ಯಾರ ಹತ್ರನೂ ಕೇಳೋದಲ್ಲ, ಓದುವಾಗ ಅದ್ರ ಬಗ್ಗೆ ರಿಸರ್ಚ್ ಮಾಡು. ಇಷ್ಟಾದ ಮೇಲೆ ನಿನಗೆ ಅನುಭವಕ್ಕೆ ಬರಲಿಲ್ಲ ಅಂತ ಆದರೆ ಆಗ ನೀನು ಸುಳ್ಳು ಅಂತ ಹೇಳು, ಒಪ್ಕೊಳ್ವಾ. ಓದದೇನೆ ನೀನು ಏನೇನೋ ಹೇಳಲಿಕ್ಕೆ ಆಗೋದಿಲ್ಲ ಅಲ್ವಾ? ಯಾವುದಾದ್ರೂ ವಿಚಾರದ ಬಗ್ಗೆ ನಾವು ಮಾತಾಡಬೇಕು ಅಂದ್ರೆ ನಮಗೆ ಅದ್ರ ಬಗ್ಗೆ ಗೊತ್ತಿರಬೇಕು, ತಿಳ್ಕೊಳ್ಬೇಕು, ಓದಬೇಕು, ಜ್ಞಾನ ಗಳಿಸಬೇಕು. ಇಲ್ಲ ಅಂತಾದರೆ ಅದು ಕ್ವಾಲಿಟಿ ಅಲ್ಲ ಅಂತ. ಹಾಗಾಗಿ ಅವನ ದೊಡ್ಡ ಕ್ವಾಲಿಫಿಕೇಶನ್ ಏನು ಗೊತ್ತಾ? ಇದು ಸುಳ್ಳು ಅಂತ ಹೇಳುವುದು ಬಿಟ್ರೆ ಓದೋದವನು ಒಬ್ಬನೂ ಇಲ್ಲ.
ಎಷ್ಟು ವಿಚಿತ್ರ ಗೊತ್ತಾ, ಈ ಥರ ನಾಸ್ತಿಕರಲ್ಲಿ ಯಾರೋ ಒಬ್ಬ ಓದ್ತಾನೆ. ಈಗ ಅವನು ಸ್ವಯಂ ಪ್ರತಿಷ್ಠಿತವಾಗಿ, ಈಗ ನಾನು ಹೇಳಿದೆ, ಒಂದು 4 ಜನ ನಾಸ್ತಿಕರು ಎಲ್ಲ ಓದಿದ್ರು. ಓದುವಾಗ ಅವ್ರಿಗೆ ಗೊತ್ತಾಯ್ತು, ಓಹೋ ಈಗ ನಾನು ಸಿಕ್ಕಾಕೊಳ್ತೇನೆ. ಈ ಒಂದು 25-30 ವರ್ಷದಿಂದ ನಾಸ್ತಿಕತೆಯಲ್ಲಿ ನಾನು ದೊಡ್ಡ ಹೆಸರು, ಬುದ್ಧಿಜೀವಿ ಅಂತ ಹೆಸರು ತಗೊಂಡ್ಬಿಟ್ಟಿದ್ದೇನೆ. ಈಗ ನಾನು ಒಪ್ಪಿಕೊಂಡ್ರೆ ನಾನು ಸತ್ನಲ್ಲ, ಏನು ಮಾಡೋದು? ಇದರಲ್ಲಿ ಹುಡ್ಕೋದು ತಪ್ಪೆಲ್ಲ ಉಂಟಪ್ಪ. ಅವನೇ ಸ್ವಂತ ಕತೆ ಬರೆಯಿತು. ಅಗಸರ ಮಾತಿಗೆ ಬೆಲೆ ಕೊಟ್ಟು ಶ್ರೀರಾಮ ಸೀತೆಯನ್ನ ಕಾಡಿಗಟ್ಟಿದ. ರಾಮ ಎಂತದ್ರಿ ಅಂದ. ರಾಮ ಎಂತದ್ರಿ ಅಂದ. ಈಗ ಒಂದು ವಿಚಿತ್ರ, ಈ ಮೊನ್ನೆ ನಿಮಗೆಲ್ಲ ಗೊತ್ತಿರ್ಬೋದು, ನಮ್ಮ ಶಂಕರ ಯತಿಗಳ ಬಗ್ಗೆ ಸಿಕ್ಕಾಪಟ್ಟೆ ಮಾತಾಡದಂತಹ ವ್ಯಕ್ತಿಗಳಿಗೆ ಅದರ ಬಗ್ಗೆ ಜ್ಞಾನ ಉಂಟಾ? ಇಲ್ಲ ಅಲ್ವಾ? ಅಪ್ಪ ಪುಟ್ಟ ಮಕ್ಕಳದು ಬರೆದಿದ್ದಾರೆ, ಅವ್ರಿಗೆ ಅಷ್ಟೆಲ್ಲ ವಿಮರ್ಶೆ ಮಾಡುವಷ್ಟೆಲ್ಲ ಜ್ಞಾನ ಇಲ್ಲ. ನಮ್ಮ ಮಕ್ಕಳ ಬಗ್ಗೆ ಹೇಳುವುದು ತಪ್ಪೆ ನನ್ನ ಪ್ರಕಾರ. ಶಂಕರರು ಏನು ಅಂತನೂ ಗೊತ್ತಿಲ್ಲ, ಶಂಕರ ಬಗ್ಗೆ ಗೊತ್ತೂ ಇಲ್ಲ. ಅವರು ಯತಿನಿಂದನೆ ಮಾಡಿ ಕೂತ್ರು. ಪಾಪ ಆ ಮಕ್ಕಳಿಗೆ ಏನು ಗೊತ್ತುಂಟು? ನಾನು ಹೇಳ್ತೇನೆ, ಆ ಮಕ್ಕಳಿಗೆ ಪಾಪ ಬರುವುದಿಲ್ಲ, ಅದನ್ನ ಮಾಡಿಸಿದವರಿಗೆ ಪಾಪ ಬರ್ತದೆ. ಆಯ್ತಾ? ಅದಕ್ಕೆ ಪ್ರೂವ್ ಮಾಡಿದ್ರು ಬಿಡಿ, ತಪ್ಪು ಹೇಳ್ತಿದ್ದೆ. ಮಧ್ವರ ಕಾಲ ಯಾವುದು, ಶಂಕರರ ಕಾಲ ಯಾವುದು, ಅದೆಲ್ಲ ವ್ಯತ್ಯಾಸಗಳು ಎಲ್ಲ ಹೇಳಿ ಆಯ್ತಲ್ಲ. ಈಗ ಹುಡುಕ್ಲಿಕ್ಕೆ ಶುರು ಮಾಡಿದ್ರು ನೋಡಿ. ಅಂದ್ರೆ ನಮ್ಮಲ್ಲಿ ಹೇಗೆ ಅಂತಂದ್ರೆ, ಧರ್ಮದ ಬಗ್ಗೆ ನಾಸ್ತಿಕತೆ ಹುಟ್ಟಿಸುವುದು ಅಥವಾ ಧರ್ಮದ ಬಗ್ಗೆ ಅಪಹಾಸ್ಯ ಮಾಡಿಸುವುದು ಹೇಗೆ ಅಂದ್ರೆ, ಶಂಕರ ತತ್ವದಲ್ಲಿ ಒಂದು ವಾಕ್ಯ ಉಂಟು, ಅಲ್ಲಿ ಮಧ್ವಾಚಾರ್ಯರ ಬಗ್ಗೆ, ಮಧ್ವಾಚಾರ್ಯರು ಹುಟ್ಟೇ ಇಲ್ಲ, ಮಧ್ವಾಚಾರ್ಯರ ಬಗ್ಗೆ ಶಂಕರ ತತ್ವದಲ್ಲಿ ಬರೀಲಿಕ್ಕೆ ಹೇಗೆ ಸಾಧ್ಯ ಉಂಟು ಅಂತ ಯಾವುದೋ ಪುಸ್ತಕದಲ್ಲಿ ಪ್ರಿಂಟ್ ಮಾಡಿ ಇವರೇ ಅನೌನ್ಸ್ ಮಾಡಿಬಿಡೋದು. ಈಗ ನನ್ನ ಹೆಸರಲ್ಲಿ ಯಾರೋ ಪುಸ್ತಕ ಪ್ರಿಂಟ್ ಮಾಡಿ ಅಕ್ಷಯ್ ಶರ್ಮರು ಹೇಳಿದ್ದು ಅಂತ ಹೇಳ್ಬೋದು. ಆದರೆ ಸ್ವಲ್ಪ ಕಾಮನ್ ಸೆನ್ಸ್ ಬೇಕು ಅಂತ. ಓದದೇನೆ ಶಂಕರಾಚಾರ್ಯರು ಏನು ಹೇಳಿದ್ದಾರೆ ಅಂತ ಓದದೇನೆ ಶಂಕರರ ಬಗ್ಗೆ ಮಾತಾಡಿದ್ರೆ ತಪ್ಪು. ಮಧ್ವಾಚಾರ್ಯರು ಏನು ಹೇಳಿದ್ದಾರೆ ಅಂತ ಗೊತ್ತಿಲ್ಲದೇನೆ ಮಧ್ವಾಚಾರ್ಯರ ಬಗ್ಗೆ ನಿಂದನೆ ಮಾಡಿದ್ರೆ ತಪ್ಪು. ರಾಮಾನುಜರು ಏನು ಹೇಳಿದ್ದಾರೆ ಅಂತ ತಿಳ್ಕೊಳ್ದೇನೆ ರಾಮಾನುಜರ ಬಗ್ಗೆ ನಾವು ಚರ್ಚೆ ಮಾಡಿದ್ರೆ ಅಥವಾ ಅಪಹಾಸ್ಯ ಮಾಡಿದ್ರೆ ತಪ್ಪು. ನಾನು ಘಂಟಾಘೋಷವಾಗಿ ಹೇಳ್ತಾ ಇದ್ದೇನೆ ಕೇಳಿ, ಈ ಆಚಾರ್ಯರು ಹೇಳದೆ ಇದ್ದಿದ್ರೆ, ಈ 3 ಜನ ಆಚಾರ್ಯರು ಇಲ್ಲದೆ ಇದ್ದಿದ್ರೆ ಇವತ್ತು ನಮ್ಮಲ್ಲಿ ಸಂಸ್ಕಾರ ಉಳಿಲಿಕ್ಕೆ ಸಾಧ್ಯವೇ ಇರಲಿಲ್ಲ. ಸನಾತನ ಹಿಂದೂ ಪರಂಪರೆ ಅನ್ನೋದು ಉಳಿತಾನೆ ಇರಲಿಲ್ಲ. ಅವರುಗಳೇ ಜಗಳ ಆಡಲಿಲ್ಲ, ನಾವು ಯಾರೇ ಜಗಳ ಆಡಲಿಕ್ಕೆ? ಮಧ್ವಾಚಾರ್ಯರ ಯಾವುದಾದ್ರೂ ಪುಸ್ತಕದಲ್ಲಿ ಶಂಕರರ ಬಗ್ಗೆ ನಿಂದನೆ ಮಾಡಿದ್ದಾರಾ? ರಾಮಾನುಜರ ಬಗ್ಗೆ ನಿಂದನೆ ಮಾಡಿದ್ದಾರೆ? ರಾಮಾನುಜರು ಎಲ್ಲರೂ ಶಂಕರ ನಿಂದನೆ ಮಾಡಿದ್ದಾರೆ? ಬಿಡಿ, ಇವರೆಲ್ಲರಿಗಿಂತ ಮುಂಚೆ ಶಂಕರಾಚಾರ್ಯರು ಬಂದದ್ದು, ಹಾಗಾಗಿ ಇವರಿಬ್ಬರ ಬಗ್ಗೆ ಅವ್ರು ಬರೀಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಇಟ್ಕೊಳ್ಳು. ಇವರಿಬ್ರು ಎಲ್ಲರೂ ನಿಂದನೆ ಮಾಡಿದ್ದಾರಾ? ಅವರ ಮೂಲ ಗ್ರಂಥಗಳಲ್ಲಿ ಎಲ್ಲೂ ಇವರುಗಳ ಬಗ್ಗೆ ಏನೂ ಹೇಳಲಿಲ್ಲ. ನಾವು ಮಾಡಬಾರ್ದು. ಹಾಗಾಗಿ ನಾವು ಈ ಕ್ರಿಯೆಗಳನ್ನು ಇದನ್ನೆಲ್ಲ ಮಾಡುವಾಗ, ಪುಣ್ಯಕರ್ಮ ಮಾಡುವಾಗ, ಪುಣ್ಯ ಗಳಿಸ್ಲಿಕ್ಕೆ ಆಯ್ತಾ, ಈಗ ನಾನು 16 ಉತ್ತಮ ಷೋಡಶಿಗಳನ್ನು ಮಾಡಬೇಕು ಅಂತೆಲ್ಲ ಹೇಳಿದೆ. ಈಗೆಲ್ಲ ಮಂತ್ರ ಪ್ರಯೋಗಗಳು, ಏನೇನು ಮಂತ್ರಗಳು ಅಂದರೆ ಸ್ಟಾರ್ಟಿಂಗ್ ಮಂತ್ರಗಳನ್ನೆಲ್ಲ ಗರುಡ ಪುರಾಣದಲ್ಲಿ ಕೊಟ್ಟಿದ್ದಾನೆ. ಎಲ್ಲಿವರೆಗೆ ಕೊಟ್ಟಿದ್ದಾನೆ ಅಂತಂದರೆ, ಮಹಾಲಯ ಪಕ್ಷದಲ್ಲಿ ನಾವು ಪಿಂಡ ಪ್ರದಾನಗಳನ್ನೆಲ್ಲ ಮಾಡ್ತೇವಲ್ಲ, ಅಥವಾ ಎಡೆಗಳು ಇಡುವುದು ಎಲ್ಲ ಒಂದೊಂದು ಸಂಪ್ರದಾಯ ಉಂಟು, ತಪ್ಪಲ್ಲ, ಹೇಗೆ ಬೇಕಾದ್ರೂ ಮಾಡುವಾಗ ಈ ಸಣ್ಣ ಸಣ್ಣ ಪಿಂಡಗಳನ್ನು ಹೀಗೆ ಉದುರಿಸೋದು ಉಂಟು, ಅಂದರೆ ಉರುಳಿಸ್ತಾರೆ ಅಲ್ಲ. ಆ ಉರುಳಿಸುವ ಮಂತ್ರ ಎಲ್ಲ ಬರೆದಿದ್ದಾರೆ. ಉರುಳಿಸುವ ಮಂತ್ರಗಳೆಲ್ಲ ಈಗ ನಾವು ಏನು ಶ್ರಾದ್ದ ಪ್ರಯೋಗದಲ್ಲಿ ಬಳಸುವ ಮಂತ್ರಗಳುಂಟು ಅದೆಲ್ಲ ಬಳಸಿದ್ದಾರೆ. ಮತ್ತೆ ಒಂದು ವಿಸ್ಮಯದ ಸಂಗತಿ ಕೊನೆಗೆ ನಾನು ಹೇಳೋದು, ಒಂದು ಅನುಮಾನ ಬರ್ತದೆ. ಈಗ ಇದರಲ್ಲಿ ಅದ್ಭುತವಾಗಿ ಕೊಟ್ಟಿದ್ದಾನೆ, ಮನೆಯಲ್ಲಿ ಶ್ರಾದ್ದ, ನಾನು ಗಂಡ ಹೆಂಡತಿ ಇಬ್ಬರು ಸೇರಿ ಪಿತೃಕರ್ಮ ಮಾಡುವುದು ಅಂತ ಹೇಳಿದೆ. ಆಮೇಲೆ ಎಷ್ಟೋ ಜನ ಹೆಂಡತಿನ ಒಳಗೆ ಬಿಡುವುದಿಲ್ಲ, ಬಿಡಿ ಇರಲಿ ಆಯ್ತಾ, ಮಾಡುವುದು ಅಂತ ಹೇಳಿದೆ. ಈಗ ಅಲ್ಲೊಂದು ಅಶೌಚ ನಿರ್ಣಯ ಅಥವಾ ಮೈಲಿಗೆ ಈ ಮೊದಲು ಸತ್ತ 12 ದಿನ 14 ದಿನ ನಾವೇನು ಮಾಡ್ತೇವಲ್ಲ, ಆಗ ಸಮಸ್ಯೆ ಇಲ್ಲ. ಇದು ಆಗ ಮಾಡಲೇಬೇಕು, ಅವ್ರದ್ದು ದೈಹಿಕ ಕ್ರಿಯೆ ಎಲ್ಲ ಆಗಿ ಮಾಡಲೇಬೇಕು. ವರ್ಷಾಂತಿಕದಲ್ಲೂ ಹಾಗೆ ನಿಯಮಗಳು ಮಾಡಲೇಬೇಕು. ಅದಾದ ನಂತರ ವರ್ಷ ಶ್ರಾದ್ದ ಬರ್ತದೆ. ಶ್ರಾದ್ದ ಬರುವ ದಿನ ಹೆಂಡತಿ ರಜಸ್ವಲೆ ಆದರೆ ಏನು ಮಾಡಬೇಕು?
ಅನುಮಾನ ಬಂದಿತ್ತ ನಿಮಗೆ? ಹೆಂಡತಿ ರಜಸ್ವಲೆ ಆದರೆ ಸಹಜ, ನಾನು ಹೇಳಿದ್ದೇನೆ, ಯಾರು ತಪ್ಪು ಇಲ್ಲ, ಅದು ಪ್ರಕೃತಿ, ಅದು ಆಗಲೇಬೇಕು, ಮಾಡಲೇಬೇಕು, ಆಗಲಿಲ್ಲ ಅಂದರೆ ತಪ್ಪು ಅಂತ. ರಜಸ್ವಲೆ ಆದರೆ ಏನು ಮಾಡಬೇಕು? ಶ್ರಾದ್ದ ನಿಲ್ಲಿಸ್ಬೇಕಾ? ಶ್ರಾದ್ದ ಮಾಡಬೇಕಾ? ಧರ್ಮ ಸಿಂಧು ಮಾಡಬೇಡ ಅಂತ ಹೇಳುತ್ತೆ. ಮಾಡಬೇಡ. ದೇವತಾ ಕರ್ಮಗಳಿಗೆ ಹೇಗೆ ಹೆಂಡತಿ ಇಲ್ಲದೆ ಮಾಡಲಿಕ್ಕೆ ನಿನಗೆ ಅಧಿಕಾರ ಇಲ್ವೋ, ಪಿತೃಕರ್ಮಕ್ಕೂ ಇಲ್ಲ. ಹಾಗಾದ್ರೆ ಏನು ಮಾಡಬೇಕು ಭಟ್ರೆ? ಏನು ಮಾಡಬೇಕು? ಬರುವ ಅಷ್ಟಕದ ದಿನ, ಸಂಕ್ರಮಣದ ದಿನ, ನಾನು ಹೇಳಿದ್ದೇನಲ್ಲ, ಅಮಾವಾಸ್ಯೆಯ ದಿನ, ರಜಸ್ವಲೆಯಾಗಿ ಬರುತ್ತದೆ, ಆ ದಿನ ಮಾಡಿ. ಶ್ರಾದ್ದ ನಿಲ್ಲಿಸೋದಲ್ಲ, ಆಯ್ತು. ಈಗ ಮತ್ತೆ ಅಡುಗೆ ಮಾಡೋದು ಸಾಮಾನ್ಯ ಮಾಡೋದು, ಮನೆಯಲ್ಲೆಲ್ಲ ಹೆಂಗಸರೇ ಅಲ್ಲ ಅಡುಗೆ ಮಾಡೋದು. ಆ ದಿನ ಎಲ್ಲ ತಲೆಗೆ ಸ್ನಾನ ಮಾಡಿ ಎಲ್ಲ ಮಾಡಿ ಅಡುಗೆ ಮಾಡ್ತಾರೆ. ಹೋಟ್ಲಿನ ತರುವುದಲ್ಲ ಮತ್ತೆ ಪಿತೃಕರ್ಮದಲ್ಲಿ ಅಲ್ಲ. ಈಗ ನಾನು ನೋಡಿದ್ದೇನೆ, ನಾನು ಇದನ್ನು ಯಾವ ಏರಿಯಾ ಅಂತ ಹೇಳೋದಿಲ್ಲ, ನಮ್ಮ ಏರಿಯಾ ಅಲ್ಲ, ಅಲ್ಲಿ ಈ ಪಿಂಡ ಪ್ರದಾನ ಎಲ್ಲ ಆಗುವಾಗ ಪೇಡ ತಂದು ಹೀಗೆ ಪಿಂಡದ ಪಕ್ಕ ಇಟ್ಟು ನಮಸ್ಕಾರ ಮಾಡಿಬಿಟ್ರು. ಪಾಪ ಅಲ್ಲಿ ಪ್ರಾಂತ್ಯದ ಒಂದು ಇದು ತಪ್ಪು ಸರಿ ಅಲ್ಲ. ಆಮೇಲೆ ಅದನ್ನ ತಗೊಂಡು ಪ್ರಸಾದ ಅಂತೆಲ್ಲ ತಿಂದ್ಬಿಟ್ರು. ನಾನು ತಲೆ ಕೆಡಿಸ್ಕೊಂಡು ತಲೆ ಕೆರ್ಕೊಂಡೆ, ಇದು ಎಂತದಪ್ಪ ಬಿಡು, ಅದು ನೈವೇದ್ಯವೂ ಆಗಲಿಲ್ಲ, ಏನೂ ಆಗಲಿಲ್ಲ, ಹೋಗ್ಲಿ, ತುಂಬ ತಲೆ ಬಿಸಿ ಮಾಡ್ಕೊಳ್ಳೋದು ಬೇಡ ಅಂತ. ಹಾಗೆ ಅದಲ್ಲ. ಮತ್ತೆ ಈಗ ಶ್ರಾದ್ದ ಮಾಡುವ ಮನೆಯಲ್ಲಿ ಸರ್ವೇ ಸಾಮಾನ್ಯವಾಗಿ ಹೆಣ್ಮಕ್ಕಳು ಅಡುಗೆ ಮಾಡಿ, ಮಕ್ಕಳು ಸೊಸೆಯಂದರು ಎಲ್ಲ ಸೇರಿ ಅಡುಗೆಯನ್ನು ಮಾಡ್ತಾರೆ. ಮಾಡುವಾಗ ಸಹಜ ಪ್ರತಿ ದೇಹದಲ್ಲಾಗೋದು, ಕೂದಲು ಬಿತ್ತು, ಗೊತ್ತಾಗಲಿಲ್ಲ. ಶ್ರಾದ್ದ ಭೋಜನಕ್ಕೆ ಬ್ರಾಹ್ಮಣರು ಕೂತಿದ್ದಾರೆ, ಆಯ್ತಾ? ಶ್ರಾದ್ದ ಭೋಜನಕ್ಕೆ ಕೂತಿದ್ದಾರೆ. ಕೂತಾಗ ಎಲ್ಲೋ ಅವರಿಗೆ ಸಿಕ್ಕಿಬಿಡ್ತು. ಏನು ಮಾಡಬೇಕು? ಯಾಕೆಂತಂದರೆ ಊಟದಲ್ಲಿ ಕೂದಲು ಸಿಕ್ಕರೆ ಪ್ರೇತದ ಆಹಾರ, ಅದು ಬಿಡಬೇಕು ಅಂತ ಹೇಳ್ತಾರೆ, ತಿನ್ನಬೇಡಿ ಅಂತ ಹೇಳ್ತಾರೆ. ಈ ಭಟ್ರೆ ಏನು ಮಾಡಬೇಕು? ಶ್ರಾದ್ದ ನಿಂತು ಹೋಗ್ತದಲ್ಲ, ಭಟ್ರೆ ಎದ್ರೆ ಏನು ಭಟ್ರು ಊಟ ಮುಗಿದು ಅಲ್ಲಿರುವಾಗಲೇ ಪಿಂಡ ಪ್ರದಾನ ಮಾಡೋದು, ಸಿಕ್ಬಿಡ್ತು, ಎಂತ ಮಾಡೋದು ಅಂತ ನೋಡಿ. ಎಷ್ಟು ನಮಗೆ ಅದಕ್ಕೆಲ್ಲ ಅನುಕೂಲ ಮಾಡಿದ್ದಾರೆ ಗೊತ್ತುಂಟಾ? ಎಷ್ಟು ಅನುಕೂಲ ಮಾಡಿದ್ದಾರೆ ಗೊತ್ತುಂಟು? ಗಾಯತ್ರಿ ಹೇಳಿ ಪ್ರೋಕ್ಷಣೆ ಮಾಡಿ ಆಹಾರವನ್ನು ಬದಲು ಮಾಡಿದ್ರೆ ಆಯ್ತು. ಯಾಕೆ ಹೀಗೆಲ್ಲ ಮಾಡೋದು ಗೊತ್ತುಂಟಾ? ಕರ್ಮ ಬಿಡಬಾರ್ದು ಅಂತ. ಅಂದರೆ ಇದೆರಡು ನಿಮಗೆ ಈ ಶ್ರಾದ್ದ ಪ್ರಯೋಗಗಳಲ್ಲಿ ಸಿಗುವುದಿಲ್ಲ. ಹೆಂಡತಿ ರಜೆ ಆದರೆ ಎಂತ ಮಾಡಬೇಕು? ಅದೇ ಸಮಯಕ್ಕೆ ಸೂತಕ ಬಂದರೆ, ಶ್ರಾದ್ದದ ದಿನ ಸೂತಕ ಬರ್ತದಲ್ಲ, ಏನು ಮಾಡಬೇಕು? ಸೂತಕ ಬಂದರೆ ನಿಮಗೆ ಎಷ್ಟು ದಿನ ಸೂತಕ ಇದೆಯೋ ಅದನ್ನು ಕಳೆದು ಅದಾದ ನಂತರ ಅಲ್ಲ, ಸೂತಕ ಬಂದಾಗ ಮಾಡಬಾರ್ದು ಅಂತ ಗೊತ್ತಿದೆಯಲ್ಲ ನಿಮಗೆ. ಹೆಂಡತಿ ರಜೆ ಆದರೆ ಮಾಡ್ಬೋದು, ಅವಳನ್ನ ಹೊರಗಿಟ್ಟು ಅಂತ ಹೇಳೋದು ಎಷ್ಟು ನ್ಯಾಯ? ಅದು ಮಾಡಲಿಕ್ಕೆ ಇಲ್ಲ. ಶ್ರಾದ್ದ ಸಂಕಲ್ಪಕ್ಕೆ ಹೆಂಡತಿ ಕೈ ಮುಟ್ಲೇಬೇಕು. ಇಲ್ಲಾಂದ್ರೆ ದೇವರಿಗೆ ಹೇಗೆ ಮಾಡ್ತಿರೋ ಹಾಗೆ ಪಿತೃಗುಣ. ಅದಕ್ಕೆ ಮೂರ್ತಿ ಸ್ವರೂಪದಲ್ಲಿ ಕಾಣುವುದು ನಿಮ್ಮ ತಂದೆಯೋ ತಾಯಿಯೋ ಬಿಟ್ರೆ ಅಲ್ಲಿ ಬರುವುದು ಮಹಾವಿಷ್ಣು, ಮಹಾರುದ್ರ, ಮಹಾಬ್ರಹ್ಮನೇ. ಸಾತ್ವಿಕ ಬ್ರಹ್ಮನ್, ರಾಜಸ ವಿಷ್ಣುನ್, ತಾಮಸಿಕ ರುದ್ರ ಅಂತಾನೇ ಹೇಳೋದು. ಹಾಗಾಗಿ ಈ ಥರದ ಬಹಳ ವಿಚಾರಗಳು ಉಂಟು. ಈಗ 12 ದಿನ ಶ್ರಾದ್ದ ನಿಮಗೆ ಸಂಕ್ಷಿಪ್ತವಾಗಿ ಹೇಳಿದ್ದೇನೆ, ಆಯಿತಾ? ಇನ್ನೂ ಸವಿಸ್ತಾರವಾಗಿ ನಿಮಗೆ ಮಂತ್ರಗಳು ಇವನ್ನೆಲ್ಲ ಹೇಳಿದ್ದಾನೆ, ಒಂದಿಷ್ಟು ಆಶೋಚ ನಿರ್ಣಯಗಳ ಬಗ್ಗೆ. ಅದ್ರ ಜೊತೆಗೆ ಈ ದಾನ ಕ್ರಿಯೆಯ ಬಗ್ಗೆ ನಾವು ನಾಳೆ ಮಾತಾಡೋಣ. ಯಾಕೆ ದಾನ ಮಾಡಬೇಕು, ದಾನ ಮಾಡುವಾಗ ಏನಿರಬೇಕು, ಎಲ್ಲವನ್ನ ನಾನು ಸವಿಸ್ತಾರವಾಗಿ ಹೇಳ್ತೇನೆ. ಯಾಕೆಂತಂದರೆ ಅದರಲ್ಲಿ ಒಂದಿಷ್ಟು ಅನುಮಾನಗಳು, ಚರ್ಚೆಗಳೆಲ್ಲ ಉಂಟು. ಭಟ್ರೆ ಚಪ್ಪಲಿ ದಾನ ಕೊಡಬೇಕು, ಭಟ್ರು ಹೇಳಿದರೆ ಅವ್ರ ಸೈಜಿನ ಚಪ್ಪಲಿ ತರ್ಬೋದಿತ್ತು, ಹೇಳೋದುಂಟು ಅಂತ. ಅದಕ್ಕೆಲ್ಲ ಏನು ಕತೆ ನಿರ್ಣಯ ಹೇಳ್ತೇನೆ. ಹಾಗಾಗಿ ಇಷ್ಟನ್ನು ಹೇಳ್ತಾ ಈ ದಿನದ ಭಾಗವನ್ನು ನಾನು